ಅಪ್ಪ ನೋಡು ನಿನ್ ಮಗ ಏನ್ ಮಾಡ್ತಿದ್ದಾನೆ. ಏನ್ ಮಾಡ್ತಾ ಇದೀಯಾ? ಅದನ್ನ ಯಾಕೆ ಹೊತ್ಕೊಂಡು ಹೋಗ್ತಾ ಇದೀಯಾ? ಮತ್ತಿನ್ ಹೆಂಗ್ ತಗೊಂಡೋಗಕ್ಕಾಗತ್ತೆ? ಹೀಗೆ ಹಿಂಗ? ಅಯ್ಯೋ ಬಾರೋ ಇಲ್ಲಿ ತಗೋ. ಈ ಫೈಲ್ ನ ರಾಮನಾಯ್ಡು ಅವ್ರಿಗೆ ಕೊಟ್ಬಿಡು. ಆಮೇಲೆ ಈ ಚೆಕ್ನು ಅವ್ರಿಗೆ ಕೊಟ್ಬಿಡು. ಡ್ರಾಮಾ ನಾಯ್ಡುನ? ಲೇ, ಅದು ಡಿ ರಾಮನಾಯ್ಡು ಅಂತ, ಡ್ರಾಮಾ ನಾಯ್ಡು ಅಲ್ಲ. ಇನ್ಶಿಯಲ್ ಸೇರ್ಸ್ ಓದ್ಬಿಟ್ಟೆ, ಸಾರಿ ಬಾಸ್. ಲೇ, ಅಪ್ಪ ಅಂತ ಕರೆಯಕ್ ಆಗಲ್ವೇನೋ? ಅದೇನ್ ಬಾಸ್ ಅಂತ ಒಳ್ಳೆ ವಿಲನ್ ಕರೆದ ಹಾಗೆ. ಅವ್ರಿಗೆ ಫೋನ್ ಮಾಡ್ಬೇಕಾ? ಬೇಡ ಬೇಡ ಬೇಡ, ಅವರು ಟೈಮ್ ಸರಿಯಾಗಿ ಬಂದ್ಬಿಡ್ತಾರೆ. ನೀನು ಮಾತ್ರ ಲೇಟ್ ಮಾಡಬೇಡ. ಮಾಡಲ್ಲ 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 ಇನ್ ಟೈಮ್ಗಿರ್ತಾನೆ. ಇವನ್ ಫ್ರೆಂಡ್ ಮುಂಗೂಸಿ ವಿನಯ್ ಏನಾದ್ರು ಬಂದ್ರೆ ಅಷ್ಟೇ. ಏನ್ರೆ ನಿಮ್ಮಿಬ್ರು ನೋಡಿದ್ರೆ ನಾವೇನೋ ದೇಶನೇ ಬಿಟ್ಟು ಹೋಗ್ತಿದೀವೇನೋ ಅನ್ಸ್ತಾ ಇದೆ. ನಾವ್ ಹೋಗ್ತಿರೋದು ದೇವಸ್ಥಾನಕ್ಕೆ. ನಾಳೆ ಸಂಜೆನೆ ಬಂದ್ಬಿಡ್ತೀವಲ್ಲ, ಅಷ್ಟೇ ಕಳ್ತಾರಾ? ನಾವು ನಿಮ್ ಜೊತೆನೆ ಬರ್ತಿದ್ವಲ್ಲಮ್ಮ. ಓಹೋ, ನೀವು ನಮ್ ಜೊತೆ ಬರ್ತೀರಾ? ಎಕ್ಸಾಮ್ ಹತ್ರ ಬರ್ತಿದೆ, ಓದ್ಕೊಳ್ಳೋರು ಯಾರು? ರಾಮನಾಯ್ಡು ಅವರ? ಅದೇ ನಮ್ ಡ್ರಾಮಾ ನಾಯ್ಡು. ನಿಮ್ಮದೇನಿದ್ರು ರಜದಲ್ಲಿ ಮಾತ್ರ, ಗೊತ್ತಾಯ್ತಾ? ಚೆನ್ನಾಗಿ ಓದ್ಕೋಬೇಕು. ಏಯ್, ಈ ಕಮಂಗಿಗಳು ಸರಿಯಾಗಿ ಓದ್ತಾರೋ ಇಲ್ವೋ ನೀನ್ ನೋಡ್ಕೋಬೇಕು. ಓಕೆ. ತುಂಬಾ ಚೆನ್ನಾಗಿ ಓದ್ಕೋತಾರೆ. ಕೈಯಲ್ಲಿ ಸೆಲ್ ಫೋನ್ ಇಟ್ಕೊಂಡ್ರೆ ಫಸ್ಟ್ ರ್ಯಾಂಕ್ ಅಲ್ವಾ? ನೀನೇನ್ ಕಮ್ಮಿನ? ಯಾವಾಗ್ಲೂ ಕಂಪ್ಯೂಟರ್ಗೆ ಮಾಡ್ತಾ ಇರ್ತೀಯಾ? ಹೌದಮ್ಮ, ನೀನು ಅಷ್ಟೇ ಚೆನ್ನಾಗಿ ಓದ್ಕೋಬೇಕು, ಗೊತ್ತಾಯ್ತಾ? ಲೇಟ್ ಆಗ್ತಿದೆ, ಬನ್ನಿ ಹೊರಡೋಣ. 5 ಗಂಟೆ ಒಳಗೆಲ್ಲ ಸೇರ್ಬೇಕಲ್ಲ. ಸಿದ್ದು, ಬ್ಯಾಗ್ ಎಲ್ಲ ತಗೊಂಡ್ ನಡಿಯಪ್ಪ ಬೇಗ. ಇಷ್ಟೊಡ್ ಸೂಟ್ ಕೇಸ ಮತ್ ಒಂದಿನದಲ್ಲಿ ವಾಪಸ್ ಬರ್ತೀವಿ ಅಂದ್ರಿ? ಇದ್ರಲ್ಲಿ ಅರ್ಧ ಲಗೇಜು ನಿಮ್ಮ ಅಪ್ಪನ್ ಮೆಡಿಸನ್ಸ್, ಇನ್ ಅರ್ಧ ಲಗೇಜು ನಿಮ್ಮ ಅಮ್ಮನ ಚಪ್ಪಲಿಗಳು, ಅದು ದೇವಸ್ಥಾನಕ್ಕೆ. ಹೌದೌದು. ಒಂದ್ ಸ್ವಲ್ಪ ಕೈ ಹಾಕ್ ಬನ್ನಿ. ಲೇ ದಡ್ಡ, ಮುಂದಕ್ಕೆ ಬಂದು ಎಳ್ಕೊಂಡ್ ನಡಿಯೋ. ನೀವಿಬ್ರು ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀತು, ನೀನು ಅಷ್ಟೇ ಜಾಸ್ತಿ ಚೇಷ್ಟೆ ಮಾಡಕ್ ಹೋಗ್ಬೇಡ. ಬೇಗ ಬಂದ್ಬಿಡ್ತೀವಿ, ಹುಷಾರು. ಮಮ್ಮಿ, ಇದೇ ಫಸ್ಟ್ ಟೈಮ್ ನಿಮ್ಮಿಬ್ರು ಬಿಟ್ಟಿರ್ತಿರೋದು. ಗೊತ್ತು ಚಿನ್ನ, ಒಂದಿನದ ಮಟ್ಟಿಗೆ ತಾನೆ. ಒಂದಿನಕ್ಕೆ ಇಷ್ಟೊಂದು ಸೆಂಟಿಮೆಂಟಲ್ ಆಗ್ಬಿಟ್ರೆ ಮದ್ವೆ ಆದ್ಮೇಲೆ ಏನ್ ಮಾಡ್ತೀರಾ? ಅವಾಗ ನೀನ್ ಬೇಕಾಗಲ್ಲ ಮಮ್ಮಿ, ಅವ್ರ ಗಂಡ ಇರ್ತಾರಲ್ಲ. ಸಾಕು, ಬಾಯ್ ಮುಚ್ಚೆ, ಎಷ್ಟೇ ಮಾತಾಡ್ತೀಯ ನೀನು? ಸರಿ ಸರಿ ನಡಿಯೇ. ಲೇ ಸಿದ್ದರಾಮು, ನಾ ಹೇಳಿದ್ದಲ್ಲ ಜ್ಞಾಪಕ ಇದೆ ತಾನೆ? ಈ ಕೋತಿಗಳ ಮೇಲೆ ಕಣ್ಣಿಟ್ಟಿರ್ಬೇಕು. ಬೇಗ ಬಾರೆ, ನನಗೆ ಅರ್ಜೆಂಟ್ ಅಂತ ಹೇಳಿ ಒಳ್ಳೆ ಮದುವೆ ಹೆಣ್ಣು ಬಂದ ಬರ್ತೀಯ. ಬಾಯ್ ಬಾಯ್ ಮಮ್ಮಿ. ಟಾಟಾ ಹೇಳಿದ್ ಸಾಕು, ಹೋಗ್ರೆ ಒಳಗೆ ಕೋತಿಗಳ. ಇವತ್ ಯಾರಿಗೋ ತಿರುಪತಿಯಿಂದ ಡಬಲ್ ಪ್ರಸಾದ ಸಿಗುತ್ತೆ. ಈಗ ನಾನ್ ಕೊಟ್ಟ ಅಂದ್ರೆ ನಿನಗ್ ಸಿಗುತ್ತೆ ಪ್ರಸಾದ. ಅದಿರ್ಲಿ, ಚೆಕ್ ಫೈಲ್ ಎಲ್ಲಿ? ಚೆಕ್ ಎಲ್ಲಿ? ತಿರುಪತಿ ಗೊಟ್ಟೋಯ್ತು. ಬಾಸ್ ಬಾಸ್ ಬಾಸ್. ಏನಾಯ್ತು? ಯಾಕೆ ಕೊಡ್ತಿದ್ಯೋ? ತಿರುಪ್ತಿ 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 ಓಡಕ್ತಿಯಾ? ಅಲ್ಲ ಕಣೋ, ಫೈಲು ಚೆಕ್ಕು ಡಿಕ್ಕಿ. ಫೈಲು ಚೆಕ್ಕು ಡಿಕ್ಕಿ ಹೊಡಿತಾ? ಅಯ್ಯೋ, ನಿನ್ಗೆ ಅರ್ಥ ಆಗಲ್ಲ ಬಿಡಪ್ಪ. ನೀನ್ ಬಂದಿದ್ ಒಳ್ಳೇದೇ ಆಯ್ತು. ನಿನ್ಗೆ ಅರ್ಜೆಂಟ್ ಫೋನ್ ಮಾಡೋಣ ಅಂತಿದ್ದೆ. ಏನು ನಿಮ್ಮ ಅಮ್ಮ ಮತ್ತೆ ಪ್ರೆಗ್ನೆಂಟ್? ಬಾಯ್ ಮುಚ್ಚಲೈ. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳಕ್ಕಾಗಲ್ಲಪ್ಪ. ನಿನ್ ತಂಗಿ ನೀತು ಹುಡ್ದಾಗ ನಿನಗೆ 20 ಆಗಿತ್ತಲ್ವಾ? ಅದೆಲ್ಲ ಹಳೆ ಕತೆ. ಅದೆಲ್ಲ ಕಣೋ, ನಮ್ ಬಾಸು ನಮ್ಮಮ್ಮ ತಿರುಪ್ತಿಗೆ ಹೋಗಿದ್ದಾರೆ. ನಾಳೆ ಸಾಯಂಕಾಲನೇ ಬರೋದು. ಇಬ್ರು ಮಜಾ ಮಾಡ್ಬೋಣ. ಎಷ್ಟೊತ್ತಿಗೆ ಬರ್ಲಿ? ನೀನ್ ಬೇಡ. ಯಾಕೆ? ನನಗೊಂದು ಹೆಲ್ಪ್ ಮಾಡೋ ಪ್ಲೀಸ್. ಹೆಚ್ಚು ಕಮ್ಮಿ ಆಗಲ್ವೇನೋ? ಏನು ಆಗಲ್ಲ, ಪ್ಲೀಸ್ ನನ್ ಮಾತು ನಂಬು. ಬೇಡ, ನನ್ ಮಾತು ಕೇಳೋ. ಬೇಡ ಕಣೋ, ನನ್ ಫ್ರೆಂಡ್ ಅಲ್ವಾ ನೀನು, ಪ್ಲೀಸ್ ಕಣೋ. ಆಯ್ತು, ನನಗೇನಾಗಬೇಕು ಬಿಡು. ಹಾಯ್ ಸುರೇಶ್. ಲಿಸನ್, ಅಪ್ಪ ಅಮ್ಮ ಹೊರಟ್ರು ಈಗ. ಬೇಡ ಬೇಡ ಬೇಡ, ಈಗ ಬರ್ಬೇಡ. ಅಣ್ಣ ಇಲ್ಲೇ ಇದ್ದಾನೆ. ರಾತ್ರಿ ಬಂದ್ಬಿಡು. ಭಯ ಆಗತ್ತೆ ಅಂದ್ರೆ ಏನರ್ಥ? ಅಯ್ಯೋ ದಡ್ಡ, ನಮ್ಮನೇಲಿ 10:30ಗೆಲ್ಲ ಕುಂಭಕರ್ಣರ ತರ ನಿದ್ದೆ ಮಾಡ್ಬಿಡ್ತಾರೆ. ನೀನು 10:45 ಬಾ. ನೀನು ಗೇಟ್ ಹತ್ರ ಬಂದು ಮಿಸ್ಡ್ ಕಾಲ್ ಕೊಡು. ನಾನು ಬಾಲ್ಕನಿಯಿಂದ ಬರ್ತೀನಿ. ಓಕೆ? ನಾವ್ ಯೂಶಲಿ 10 ಗಂಟೆಗೆ ಮಲ್ಗೋದು. 10:15ಗೆ ನೀನ್ ಇಲ್ಲಿ ಬಂದ್ಬಿಡು. ಮನೆ ಗೇಟ್ ಹತ್ರ ಬರ್ತಿದ್ದ ಹಾಗೆ ಮಿಸ್ಡ್ ಕಾಲ್ ಕೊಡು. ಓಕೆ? ಐಲ್ ಬಿ ವೇಟಿಂಗ್. ಬಾಯ್. ಲವ್ ಯು. ಅಕ್ಕ, ಸೌಂಡ್ ಕಮ್ಮಿ ಮಾಡಿ. ಆಗಲ್ಲ. ಏನು ಆಗಲ್ಲ? ಏರೋಪ್ಲೇನ್ ಸೌಂಡ್ ಹೇಗ್ ಕಮ್ಮಿ ಮಾಡಿ?
ಏನಾದ್ರೂ ಮಾಡಕ್ಕಾಗತ್ತಾ ಅಂತ ಪೈಲಟ್ ಹತ್ರ ಕೇಳ್ತೀನಿ. ಏಯ್ ಈಗ ಸೌಂಡ್ ಕಮ್ಮಿ ಮಾಡ್ತಿದ್ರೆ ಬಂದ್ ಸಾಯಿಸ್ಬಿಡ್ತೀನಿ. ಓಕೆ ಓಕೆ, ಒಂದ್ ಏರೋಪ್ಲೇನ್ ಸೌಂಡ್ಗೋಸ್ಕರ ನೀನ್ ಕಿಲ್ಲರ್ ಆಗೋದ್ ಬೇಡ. ಹಾ ಡಿ ರಾಮನಾಯ್ಡು ಅವರೇ, ಇಲ್ಲ ಯಾಕಂಗ್ ಕರೆದೆ ಅಂದ್ರೆ ಬೆಳಗ್ಗೆ ನಿಮ್ನ ಡ್ರಾಮಾ ನಾಯ್ಡು ಅಂತ ಕರೆದಿದ್ದಕ್ಕೆ ಅಪ್ಪ ಬೈದ್ರು ಇನ್ಶಿಯಲ್ ಸೇರ್ಸ್ ಅವ್ರನ್ನ ಕರಿಬೇಡ ಅಂತ. ಚೆಕ್ಕು ಫೈಲು ಅಪ್ಪ ತಿರುಪತಿಗೆ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡ್ ತರ್ತೀನಿ ಅಂದ್ರು. ಲೈಸೆನ್ಸೇ ಕ್ಯಾನ್ಸಲ್ ಆಗತ್ತಾ? ಹೇಳ್ತೀನಿ ಬಂದಾಗ. ಇಲ್ಲ ಬರ ಈ ಕಡೆ. ನಿನಗ್ ಜ್ಞಾನ ಇಲ್ಲ ಅಂದ್ರೆ ನಿಮ್ಮಪ್ಪ ಜ್ಞಾನ ಇಲ್ವಾ? ಇಷ್ಟ ದೊಡ್ಡ ಮನೆ ಕಟ್ಸಿದ್ದಾನೆ, ಇಷ್ಟ ದೊಡ್ಡ ಬಾಗ್ಲಿಡ್ಸಿದ್ದಾನೆ, 1 ಗಂಟೆಯಿಂದ ಬಾಗ್ಲು ಬಡಿತಾ ಇದ್ದೀನಿ. ನೋಡು, ಬಡ್ದು ನನ್ ಕೈ ಹೇಗೆ ಕೆಂಪಾಗಿದೆ. ಕೆಂಪಾಗೇ ಇಲ್ಲ. ಆಯ್ತು ಇವಾಗ ಆಗಿದೆ ಅಪ್ಪ. ಕಾಲಿಂಗ್ ಬೆಲ್ ಒತ್ತಿದ್ರೆ ಬಾಗಲ್ ತೆಗಿತಿದ್ನಲ್ಲತ್ತೆ. ಏನ ಸ್ನಾನ ಮಾಡ್ತಿದ್ದ? ನೀ ಸ್ನಾನ ಮಾಡ್ತಿದ್ರೇನೋ? ನೀನ್ ತಂಗಿದಿರ್ಲಿಲ್ವಾ? ಅವ್ರು ತೆಗಿಬೋದಿತ್ತಲ್ಲ. ಓ, ಅವರು ಸ್ನಾನ ಮಾಡ್ತಿದ್ರಾ? ಈ ಅತ್ತೆಗೆ ಸ್ಪೀಕರ್ ಡಮರ್ ಬೈಲಿ. ಇಲ್ಲೊಂದು ಪ್ಲೇಟ್ ಇದೆಯಲ್ಲ, ಇದನ್ನ ಒತ್ತಿದ್ರೆ ಒಳಗಡೆ ಸೌಂಡ್ ಬರುತ್ತೆ, ಗೊತ್ತಾಯ್ತಾ? ಏನ್ ತಿಳ್ಕೊಂಡಿದ್ದೆ ನೀನನ್ನ? ಏಯ್, ನಾನ್ ಕಿವಿ ಕೇಳ್ದಲೇ ಇರ್ಬೋದು, ಕಣ್ಣು ಕಾಣಲ್ಲ ಅಂತ ತಿಳ್ಕೊಂಡಿದ್ಯಾ? ಹಗ್ಲೊತ್ತೆ ಲೈಟ್ ಹಾಕು ಅಂತ ಹೇಳ್ತಿದ್ಯಾ? ಅಯ್ಯೋ ಅತ್ತೆ, ಇದನ್ನ ಒತ್ತಿದ್ರೆ ಒಳಗಡೆ ಡಣ 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 ಶಬ್ದ ಬರುತ್ತೆ, ಬಾಗಲ್ ತೆಗಿತೀರಿ. ಅಯ್ಯೋ, ನೋಡ್ತಾ ಇಷ್ಟು ಚಿಕ್ಕ ವಯಸ್ಸಿಗೆ ಸಿಗರೇಟ್ ಸೇದೋದ್ ಕಲ್ತಿದ್ಯಲ್ಲ, ನೋಡು ಹೇಗೆ ಕೆಮ್ತಾ ಇದ್ಯಾ. ಬಾ, ಕಷಾಯ ಮಾಡ್ಕೊಡ್ತೀನಿ. ಅಯ್ಯೋ ಪದ್ಮಾ, ಏ ಪದ್ಮಾ. ಪಟ್ರೆ ಲವ್ಸ್ ಪದ್ಮಾ ಪಿಕ್ಚರ್ಗೆ ಹೋಗೋರೆ. ಏನ ಅಂದ? ಬಂದ್ರು. ಯಾಕ್ರೆ ನೀವ್ ಕಾಲೇಜ್ಗೆ ಹೋಗ್ಲಿಲ್ವಾ? ಸ್ಟಡಿ ಲೀವ್ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸಾಮ್ ಓದಕ್ಕೆ ರಜಾ ಕೊಟ್ಟಿದ್ದಾರೆ. ಕಾಲೇಜ್ ಯಾಕೆ ಮಣ್ಣೋರಕ್ ಹೋಗ್ತೀರಾ? ಯಾಕತ್ತೆ? ಅಲ್ಲ ಕಣೋ, ಮಕ್ಕಳನ್ನ ನಾವು ಕಾಲೇಜ್ಗೆ ಯಾಕೆ ಕಳಿಸ್ತೀವಿ? ಚೆನ್ನಾಗಿ ಓದ್ಲಿ ಅಂತ ತಾನೆ. ಅವ್ರು ನೋಡಿದ್ರೆ ಓದ್ಕೊಳ್ಳಿ ಅಂತ ಮನೆಗೆ ಕಳಿಸ್ತಾರೆ. ಇದಕ್ ನಾವ್ ಯಾಕೆ ಫೀಸ್ ಕಟ್ಬೇಕು ಅಂತೀನಿ. ಕಟ್ಬಾರ್ದತ್ತೆ. ಕೊಡ್ದತ್ತೆ ಕಾಲೇಜಿನವ್ರಿಗೆ ಸಪೋರ್ಟ್ ಮಾಡ್ತೀಯಾ? ಹಂಗ ಅದಕ್ಕೆ ಈಗಿನ ಕಾಲ ಮಕ್ಕಳು ಯಾರು ಓದೋದೇ ಇಲ್ಲ, ಎಲ್ಲ ಹಾಳಾಗೋಗ್ಬಿಟ್ಟಿದ್ದಾರೆ. ಚಿ ಅತ್ತೆ, ಒಳಗಡೆ ಒಳ್ಳೆ ಅಡ್ಗೆ ಇದೆ, ಬಾ ತಿನ್ನೋಣ. ಎಷ್ಟು ದುರಾಕಾರ ನಿನ್ಗೆ! ನೋಡ್ದೇನೆ ಎಂತ ದರಿದ್ರ ಪ್ರಶ್ನೆ ಕೇಳ್ತಾ ಇದ್ದಾನೆ ನಿಮ್ಮಣ್ಣ. ಕೊಂಡ್ ನೋಡ್ಬಿಟ್ಟು ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾನೆ. ಎಲ್ಲೇ ನಿಮ್ಮಮ್ಮ? ಇಂತ ದರಿದ್ರ ನನ್ ಮಗನ್ ಯಾಕೆ ಜನ್ಮ ಕೊಟ್ಟೆ ಅಂತ ಕೇಳ್ತೀನಿ. ಎಲ್ಲಿ ಅವಳು? ಮನೇಲಿಲ್ವಾ? ಎಲ್ಲ ಹಾಳಾಗೋದ್ಲೆ? ಅಪ್ಪ ಅಮ್ಮ ತಿರುಪತಿಗೆ ಹೋಗಿದ್ದಾರೆ, ನಾಳೆ ಸಾಯಂಕಾಲ ಬರ್ತಾರೆ. ಏನ? ನಿಮ್ಮಪ್ಪ ನನ್ನನ್ ಬಿಟ್ಟು ತಿರುಪತಿಗೆ ಹೋದ್ನಾ? ಅಯ್ಯೋ, ನಾವು ಅದೇ ಪ್ರಶ್ನೆ ಕೇಳಿದ್ವಿ. ತಿರುಪತಿಗೆ ಅತ್ತೆನ್ ಕರ್ಕೊಂಡೋದ್ರೆ ಬೇಜಾರ್ ಮಾಡ್ಕೋತಾರೆ, ಬೇಡ ಅಂದ್ರು. ಹಾಗ ನಾ ಗೋಬೆ ನನ್ ಮಗ ನನ್ನ ತಿರುಪತಿ ಕರ್ಕೊಂಡೋದ್ರೆ ನಾನ್ ಬೇಜಾರ್ ಮಾಡ್ಕೊಂತೀನಂತ. ಬರ್ಲಿ ಆ ನಾಯಿ ನನ್ ಮಗ, ಸರಿಯಾಗಿ ಬುದ್ಧಿ ಕಲ್ಸ್ತೀನಿ ಅವ್ನಿಗೆ. ಹಂಗಲ್ಲ ಅತ್ತೆ, ಅಲ್ಲೆಲ್ಲ ಈಗ ಹೊಸ ರೂಲ್ಸ್ ಆಗಿದ್ಯಂತೆ. ಏನಂತ? 60 ವರ್ಷ ಮೇಲ್ಪಟ್ ಗಂಡಸ್ರಾಗ್ಲಿ ಹೆಂಗಸ್ರಾಗ್ಲಿ ತಲೆನೆಲ್ಲ ಕ್ಲೀನ್ ಆಗಿ ಬೋಡಿಸ್ಬಿಡ್ತಾರಂತೆ. ನೀನ್ ಬೇರೆ ಉದ್ದ ಕೂದ್ಲು ಬೆಳೆಸಿದ್ಯಾ, ಅದನ್ನ ಬೋಡ್ಸಿ ಗಂಧ ತೆಯ್ದಿ ನೋಡಿದ್ರೆ ಅಪ್ಪಂಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರಂತೆ, ಅದಕ್ಕೆ ಬೇಡ ಅಂತ. ಅಯ್ಯೋ, ನಿಮ್ಮ ಅಪ್ಪಂಗೆ ಎಷ್ಟು ಒಳ್ಳೆ ಬುದ್ಧಿನೋ. ಹೌದು, ಯಾಕಂಗ್ ರೂಲ್ಸ್ ಮಾಡೋರೆ? ತಿರುಪತಿ ವೆಂಕಟೇಶಪ್ಪ ಪೂಜಾರಪ್ಪನ್ ಕನ್ಸಲ್ ಬಂದಿದ್ದಂತೆ. ಅಯ್ಯೋ, ಆ ಪೂಜಾರಪ್ಪ ಎಷ್ಟು ಪುಣ್ಯ ಮಾಡಿದಾನೆ. ಆ ವೆಂಕಟೇಶ್ವರ ಅವ್ನ್ ಕನ್ಸಲ್ ಬಂದ್ಬಿಟ್ಟಿದ್ದಾನೆ. ಅಯ್ಯೋ ದೇವರೇ, ವೆಂಕಟೇಶ್ವರ, ಈ ಒಂದು ಸಲ ನನ್ ಕನ್ಸಲ್ ಬಂದ್ಬಿಟ್ರೆ ನಾನು ಆಗ್ಲೇ ಪ್ರಾಣ ಬಿಟ್ಬಿಡ್ತೀನಿ. ಇವತ್ತೇ ಬರ್ತಾನೆ ಬಿಡು. ಇವತ್ತೇ ಬರ್ತಾನೆ ನಿಮ್ಮಪ್ಪ? ಹೇ, ತಿನ್ನಕ್ಕೇನಾದ್ರೂ ಕಡೆ ಹೊಟ್ಟೆ ಚಿರ್ಗೊಡ್ತೈತೆ. ಅಣ್ಣ ಆಗ್ಲೇ ಅದನ್ನೇ ಕೇಳಿದ್ದು, ತಿಂಡಿ ತಿಂತ್ಯಾ ಅಂತ. ಅದ್ ನಿನಗ್ ಮದ್ವೆ ಅಂತ ಕೇಳಿಸ್ತು. ಅಯ್ಯೋ ನನ್ ಗಂಡ, ನಾನ್ ಗೊತ್ತಿಲ್ದಲೆ ಹೊಡ್ಬಿಟ್ಟೆ, ಕ್ಷಮೆ. ಏನತ್ತೆ ಹೋಗಿ ಬಂದು ಹೊಡಿತ್ಯಾ? ಇರ್ಲಿ ಬಿಡು, ನಿಂಗ್ ಹೊಡಿಯೋ ಅಧಿಕಾರ ಇದೆ. ಏನ್ ಮುಖ ನೋಡ್ತಾ ಇದೀರ? ಹೋಗಿ ಜಲ್ದಿ ಅಡಿಗೆ ರೆಡಿ ಮಾಡೋಗಿ. ಬಾರತ್ತೆ, ಬೇಗ ತಿನ್ಬಿಟ್ಟು ರೆಡಿ ಆಗ್ಬಿಡು, ನಾನು ಹೋಗಿ ಬಿಟ್ಬಿಟ್ಟು ಬರ್ತೀನಿ. ಎಲ್ಲಿಗೆ ಬಿಟ್ಬಿಟ್ಟು ಬರ್ತೀಯಾ? ನಿಮ್ ಮನೆಗೆ. ಅಯ್ಯೋ, ಒಂಟಿ ಗೋಬೆಗಳ ತರ ಇದೀರಾ. ನಿಮ್ಮ ಅಪ್ಪ ಅಮ್ಮ ಇಲ್ಲಿದ್ ಹೊತ್ತಲ್ಲಿ ನಿಮ್ಮನ್ ಬಿಟ್ಬಿಟ್ಟು ಹೇಗೋಗದ್ ನಾನು? ಅಯ್ಯೋ, ಇವತ್ತು ಒಂದ್ ರಾತ್ರಿ ತಾನೇ, ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ನೀನ್ ನಡೀರಿ. ಗೋಬೆ ನನ್ ಮಗನೆ, ನೀನೇನೋ ಒಂದ್ ರಾತ್ರಿ ಇರ್ತೀಯ. ಹೆಣ್ಮಕ್ಳು ನೆಮ್ಮದಿಯಾಗಿ ಮಲ್ಗಕ್ಕಾಗುತ್ತೇನಾ? ಪರವಾಗಿಲ್ಲ ಅತ್ತೆ, ನಮ್ಗೇನ್ ಭಯ ಆಗಲ್ಲ. ಮುಚ್ಚೆ ಬಾಯಿ. ಏನೇನಾಗುತ್ತೆ ಅಂತ ನಿಮ್ಗೇನೆ ಗೊತ್ತು. ನೋಡಿ, ನಿಮ್ಮ ಅಪ್ಪ ಅಮ್ಮ ಬರೋರ್ಗು ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗೋದಿಲ್ಲ. ಇದ್ರ ಬಗ್ಗೆ ಯಾರು ಏನು ಮಾತಾಡಾಗಿಲ್ಲ, ಅರ್ಥ ಆಯ್ತಾ? ಸರಿ. ಹೊಟ್ಟೆ ಎಸಿತಾ ಇದೆ, ತಿನ್ನಕ್ ಏನಾದ್ರೂ ಕೊಡ್ರಿ ಅಮ್ಮ. ಈ ನಾಯಿಗಳು ಕೇಳ್ತಾ ಇದ್ರೆ ಆಗೋದಿಲ್ಲ. ಅದಕ್ಕೆ ಏನೋ ಪಾಪ ನಮ್ಮ ಮಾವ ಫಸ್ಟ್ ನೈಟ್ ದಿನನೇ ಎದ್ದು ಓಡೋಗ್ಬಿಟ್ಟ. ಇವಳು ಕಾಟ ತಡಿಯಕ್ಕಾಗ್ದೆ. ಅಯ್ಯೋ ದೇವ್ರೆ. ಸೋನು, ಓ ಸೋನು, ಐ ಲವ್ ಯು ಡ. ನಮ್ ಸೋನು ಹಿಂದಿ ಹೇಳಲ್ಲ, ಹಿಂದಿ ಹಾಡೇ ಹೇಳ್ಬೇಕು. ಕಬೂತರ್ ಜಾ ಜಾ ಜಾ, ಕಬೂತರ್ ಜಾ. ಅಣ್ಣ, ಇವತ್ ಗ್ಯಾರಂಟಿ ಮಳೆ ಬರುತ್ತೆ. ಟಿವಿ ಸ್ಟೇಷನ್ ಇಂದ ಫೋನ್ ಬಂದಿತ್ತಾ? ಅಯ್ಯೋ, ಯಾರು ಫೋನ್ ಮಾಡಿರ್ಲಿಲ್ಲ. ಲೈಫಲ್ಲಿ ನೀನ್ ಫಸ್ಟ್ ಟೈಮ್ ಬೆಡ್ ರೆಡಿ ಮಾಡ್ತಿದ್ಯಲ್ಲ, ಇದು ನೋಡಿ ಮಳೆ ರಾಯಿಂಗು ತುಂಬಾ ಸಂತೋಷ ಆಗಿದೆ. ನೋಡ್ತಾ ಇರು ಹೇಗ್ ಮಳೆ ಸುರಿಸ್ತಾನೆ ಅಂತ. ಹೇಳು.
उठो अम्मा आपको बोला हैं? अन्ना हम आपको बोला अल्ला तुम मुझे बता रहे हो इदे करेक्ट हिंदी ದೊಡ್ಡ ಹಿಂದಿ ಟೀಚರ್ ಹೇಳು ಏಯ್ ಹೋಗ್ ಹೋಗ್ ಮಲ್ಕತ್ ಅಣ್ಣ ಅಣ್ಣ ನಂಗೊಂದು ಹೆಲ್ಪ್ ಮಾಡೋಣ ಪ್ಲೀಸ್ ಏನದು ಅಣ್ಣ ನನ್ನ ಕಂಪ್ಯೂಟರ್ ಹ್ಯಾಂಗ್ ಆಗೋಗಿದೆ ಸರಿ ಮಾಡ್ಕೊಡು ಕಂಪ್ಯೂಟರ್ ಹ್ಯಾಂಗ್ ಆಯ್ತಾ ನೇಣ್ ಹಾಕೋತಾ ಒಳ್ಳೇದಾಯ್ತು ಹೋಗ್ ಅಣ್ಣ ಅಣ್ಣ ನನ್ ಗೇಮ್ ಇನ್ನು ಕಂಪ್ಲೀಟ್ ಆಗಿಲ್ಲ ನಾನೇ ವಿನ್ ಆಗ್ತಿದ್ದೆ ಏನು ಕಂಪ್ಯೂಟರ್ ಅಲ್ಲಿ ಗೇಮ್ ಆಡ್ತಾ ಇದ್ದ ಬಿಗ್ ಬಾಸ್ ಆಚೆ ಹೋಗ್ಬೇಕಾದ್ರೆ ಏನಂತ ಹೇಳಿದ್ದು ಓದ್ಕೋಬೇಕು ಕಂಪ್ಯೂಟರ್ ಆಡ್ಬಾರ್ದು ಅಂತಲ್ಲ ಅಯ್ಯ ನಾನು ಕಷ್ಟಪಟ್ಟು ಮಾಡ್ತಿದ್ದೆ ಏಯ್ ಹೇಳು ಮೇಲೆ ಬರ್ಲಿ ಬಾಸು ಕೈಮಾ ಮಾಡಿಸ್ತೀನಿ ನಿನ್ನ ಅಣ್ಣ ಡ್ಯಾಡಿ ಹತ್ರ ನಾನು ಗೇಮ್ ಆಡ್ತಿದ್ದು ಹೇಳ್ತೀಯಾ ಅದೇ ಕೆಲ್ಸಕ್ಕೆ ಫಿಟ್ಟಿಗೆ ಇರ್ತೀರಿ ಅಯ್ಯೋ ಹೇಳ್ಕೊ ಹೋಗು ಅದರಿಂದ ನಿಂಗೆ ತೊಂದ್ರೆ ನನಗ್ ತೊಂದ್ರೆ ಹೆಂಗೆ ನೀನ್ ಮುಂಗೂಸಿ ಜೊತೆ ಪ್ಲಾನ್ ಮಾಡ್ತಿದ್ದನ್ನ ಡ್ಯಾಡಿಗೆ ಹೇಳ್ತೀನಿ ಈಗ ನಗು ಸುಮಾರ ಮಾಡಿದಿರಾ ಕಣೆ ಏನೋ ನೀವು ಮಾಡಿದೀರಾ ಅಂತ ತಿಂದೆ ಕಣೆ ಚೆನ್ನಾಗಿಲ್ಲ ಉಪ್ಪು ಜಾಸ್ತಿ ಖಾರ ಜಾಸ್ತಿ ಏನ್ ಅಡ್ಗೆ ಅಂತ ಮಾಡ್ತಾರೆ ಕೊಡೆ ಅತ್ತೆ ಅಯ್ಯ ಅದೇನ ಹೆಂಗಾಡ್ತೀಯ ಅಲ್ಲಿ ಹೊಸ್ಕೊಂಡ್ರೆ ಏನಾಗ್ಬಿಡುತ್ತೆ ನಿಮ್ಮ ಅಪ್ಪನ ಮನೆ ಗಂಟೆ ಹೋಗ್ಬಿಡ್ತಾ ತಗ ಇದೇನೆ ಮೈನ್ ಕಟ್ಕೊಂಡಿದ್ಯಾ ಇದು ಫ್ಯಾಷನ್ ಅತ್ತೆ ನಿನ್ ಮಕ್ಕೆ ಫ್ಯಾಷನ್ ಅಂತೆ ಗಂಡಸು ಚಡಿ ಕಟ್ಕೊಂಡೋಳೆ ಹೋಗೆ ಬಿಚಾಕೆ ಬೇರೆ ಹಾಕೋ ಹೋಗೋ ಏನ್ ಹುಡುಗಿರ ಅಯ್ಯೋ ನೆಟ್ಟಿಕೊಂಡು ಡ್ರೆಸ್ ಮಾಡ್ಕೊಳಕ್ ಬರಲ್ಲ ಫ್ಯಾಷನ್ ಮಾಡ್ತಂದ ಫ್ಯಾಷನ್ ಬೇಗ ಎಸ್ಕೇಪ್ ಆಗ್ಬಿಡೋಣ ಕಣೆ ಅಯ್ಯೋ ಬೇಡ ಕಣೆ ರಾತ್ರಿ ಹೊತ್ತು ನಾನು ಹಾಲು ಕುಡಿಯೋದಿಲ್ಲ ಅಯ್ಯೋ ನಾವ್ ಮಲಗ್ತೀವಿ ಅಂದ್ವಿ ಮಲಗ್ತೀನಿ ಅಂದ್ರ ಮಲಿಕಳಿ ತಪ್ಪಿಸ್ಕೊಂಡ್ವಿ ಏನ್ರೆ ಆ ದಡಿಯಲ್ಲಿ ಕಾಣ್ತಾ ಇಲ್ಲ ಮಲ್ಕೊಂಡಿರ್ಬೇಕತ್ತೆ ಇಷ್ಟು ಬೇಗ ಮಲಿಕೊಂಬಿಟ್ನಾ ಅಯ್ಯೋ ಅವ್ನು ಮಲಿಕೊಂಬಿಟ್ರೆ ನನ್ ಕಾಲು ಉದ್ದವ್ರು ಯಾರು ಅಣ್ಣ ಅಣ್ಣ ಅತ್ತೆಗೆ ಹುಷಾರಿಲ್ಲ ಬೇಗ ಬಾ ಅಯ್ಯೋ ಪಾಪ ಮರೀದನ್ ಬಿಡು ಅವ್ನ್ ಯಾಕೆ ಬಿಡಿಸ್ತೀಯ ಮಲಿಕೊಳ್ಳಿ ನೀನ್ ಮಲಿಕೋಬೇಕಾ ಹೋಗ್ ಮಲಿಕೊ ಗುಡ್ ನೈಟ್ ಅತ್ತೆ ನನ್ ಚಿನ್ನ ನೀನೇನು ಹೊರಟ್ಬಿಟ್ಟೆ ನೀನ್ ಹೋಗ್ಬಿಟ್ರೆ ನನ್ ಕಾಲು ಓದ್ತವ್ರು ಯಾರು ಬಾ ಕಾಲು ಅತ್ತೆ ಏನೇ ಅಯ್ಯೋ ನೀನ್ ನಿನ್ನ ಮಲಗಿಲ್ವಾ ಇಲ್ಲ ಮಲ್ಕೊಳಕ್ ಹೋಗ್ತಾ ಇದ್ದೆ ಏನೋ ಒಳ್ಳೆ ಕಳ್ಬೇಕಿಂತ ಓಡಾಡ್ತಿದ್ಯಾ ಬಾಬಾ ಬಂದ್ ಕಾಲಿಸ್ಕೊ ಕಾಲ್ ತುಂಬಾ ನೋವ್ತಾ ಇದೆ ಗುಡ್ ನೈಟ್ ಅಣ್ಣ ಬಂದೆ ಅತ್ತೆ ಅವರೆಲ್ಲ ಎಸ್ಕೇಪ್ ಆಗಿ ನನ್ನ ಕಾಲಿಸ್ಕಂಗ್ ಮಾಡಿದ್ರು ಈ ಮುದ್ಕಿಗ್ ಬೇರೆ ಮಸಾಜ್ ಮಾಡಿಸ್ಕೊಳ್ಳೋ ಶೋಕಿ ಏನ್ ಕರ್ಮನಯ್ಯ ಇದು ಸಿದಾ ಪದ ಆಡ್ತಿದ್ಯಾ ಸ್ವಲ್ಪ ಜೋರಾಗ ಹೇಳ್ತೀನಿ ಪರವಾಗಿಲ್ಲ ಹೇಳ್ತೀನಿ ಅಲ್ಲೇ 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 ಇನ್ನು ಸ್ವಲ್ಪ ಕೆಳಗಡೆ ಹಲೋ ಬಂದಿದೀವಿ ಕಡೆ ಹಾ ಬಂದೆ ಬೇಗ ಬಾ ಗೇಟ್ ಹತ್ರ ಇದೀನಿ ಬೇಗ ರಮ್ಮಿ ಸರಿ ಯಾರು ಕೊಡ್ತಿಲ್ಲ ಹೇಗೆ ಅಲ್ಲ ಹೇಗೆ ಬರೋದು ಸುತ್ಕೊಂಡ್ ಬಾ ಎಸ್ ಬಂದೆ ಸುರೇಶ್ ಬಾಬಾ ಇಲ್ಲಿ ಏನೇ ಇಟ್ಟಿದ್ದೀನಿ ಬಾ ಓಕೆ ಹುಷಾರು ಎಸ್ ಗಟ್ಟಿಯಾಗಿಟ್ಕೋ ಶಬ್ದ ಮಾಡ್ಬೇಡ ನಿಧಾನ ಕುಡು ಹುಷಾರು ಮುಂದೆ ವಾವ್
ಹಲೋ. ಹೇಯ್ ಬಂದೀನ್ ಕಣೆ. ಹಾ ಬಂದೆ. ಎಸ್ ಎಸ್. ಮನೇಲಿ ನಾ ಇಲ್ದಿದ್ರೆ ಸಾಕಪ್ಪ. ಹಾಯ್. ಹಾಯ್. ಈ ಕಡೆ ಬಾ. ಓಕೆ ಓಕೆ. ಹತ್ತು ಇದ್ರಲ್ಲಿ ಬರೋದಾ? ಏನು ಆಗಲ್ಲ ಬಾ. ನನ್ ಕೈಲಾಗಲ್ಲಪ್ಪ. ಅಯ್ಯೋ ಬಾರೋ. ಮೆತ್ಗೆ ಬೇಗ ಬಾ. ಅಯ್ಯೋ ಹುಷಾರು. ನಾನು ಬೀಳ್ತಿರೋ ತರ ಮಾಡಪ್ಪ. ಲವ್ ಅಂದ್ರೆ ಇಷ್ಟು ಕಷ್ಟ ಅಂತ ಗೊತ್ತಿರ್ಲಿಲ್ಲ. ಅಯ್ಯಪ್ಪ. ಮೆತ್ಗೆ. ಅಯ್ಯೋ ನೀ ಬಾ. ಅಯ್ಯೋ ಹುಷಾರಾಗಿ ಬರ್ಬೇಕು ಅಂತ ಹೇಳಿರ್ಲಿಲ್ವಾ? ನಿಂಗೊಂದ್ ಏಣಿ ಹತ್ತಕ್ಕೂ ಬರಲ್ಲ? ಹೇಯ್ ನಮ್ಮನೇಲಿ ಯೂಸ್ ಮಾಡೋದು ಸ್ಟೆಪ್ಸ್ ಮತ್ತೆ ಡೋರ್ನ, ಏಣಿನಲ್ಲ. ಓಕೆ ಓಕೆ ಬಾ ಇವಾಗ ನನ್ನ ಜೊತೆಗೆ. ಬಟ್ ಕೇರ್ಫುಲ್ ಆಗಿರೋ, ಏನಾದ್ರೂ ಬಿದ್ದ್ಯೋ. ಸರಿ ಸರಿ ನಾನು ಚಾಕ್ಲೇಟ್ ತಂದ್ಯಾ? ಬಾ. ಓಕೆ ಓಕೆ ಓಕೆ. ಬಾ ಬಾ. ಯಾರಪ್ಪ ಇದು? ಅಯ್ಯೋ ಬಾ. ಪ್ಲೀಸ್ ಕಿರಿಸ್ಬೇಡಿ, ನಾನು ಅವ್ರ ಫ್ರೆಂಡು, ಕಳ್ಳ ಅಲ್ಲ. ಅಯ್ಯೋ ಕೇಳಿ. ಏನ್ ಮಾಡ್ತಿದ್ಯಾ ನೀನು? ಅವಳು ನನ್ನ ತಂಗಿ ಕಣೋ, ಅವಳು ನಿದ್ದೆ ಕಣ್ಣಲ್ಲಿ ನಡೆಯೋ ಅಭ್ಯಾಸ ಇದೆ. ಹೌದಾ? ಇವಳ ನೋಡಿಲ್ಲಲ್ಲ. ಅಯ್ಯೋ ಬೆಳಿಗ್ಗೆ ಇದ್ದ ತಕ್ಷಣ ಎಲ್ಲ ಮರ್ತ್ ಬಿಡ್ತಾಳೆ. ನೀನ್ ಬಾ ನೀನು. ಹೇಗಿದೆ ಬಿರಿಯಾನಿ ಟೇಸ್ಟು? ಸೂಪರ್ ಅದ. ಅದೇ ಸ್ವಲ್ಪ ಉಪ್ಪು ಕಮ್ಮಿ. ನೈಟಿ ಹೇಗಿದೆ? ಇವತ್ತು ತಗೊಂಡಿದ್ದು. ನಾಟ್ ಬ್ಯಾಡ್. ಅವತ್ತು ಹಾಕೊಂಡಿದ್ದು ಸಲ್ವಾರು? ಸೂಪ್. ಪಾಪ ನಿದ್ದೆಲ್ಲೂ ಮಾತಾಡ್ತಾವಳೆ. ಯಾರೇ? ನಮ್ಮಣ್ಣ. ಇವಳನ್ನ ಚೆಕ್ ಮಾಡ್ಬಿಡೋಣ ಒಂದ್ಸಲ. ಯಾರು? ಅಣ್ಣ. ಮಲಗಿದಳ ಇಲ್ಲ ಎದ್ದಿದಳ? ಏನೋ ಕೇಳಿಸ್ತಾ ಇದೆಯಲ್ಲ. ಏನು ಕೇಳಿಸ್ತಾ ಇಲ್ಲ. ಅಪ್ಪ ಸದ್ಯ ಎಲ್ಲ ಮಲಗಿದ್ದಾರೆ, ಒಳ್ಳೇದೇ ಆಯ್ತು. ಈಗ 5 ನಿಮಿಷ ಕೂತ್ಕೊಳ್ಳೋಣ. ಅಯ್ಯೋ ಅವ್ರದ್ದು. ಅಯ್ಯೋ ನೀನೇನೋ ಮಾಡ್ತಾ ಇದೆಯಲ್ಲಿ? ನಿನ್ಗೂ ಹೊಡಿತೀರಾ? हाय, मैं सोनू है। ये कहाँ जा रही है? आओ आओ जाओ, ऊपर फर्स्ट फ्लोर राइट साइड। जाओ जाओ। क्या जाओ। हो रहा है? सोनू सोनू नीतू 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 ಅಯ್ಯೋ ಆಪ್ತ ಮಿತ್ರ ಸೌಂದರ್ಯ ನಡ್ಕೊಂಡು ಹೋಗ್ತಾಳೆ. ನಿಂತ್ಕೋ ನಿಂತ್ಕೋ. ನಮ್ಮ ಮನೆ ಪುಟ್ಟಾಗವಳಿ. ಕಣ್ಬಿಡು ಬಿಡು ಕಣ್ಬಿಡು.
ನಾನು ಎಲ್ಲಿದ್ದೀನಿ? ಈಗ ನಮ್ಮನೆ ಗೇಟ್ ಹತ್ರ ಇದ್ಯಾ, ಬಿಟ್ಟಿದ್ರೆ ಇನ್ನೊಬ್ರು ಮನೆ ಗೇಟ್ಗೆ ಹೋಗ್ಬಿಡ್ತಾ ಇದ್ದೆ. ನಾನು ಯಾಕೆ ಇಲ್ಲಿಗೆ ಬಂದೆ? ನೋಡಮ್ಮ ಪುಟ್ಟ ನಾಗವಲ್ಲಿ, ನಿಂಗೆ ನಿದ್ದೆಲ್ ನಡೆಯೋ ಅಭ್ಯಾಸ ಇದೆ, ಕಾಲ್ಗೆ ಹಗ್ಗ ಕಟ್ಕೊಂಡ್ ಮಲ್ಕೋ. ನಾನು ಯಾಕೆ ನಿದ್ದೆಲ್ಲಿ ನಡಿತೀನಿ? ನನ್ನ ನೆಮ್ಮದಿನ ಆಡಿಸಿ ಅಳ್ಳಾಡಿಸಿ ಅರ್ಧ ಕುಡಿಯಕ್ಕೆ ಬಾ ಅಮ್ಮ ಬಾ. ಏನಂದೆ? ನಡಿ ಹೇಳ್ತೀನಿ, ನಡಿಯಮ್ಮ. ಇನ್ನೊಂದ್ಸಲ ಹೆಂಗ್ ಬರ್ಬೇಡಮ್ಮ, ನೆಮ್ಮದಿ ಹಾಳಾಗತ್ತೆ. ಈ ಕಾಯಿಲೆ ನಮ್ಮ ಅಜ್ಜಿಗಿತ್ತಂತೆ, ಈಗ ನಿನಗ್ ಬಂದ್ಬಿಟ್ಟಿದೆ. ಬಾ ಬಾ ಬಾ, ಕತೆ ಹೇಳ್ತೀನಿ. ಹೋಗ್ ಮಲ್ಕೊ, ನಡಿ ಚಿನ್ನ, ಹೋಗಪ್ಪ, ಹಿಂಗ್ ಬರ್ಬಾರ್ದು. ಅಣ್ಣ ಒಂದ್ ನಿಮಿಷ. ಏನಮ್ಮ? ನೀನ್ ರಾತ್ರಿ ಸ್ನಾನ ಮಾಡ್ಕೊಂಡು ಸೆಂಟ್ ಹಾಕೊಂಡ್ಯಾ? ಯಾರಾದ್ರೂ ಬರ್ತಾರಾ? ನಿನ್ಗೆ ಯಾಕೆ ಅವೆಲ್ಲ ಈ ವಯಸ್ಸಿಗೆ? ಹೋಗ ಮಲ್ಕೋಗೆ, ಹೋಗೆ. ಫಸ್ಟ್ ಪ್ರಾರ್ಥನೆ ಮಾಡಿ ಮಲ್ಕೋ, ಹೋಗ ಹೋಗಿ. ಎಲ್ಲ ಓದ್ಬಿಡ್ತೀನಿ ಸೋನು, ಕತ್ತೆ ತರ ಓದ್ಬಿಡ್ತೀನಿ. ಹೋಗೆ ಸೋನು. ಬಂದೆ. ನಮ್ ಬಾಸ್ ಬೇರೆ ಎರಡೆರಡು ಬಾಗ್ಲಿಕ್ಕರ್, ಒಂದು ಬಾಗ್ಲಿಕ್ಕದ್ ಬಂದು. ಸೋನು ಚಿನ್ನ, ಬೇರೆ ಬಟ್ಟೆ ಹಾಕೊಂಬಂದಿದ್ದೆ, ಚೇಂಜ್ ಮಾಡ್ಬಿಟ್ಟಿದ್ಯಾ? ಅದು ನೈಟಿ ಚೆನ್ನಾಗಿ ಕಾಣ್ತೀಯ. ಟ್ರಾನ್ಸ್ಪರೆಂಟ್ ನೈಟಿ. ಸಾರಿ. वो लड़की कौन थी? ಕುಂತಿ ಅಲ್ಲ, ನೀತು ನನ್ ತಂಗಿ. बट ನೀನೇನು ಯೋಚನೆ ಮಾಡಬೇಡ, ಅವಳಿಗೆ ನಿದ್ದೆಲಿ ಓಡಾಡೋ ಅಭ್ಯಾಸ, ಗುರ್ತೇ ಹಿಡಿಯಲ್ಲ ಬೆಳಿಗ್ಗೆ ಎದ್ರೆ. ओके, जब वो लड़की मेरी तरफ आई ना, मुझे ऐसा लगा मैं उसी समय उसे मार डालूंगी. अच्छा, हाँ. ಇನ್ನೊಂದ್ಸಲ ಹೇಳು. ओके, जब वो लड़की मेरी तरफ आई, मुझे ऐसा लगा मैं उसी समय उसे मार डालूंगी. एक मिनिट. अच्छा. ಏನಂತ ಲವ್ ಮಾಡುತ್ತೆ ಇವಳನ್ನ? ಇವಳಿಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ. ನಾಳೆ ಮದ್ವೆ ಆದ್ಮೇಲೆ ಏನಾಗತ್ತೆ? ಮದ್ವೆ ಆದ್ಮೇಲೆ ಮಕ್ಳಂತೂ ಆಗತ್ತೆ, ಆದ್ರೆ ನಮ್ಮ ಮಕ್ಳು ಯಾವ ಭಾಷೆ ಮಾತಾಡ್ತಂತ ಗೊತ್ತಾಗ್ತಾ ಇಲ್ವಲ್ಲ. ಏನ್ ಮಾಡೋದು ಅವಾಗ? ನೀತು, ಮಮ್ಮಿ ಆಮೇಲೆ ಓದ್ಕೋತೀನಿ, ಇನ್ನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ನಾನ್ ನಿಮ್ಮ ಮಮ್ಮಿ ಅಲ್ಲಪ್ಪ, ನಿಮ್ಮ ಅಣ್ಣ. ಎದೋಳಪ್ಪ, ಎದೋಳ ಚಿನ್ನ. ಇಲ್ಲೇನ ಮಾಡ್ತಿದ್ಯಾ? ಓ, ಒಬ್ನೇ ಮಲ್ಕೊಳಕ್ ಭಯನಾ? ಅದೆಲ್ಲ ಏನಿಲ್ಲ. ಜಬ್ ತುಮಾರ ಬೆನ್ ಸಾಮ್ನೆ ಆಯಾ ಮಾರ್ ಡಾಲಾ ಚಾಹ ಅಂದ್ರೆ ಏನಪ್ಪ? ಇಷ್ಟೊತ್ತಲ್ಲಿ ಏನನ್ನ ಹಿಂದಿ ಟೆಸ್ಟ್ ಕಂಡಕ್ಟ್ ಮಾಡ್ತಿದ್ಯಾ? ಇಲ್ಲಪ್ಪ, ಹಿಂದಿ ಫಿಲಂ ನೋಡ್ತಿದ್ದೆ, ಅರ್ಥ ಆಗ್ತಿಲ್ಲ. ಹೇಳಪ್ಪ ಪ್ಲೀಸ್. ನಿನ್ ತಂಗಿನ ಸಾಯಿಸ್ಬಿಡ್ಬೇಕು ಅಂತ ಅನ್ಸುತ್ತೆ. ಏನು? ನೀನ್ ಕೇಳಿದ್ದಕ್ಕೆ ಕನ್ನಡದಲ್ಲಿ ಇದೇ ಅರ್ಥ. ಈಗ ಆ ತಂಗಿನ ಸೇವ್ ಮಾಡು. ಗುಡ್ ನೈಟ್. ಏನು? ನಿದ್ದೆಲ್ ನಡ್ಕೊಂಡು ಹೋಗೋ ಕಾಯಿಲೆ ಇರೋ ನನ್ನ ತಂಗಿನ ಸಾಯಿಸ್ತೀನಿ ಅಂತಳ ಅವಳನ್ನ? ಏನಣ್ಣ ಮತ್ತೆ ಗೊಣಗ್ತಾ ಇದೀಯಾ? ಏನಿಲ್ಲಪ್ಪ, ನೀನ್ ಮಲ್ಕೋ. ಗುಡ್ ನೈಟ್. ಪಚ್ಚು ಪಚ್ಚು, ಚೆನ್ನಾಗಿ ಪಚ್ಚು. ಏನೇ, ನನ್ ತಂಗಿನ ಕೊಲೆ ಮಾಡ್ತೀನಿ ಅಂದ. ನೀನ್ ಹಿಂದಿಲ್ ಮಾತಾಡಿದ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಸ್ದೆ. ಪಾಪ ನಿದ್ದೆಲ್ ನಡ್ಕೊಂಡು ಹೋಗಿ ನೀನ್ ಕೊಲೆ ಮಾಡ್ತೀನಿ ಅಂತ್ಯ. ನಾನು ಹೇಳ್ದೆ, ನಾನು ಹಿಂದೆ ಬೀಳ್ಬೇಡ, ನಿಮ್ದು ಮಹಾರಾಷ್ಟ್ರ ನಮ್ದು ಕರ್ನಾಟಕ, ಬಾರ್ಡರ್ ಪ್ರಾಬ್ಲಮ್ ಎಲ್ಲಿ ಕೇಳ್ದೆ. ಈಗ ಬಂದು ನನ್ ತಂಗಿನ ಕೊಲೆ ಮಾಡ್ತೀನಿ ಅಂತ್ಯ. ಮಜಾಕ? ಕೊಲೆ ಮಾಡೋದ್ ನಿಂಗ್ ಮಜಾಕನಾ? ओके, अगर तुम्हें मेरा मजाक बुरा लगा तो आई एम सॉरी. सॉरी. अच्छा, इधर बैठो, बैठो ना. देखो, मैं घर से फ्राइड चिकन लाई हूँ. तुमने खाना खाया? नहीं. कौन? यारो? कौन आया? कपड़े छुपा. अरे बाप रे. नन्निंದ ಯಾಕೆ ಬರ್ತಿ? ಒಳಗೆ ಯಾರು? ನಾನು. ನೀತು. ಏನು? ನನ್ನ ಸಾಯಿಸ್ಬೇಕು ಅಂತ ಯಾರು ಹೇಳಿದ್ದು? ನೀನ್ ಯಾರಾದ್ರೂ ಸಾಯಿಸಕ್ ಆಸೆ ಪಡ್ತಾರೇನಪ್ಪ. ಅದು ಹಿಂದಿ ಫಿಲಂ ಡೈಲಾಗ್. ಹೋಗ್ ಮಲ್ಕೋ ಹೋಗಪ್ಪ. ಅಣ್ಣ ನಿಂತ್ಕೋ. ಅದು ಯಾವ ಫಿಲಮು, ಯಾರ್ ಹೀರೋ, ಆ ತಂಗಿ ಯಾರು ಎಲ್ಲ ಹೇಳ್ಬೇಕೀಗ. ಏಯ್, ಮಲ್ಕೋಗ್. ಮಲ್ಕಕ್. ಅಣ್ಣ, ಈಗೇನೆ ಚಿಕನ್ ವಾಸನೆ ಬರ್ತಾ ಇದೆ. ಚಿಕನ್? ಇವಾಗ ತಾನೇ ಒಂದ್ ಕೋಳಿ ಓಡೈತಲ್ಲ? ಫ್ರೈಡ್ ಚಿಕನ್ ವಾಸನೆ ಬರ್ತಿದೆ. ಹಾ, ಕೋಳಿನ ಬಾಣಲಿ ಫ್ರೈ ಮಾಡ್ಬೇಕಾದ್ರೆ ಎದ್ದು ಬಿದ್ದು ಓಡಾಯ್ತು. ಏಯ್, ಮಲ್ಕೋ. ಏನ್ ಒಳ್ಳೆ ಫೂಲ್ ತರ ಮಾತಾಡ್ತಿದ್ಯಲ್ಲ. ಫಸ್ಟ್ ನೀನ್ ಹೋಗ್ ಮಲ್ಕೋ. ಆಯ್ತು, ನಡಿ. ಏಯ್, ಯಾಕೆ ನಗ್ತಾ ಇದೀಯಾ?
सोच रही हूँ फ्राई चिकन भागता हुआ कैसा लगेगा। ನನ್ ತಂಗಿ ತುಂಬಾ ಬುದ್ಧಿವಂತೆ, ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ಚಿಕನ್ ತಂದಿದ್ಯಲ್ಲ ನಂಗೆ ಕೊಡು, ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ. खाने की बात बाद में, पहले मुझे एक पप्पी दो। ಪಪ್ಪಿ ಈಗೆಲ್ಲೋ ಹುಡುಕ್ಲಿ, ನಮ್ಮ ಮನೇಲಿ ನಾ ಇನ್ನೂ ಪಪ್ಪಿ ಹಾಕಿಲ್ಲ. अरे बुद्धू, पप्पी का मतलब ही नहीं पता। ಇದನ್ನ ಆಮೇಲೆ ಕೊಡ್ತೀನಿ, ಫಸ್ಟ್ ಅದೇನು ಹೇಳ್ದಲ್ಲ ಅದನ್ನ ಹೇಳು. वही तो कह रही हूँ कि तुम बुद्धू हो। ನಾನ್ ಬುದ್ಧಿವಂತ ನಿಜ. ಒಂದ್ ನಿಮಿಷ ಬಂದೇ ಇರು. हे राम, ಸಾಯಿಸ್ಬೇಡ, ದೂರ ಹೋಗ್ತೀನಿ ನನ್ ಕತ್ತಿಸಬೇಡ. ಏನಮ್ಮ ನನ್ ಕಾಲ್ ಮುಟ್ಟಿದ್ಗೆ ಸುತ್ತೋಗ್ತೀಯ? ನಾನಮ್ಮ ನಿಮ್ಮಣ್ಣ, ನಾನು ನಿಮ್ಮಣ್ಣ. ನಾನೇ ತಿರ್ಗಾ ನೀನೇನಾ? ಹಿಂದಿ ಟ್ರಾನ್ಸ್ಲೇಷನ್ ಆದ್ರೆ ಬೆಳಗ್ಗೆ ಬಾ. ಪ್ಲೀಸ್ ಅಪ್ಪ, ಚಿಕ್ಕ ಟ್ರಾನ್ಸ್ಲೇಷನ್ ಬಂಗಾರ ಅಂತೀನಿ, ಪ್ಲೀಸ್ ಹೇಳಪ್ಪ. ಅದೇ ಫಿಲಮ್ದ ಬೇರೆ ಇದು ಸೀರಿಯಲ್ದು. ಓಕೆ, ಸೆಂಟೆನ್ಸ್ ಹೇಳು. ಮುಜೆ ಪಪ್ಪಿ ದೋನಾ. ಮುಜೆ ಪಪ್ಪಿ ದೋನಾ. ಯಾಕಪ್ಪ ಅರ್ಥ ಗೊತ್ತಾಗ್ತಾ ಇಲ್ವಾ? ಹಿಂಗ್ ನೋಡ್ತಾ ಇದ್ಯಾ? ಇದು ಸೀರಿಯಲ್ ಡೈಲಾಗ? ಮದರ್ ಪ್ರಾಮಿಸ್ ಹಿಂದಿ ಸೀರಿಯಲ್ದು. ಬಾಯ್ಲಿ. ಈಗ ಹೇಳು. ನೀನ್ ಕೇಳಿದ್ದಕ್ಕೆ ಕನ್ನಡದಲ್ಲಿ ಇದೆ ಅರ್ಥ, ನನ್ಗೊಂದು ಮುತ್ಕೊಡು ಅಂತ. ಇಷ್ಟೇನಾ? ನಾನೇನೋ ಸೀರಿಯಸ್ ಅನ್ಕೊಂಬಿಟ್ಟೆ. ತುಂಬಾ ಸೀರಿಯಸ್ಸೇ, ಆದ್ರೆ ಯಾರು ಕೊಡ್ತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೋನು ಇಲ್ಲಲ್ಲ, ಇಲ್ಲಿ ಪಪ್ಪಿ ದೋತಾ ನೋಡ್ತಾ ಇರು, ದೋತಾ. ಕಳ್ಳಿ ಪಪ್ಪಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಚಿಕನ್ ಆಮೇಲೆ ತಿನ್ನೋಣ, ಮೊದಲು ನಂಗೊಂದು ಪಪ್ಪಿ. अभी मुझे भूख लगी है। ನನಗೂ ಹಶು ಆಗ್ತಾ ಇದೆ. सिद्धू, मुझे पता है तुम्हारी आंखों में कैसी भूख है। ಒಂದ್ ನಿಮಿಷ ಬರ್ತೀನಿ ಇರು. अरे बैठो। ಹೊಟ್ಟೆ ಪ್ರೆಸ್ ಮಾಡಿದ್ ಬೆಲ್ ಸೌಂಡು. ಡೋರ್ ಬೆಲ್. ನೆಮ್ಮದಿ ಕೂತ್ಕೊಳ್ಳೋಕೆ ಬಿಡಲ್ಲ. ಒಂದ್ ನಿಮಿಷ ನೋಡ್ಕೊಂಡ್ ಬರ್ತೀನಿ ಇರು. ಬಂದೆ. ಯಾರದು? ಬಾಕಲ್ ತೆಗಿಲ. ಯಾರು? ಅಪ್ಪು. ಅಪ್ಪು ಪುನೀತ್ ರಾಜ್ಕುಮಾರ್. ಯಾವ ಅಪ್ಪು ಹೇಳಿ? ಅಯ್ಯೋ ಬಟ್ಟದ ಸೋಮನಹಳ್ಳಿ ಅಪ್ಪು ಕಲ. SM ಕೃಷ್ಣ ಅವ್ರ ಊರು. ಏಯ್ ಅಲೋ, ಯಾರ್ರೀ ನೀವು? ಸಿದ್ಧ ಬಾಕ್ಲು ತೆಗಿಯಲ್ಲ. ಸಿದ್ದು, ನನ್ನ ಹೆಸರು ಗೊತ್ತು. ಏಯ್ ಅಲ್ಲಿ ಉಗ್ಗಿಯಂಗಿಲ್ರಿ. ಎಲ್ಲ ಹೆಂಗಾಗ್ಬಿಟ್ಟಿದಿಲ್ಲ. ಲೇ ಸಾನೆ ಬಡ್ದ್ಬಿಟ್ಟಿದ್ಯಾ? 8 ವರ್ಷ ಆಯ್ತು ನಿನ್ ನೋಡಿ. ನಾನ್ ನೋಡ್ದ ಇಟ ಇದೇನಲ್ಲ ಇದು? ಈ ಸ್ಕೂಲ್ನಾಗ ಹಾಕೊಂಡಿದ್ ಚಡ್ಡಿನ ಇನ್ನೂ ಹಾಕೊಂಡಿದ್ಯಾ? ಇದು ಆ ಚಡ್ಡಿ ಅಲ್ರಿ, ಹೊಸ ಚಡ್ಡಿ, ಬರ್ಮೋಡ ಫ್ಯಾಷನ್. ಓ, ಟೇಲರ್ ಮಾಡಿದ ಮಿಸ್ಟೇಕ್ ಅಲ್ಲ, ಪಾಸನಪ್ಪ. 2 ಸಂದಾಗ ಅದ ಮನೆ. ಅಲ್ಲೆಲ್ಲ ಉಗಿಯಂಗಿಲ್ಲ. ಎಲ್ರಿ ಉಗಿದ? ಏನ್ರಿ ನೀವು ನಮ್ ಕೈ ಮೇಲೆ ಉಗಿದ್ಬಿಟ್ರಲ್ರಿ? ಯಾವ ಸೀಮೆ ಜನ ರೀ ನೀವು? ಕೈಯೆಲ್ಲ ಅಪ್ಪಯ್ಯ ಎಲ್ಲಿಲ್ಲ? ಅಪ್ಪನೂ ಇಲ್ಲ, ಯಾರು ಇಲ್ಲ. ಬನ್ರಿ, ನೀವು ಹೋಗ್ ಬರ್ರಿ. ನೀವೇನ್ರಿ? ಬಾಕ್ಲು ಏನು? ಬಾಕ್ಲು ಮುಚ್ಚು. ಬಾಕ್ಲ ಅಲ್ಲ ರೀ, ನಾನ್ ನೀವ್ ಹೇಳಿದೇನ್ರಿ? ಊರಿಂದ ಬಂದಿದ್ದೀನಿ. ಬಾಕ್ಲು ಮುಚ್ಚಲ. ಆಯ್ತು, ಹಾಕ್ತೀನಿ. ಅಲ್ಲ ಸ್ವಾಮಿ, ತಾವ್ ಯಾರು ಅಂತ ಹೇಳಿ. ಸದ್ದು. ಆಯ್ತು, ಚುಪ್. ಅಲ್ಲ ತಾವ್ ಯಾರು ಅಂತ ಹೇಳಿ. ಬುಟ್ಟ ಅಂದ್ರ ಆಯ್ತು. ಅಲ್ಲ ನೀವು ಯಾರ ಕಡೆಯವ್ರು ಹೇಳಿ ಸ್ವಾಮಿ. ಜಾಸ್ತಿ ಒದ್ದ ಅಂದ್ರ ಏನ್ರಿ ಹೊಡಿಯಕ್ಕೆ ಬರ್ತೀರ ನಮ್ಮನೆಗ್ ಬಂದು? ಗುರಾಯಿಸ್ತಾ ಇರ್ತಾರೆ. ಓ ಪಸಂದ ಆಯ್ತಲ್ಲ ಮನೆ. ಇವ್ರೆ ಇದೇನಿಲ್ಲ ಇದು ಮುದುರ್ಕಂಡದ? ಅದ್ ಹಂಗೇನೆ. ಏನ್ರಿ ಮಾಡ್ತಾ ಇದ್ದೀರಾ? ಒಬ್ರ ಆಯ್ತದ ಬಿಡ್ಲಾ. ಪ್ಲಾಸ್ಟಿಕ್ ಗಿಡ. ಗಿಡವಲ್ಲ, ಪ್ಲಾಸ್ಟಿಕ್ ಆಗೋಯ್ತು. ಏನ್ ಕಾಲವ. ದೇವ್ರೆ, ಇವನ್ನ ಚೆನ್ನಾಗಿ ಬೈಯ ಶಕ್ತಿ ಕೊಡು. ಹುಲ್ಲಿನ ಬೆದ ಇದ್ದಂಗ ಅದಕ್ಕಲ್ಲ. ಮಿಸ್ಟರ್, ಹೇಳ್ರಿ ಮೇಲೆ. ಥ್ಯಾಂಕ್ ಯು ದೇವ್ರೆ. ನನ್ನೇ ಹೇಳ್ಸಿಲ್ಲ, ಕುಂತಿರೋ ನನ್ನೇ ಹೇಳ್ಸಿಲ್ಲ. ನಿನ್ನ ಅಪ್ಪನ ಕೂಡ ಹಿಂಗೆ ಮಾಡಿಲ್ಲ. ಅಪ್ಪ ಅಮ್ಮ ಊರಲ್ಲಿಲ್ಲ. ಬರ್ಲಿ ಬಿಡು, ನಾನಿಲ್ಲೇ ತಂಗಿದ್ದು ಒತ್ತಾರೆ ನೋಡ್ಕೊಂಡು ಹೋಯ್ತೀನಿ. ನಾಳೆ ಹೋಗ್ತೀನಿ ಅಂದ್ರೆ ರಾತ್ರಿ ಇಲ್ಲೇ ಇರ್ತೀರಾ? ಹೌದು, ಯಾಕ್ಲಾ ಇರ್ಬಾರ್ದಲ್ಲ? ಅದ ಹಂಗಲ್ಲ, ನನ್ನ ಇರ್ಬಾರ್ದು ಅಂತ. ಇರಿ ಆಯ್ತು. ಅಪ್ಪ ಸುಬ್ಬತ್ತೆಯಲ್ಲಿ ಸುಬ್ಬತ್ತೆ ಗೊತ್ತಾ ನಿಮ್ಗೆ? ಎಲ್ಲಿ ಸರಿ, ಅಲ್ಲಿ
ಏ ಹಿಂದೆ ಇಲ್ಲಿ ಬಿದ್ದು ಸತ್ತೋಗ್ತೀರಾ ರೀ, ಆಮೇಲೆ ನೀವು ದೆವ್ವ ಆಗ್ಬಿಡ್ತೀರಾ, ನಡೀರಿ. ಆಯ್ತು ಆಯ್ತು ಆಯ್ತು. ಅಲ್ಲ ನೋಡಿ, ಇವ್ರೇ ನಿಮ್ ಹೆಸರೇನು ಹೇಳಿದ್ರಿ ಹೇಳಿ? ಅಪ್ಪು. ನೋಡು ಅಪ್ಪು. ಏನಲ್ಲ? ಅಲ್ಲ ಅಪ್ಪು ರೀ, ಮರ್ವಾದೆ. ಅಪ್ಪು ದೇವ್ರು. ಮರ್ವಾದೆ. ಅಪ್ಪು ಅಣ್ಣ. ಮರ್ವಾದೆ. ಅಲ್ಲ ಸ್ವಾಮಿ, ನೀವು ನಾಳೆ ಬನ್ನಿ ಮಾತಾಡೋಣ. ಇದೇ ಕೋಣೆಯ? ಕೋಣೆ ಅಲ್ಲ, ರೂಮು. ಅತ್ತಿಯ ಕತ್ತಲಾಗ ಮಲ್ಸಿದ್ಯಲ್ಲ? ಇನ್ನೇನು ಲೈಟ್ ಹಾಕ್ಬಿಟ್ಟು ಮಲಗ್ಸಕ್ಕಾಗತ್ತಾ? ನಾನು ಲೈಟ್ ಬೇಕು. ಸ್ವಿಚ್ ಹಾಕಿ. ನಾನೇ ಹಾಕ್ತೀನಿ. ಕೊಬ್ಬು ಮುಟ್ಟಕ್ ಮುಂಚೆ ಬರ ಆಚೆ. ಏನಪ್ಪ ಅವ್ರೆ, ನೀವು ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ನನ್ನೇ ಪ್ರಶ್ನೆ ಮಾಡ್ತಿಲ್ಲ. ಅಮಿಕೊಂಡ್ ಕುತ್ಕೊಳ. ಇಲ್ವಾ? ಅಯ್ಯೋ. ಹಾ ಅಲ್ಲ ರೀ, ನೀವ್ ಏನ್ ದೊಡ್ಡ ಗೂಂಡ ಆಡ್ದಂಗ ಆಡ್ತಾ ಇದ್ದೀರಾ ನಮ್ಮ ಮನೆಗ್ ಬಂದು. ಸರಿ ಆಯ್ತು. ಬಾಯಿ ಮೇಲ್ ಬೆಟ್ಟಿಕ. ಆಯ್ತು. ಹಾ ನಮ್ಮಪ್ಪ ಬರ್ಲಿ ನೋಡ್ರಿ ನೀವು. ಏನ್ಲ ಅಂದೆ? ನಮ್ಮಪ್ಪ ಬಂದ್ಮೇಲೆ ನೋಡ್ಬೇಕು ಅಂದ್ರಲ್ಲ, ನೋಡಿ ಅಂತ ಅಂದೆ. ಏ ಇಲ್ಲೂಗಿರಿ. ಮಾಡಿಲ್ಲ. ತಲೆ ಹೊಡ್ದು ಹಂಗೆ ಸಾರಿ. ಸುಮ್ನೆ ಆಯ್ತು. ಅತ್ತೆ ಸುಮತೆ, ಯಾರು ಬಂದವ್ರ ನೋಡು. ಯಾರು ಬಂದವ್ರೆ? ನೋಡು ಯಾರು ಅಂತ. ನಾನು ರಾಘವಣ್ಣ, ಗೊತ್ತಲ್ಲ ಅವ್ರ ಅಕ್ಕನ ಮಗ. ರಾಘಣ್ಣ? ರಾಘವಣ್ಣ ನಮ್ಮ ಊರ್ ಜಾತ್ರೆನಾಗ ಗೂಳಿ ಗುದ್ದಿ ಸಾಯ್ನಿಲ್ವಾ? ಓ, ಕರಿಗುಳಿ, ಹಣೆ ಮೇಲೆ ಬಿಳೆ ಮಚ್ಚೆ. ಎಲ್ಲ 7 ಸಂದಾಗ ಎತ್ತಿರ್ಕೊಂಡಿದ್ಯಾ? ಅಬ್ಬಬ್ಬಾ, ಯಾ ಪಾಟಿ ರಕ್ತ ನನ್ ಜೀವನದಲ್ಲೇ ನೋಡಿಲ್ಲ ಕಣಪ್ಪ. ಆವತ್ತೇ ತಲೆ ಸುತ್ತಿ ಕೆಳಗ್ ಬೀಳಿಲ್ವಾ ನೀನು? ಅಯ್ಯೋ, ಈಗ್ಲೂ ಯಾರೋ ರಕ್ತ ಅಂದ್ರೆ ಸಾಕು ಹಂಗೆ ಬಿಡ್ತೀನಿ. ಹೌದು, ನಿಮ್ಮ ಅವನ ಹೆಸರೇನಂದೆ? ಸಾವಿತ್ರಿ. ನೀನ್ ಪ್ರೀತಿಯಾಗೆ ಸಾವಿ ಅಂತ ಕರಿತಿರ್ಲಿಲ್ವಾ? ಸಾವಿ ಅಂತನಾ? ನಾಟಕಕ್ಕೆ ಬರ್ತಿಲ್ಲ. ಹೌದು, ಎಲ್ಲೋ ಕೇಳಿದೀನಿ. ಹೋದ್ ವರ್ಷ ತೀರೋಗ್ಬಿಟ್ಲು. ಬರೋ ಸೋಮವಾರ ಅವಳು ತಿಥಿ. ಅಯ್ಯೋ, ನಿಮ್ಮವ್ವ ಈ ವಯಸ್ಸಲ್ಲಿ ಸೋಮವಾರ ಇನ್ನೊಂದ್ ಮದ್ವೆ ಮಾಡ್ಕೊತಾವಳ? ಮದ್ವೆ ಅತ್ತೆ, ತಿಥಿ ಹೋಗ್ಬಿಟ್ಟವಳೆ. ಬಿಡು, ಎಲ್ಲಾರು ಒಂದಿನ ಹೋಗದೆಯ. ಹೊಟ್ಟೆಗೇನ ತಿಂದಿದ್ಯಾ ತಾನೆ? ಎಲ್ಲತ್ತೆ ಮಧ್ಯಾಹ್ನ ಊರ್ನಾಗ ಒಟ್ಟಾಗ ಉಂಡಿದ್ದು. ಏನಾರು ಕೊಡು. ಅಯ್ಯೋ ನನ್ ಮಗ, ಬಾ ಸಿದ್ಧ ಬಾಯ್ಲಿ. ಇವನ್ಗೆ ತುಂಬಾ ಹಶ್ವಾಗ್ತಾ ಇದ್ದಂತೆ, ತಿನ್ನಕ್ಕೆ ಏನಾದ್ರು ಕೊಡು. ಏನ್ ಮಾಡ್ಕೊಡು. ತಿನ್ ಮಲಿಕ, ಬೆಳಿಗ್ಗೆ ಮಾತಾಡ. ನಿಜ ಉಗಿಯಕ್ಕೆ. ವರ್ಷೆ ಬಾ. ಪಾಸ್ ಬರ್ಲಿ. ಎಲ್ಲಿಂದ ಬಂದಯ್ಯ ನಮ್ಗೆ ಇವನು ಹಿಂದೆ ಬಿಂದೆ ಹೋಗ್ಬೇಕು. ಟಚ್ ಮಾಡಿದ್ಕೆ ಬಿದ್ದೆ. ಇದೇನು ಅಡಿಗೆ ಮನೆನಾ ಅರಮನೆನಾ? ಸಿದ್ಧಾ, ಕೆಳಗೆ ಎಲ್ಲ ಮಾಡ್ತಿದ್ದೆ? ಏನಿಲ್ಲ. ಆಹಾ, ಇಂತ ಅಡಿಗೆ ಮನೆಯ ನನ್ ಜೀವನದಾಗ ನೋಡಿಲ್ಲ ಕಣ. ಈ ಕೋಣೆನೇನಾರು ಮಾಡಿದ್ರೆ ನಮ್ ಹಳ್ಳಿನಾಗೆ ಕೆರೆ ಪಕ್ಕ 2 ಎಕರೆ ಗದ್ದೆ ತಗೋಬೋದಲ್ಲ. ಅವಾಗ ಅಡಿಗೆ ನನ್ ಗದ್ದೆ ಎಲ್ಲ ಮಾಡ್ತಾರೆ. ಕಾಮಿಡಿ ಟೈಮ್ ನಿನ್ನ. ಅಡಿಗೆ ಸಾಮಾನ್ ತತ್ತಲ್ಲ ಸಿದ್ಧ. ಇಲ್ಲಿ ಬೆಂಕಿಯಲ್ಲಿ ಇಕ್ಕೋದು. ಇಲ್ಲಿ ಎಲ್ಲಿ? ಅಲ್ಲ, ಅದ್ರಾಗ ಏನ್ ಮಾಡಿಯೇ? ಆಮ್ಲೆಟ್. ಇದ್ರಾಗ ಏನು ಮೊಟ್ಟೆಲಿ ಆಮ್ಲೆಟ್ ಮಾಡಕ್ಕಾಗಲ್ವಾ? ಸಿದ್ಧ, ಆಮ್ಲೆಟ್ ಮಾಡ್ತೀನಿ ಅಂತ ಹೇಳಿ ಹಸಿ ಮೊಟ್ಟೆ ನುಂಗ್ಬಿಟ್ಟಲ್ಲ. ಏನಾಯ್ಕಲ್ಲ ಬಿಡು, ಓತಾರ ಹೊಂಟೋಯ್ತದ. ಸರಿ, ನೀನ್ ತಿನ್ಬಿಟ್ಟು ಕಬೋರ್ಡ್ ಅಲ್ಲಿ ಬೆಡ್ಶೀಟ್ ತಗೊಂಡ್ ಮಲ್ಕೋಗು. ನಾನ್ ಇಟ್ಕಟಾಬಿಟ್ಟು ಅಡಿಗೆ ಮಾಡಕ್ ಹೊಂಟಿವ್ನಿ, ಹೋಯ್ತಿದ್ಯಾ? ನೀನು ಉಸಿ ಉಂಡು ನಾನ್ ಕೈ ರುಚಿ ನೋಡಿ ಬಹು ಸಂದಾಗ ಐತೆ ಅಂತ ತಪ್ಕೋಬೇಕು, ಆಗ್ಲೇ ಸಮಾಧಾನ. ಏನ ಅಡಿಗೆ ತುಂಬಾ ಚೆನ್ನಾಗಿತ್ತು. ಇನ್ನು ಅಡಿಗೆ ಶುರುನೇ ಹಚ್ಕೊಂಡಿಲ್ಲ. ನಿನ್ ಕೈ ರುಚಿ ಸೂಪರ್ ಆಗಿರುತ್ತೆ, ನಂಗೆ ಗೊತ್ತು. ನಾನು ಹೋಗ್ಲಾ? ಹೋಗು, ನಾನೇ ಕೋಣೆಗೆ ತತ್ತೀನಿ. ರೂಂಗ ಸೋನು, ಬೇಡ, ನಾನೇ ಇಲ್ಲಿ ಇರ್ತೀನಿ. ಎಷ್ಟೊತ್ತಾಗತ್ತೆ ಅಡಿಗೆ ಮಾಡಕ್ಕೆ? 1.5–3 ಗಂಟೆ ಆಗ್ಬೋದೋ ಏನೋ. ಪ್ರೀತಿ ಹೆಚ್ಚಾಯ್ತು, ಅದಕ್ಕೆ ತಪ್ಕೊಂಡೆ. ಆಯ್ತು, ಸಾಕು, ಹೋಗ್ ಪ್ಲೇಟ್ ಎಲ್ಲ ಸಿದ್ಧ ಮಾಡು. ಆಯ್ತು. ಹಸಿಮೆಣಸಿನಕಾಯಿ ಇಲ್ಲಲ್ಲ? ಅಯ್ಯೋ ಪಾಪ, ನನ್ ಸೋನು ಟ್ರಾನ್ಸ್ಪರೆಂಟ್ ನೈಟ್ ಹಾಕೊಂಡು ಕೈಯಲ್ಲಿ ಚಿಕನ್ ಇಟ್ಕೊಂಡು ನನಗೋಸ್ಕರ ಕಾಯ್ತಾ ಇದ್ದಾಳೆ. ಹಸಿಮೆಣಸಿನಕಾಯಿ ಎಲ್ಲದೆ ಅಂದ? ಕೊಳೆ ಪಕ್ಕ ಇದೆ. ಬರೀ 1/4 kg ಇರೋಂಗದ.
ಕಾಲ್ ಖಾರದ ಪುಡಿ? ಅದು ಬೆಂಕಿಪಟ್ಟಣದ ಪಕ್ಕ ಇದೆ. ಹಾ. ಏನು ಕಾಲ್ ಕೆಜಿ ಖಾರ ಹಾಕಿ ಏನ್ ಮಾಡ್ತಾವನೆ? ಖಾರ ಬಾತ ಒಂದ್ ಇಡೀನೇ ಇಲ್ವಲ್ಲೋ. ಮೆಣಸಿನ ಪುಡಿ? ಅದು ಅಕ್ಕಿ ಪಕ್ಕ ಇದೆ. ಅಯ್ಯೋ ಸೋನು, ಒಂದ್ ನಿಮಿಷಕ್ಕೆ ಬರ್ತೀನಿ ಅಂತಿಲ್ಲ, 1 ಗಂಟೆ ಆಯ್ತು. ನಿನ್ ಕೋಪ ಇರುತ್ತೆ ನಂಗೆ ಗೊತ್ತು. ಸಾಲಲ್ವಲ್ಲೋ. ನನಗೆ ಬೇರೆನಾರು ಕಾರ್ ಕಾರವಾಗೈತಾ? ಬೇರೆನಾರು ಕಾರ್ ಕಾರವಾಗೈತಾ ಅಂದ. ಖಾರ ಎಲ್ಲಿಂದ ತಂದ್ಕೊಡೋದು? ಏನು ಇಲ್ಲ, ಅಷ್ಟೇ ಅಷ್ಟೇ ನಮ್ಮ ಮನೇಲಿ ಇರೋದು. ಈ ಸ್ಪೆಷಲ್ ಚಿತ್ರಾನ್ನ ಕೆಂಪಿರುತ್ತೆ ಸಾಕು. ಉಣ್ಲ? ಹಾ, ಹೆಂಗಾಯ್ತ್ಲಾ ನನ್ನ ಅಡಿಗೆ? ಓಸಿ ಖಾರ ಕಮ್ಮಿ ಆಯ್ತಲ್ವಲ್ಲ? ಹೆಂಗಾಯ್ತ್ಲಾ ನನ್ ಕೈ ಚಲಕ? ಇನ್ನು ಓಸಿ ಖಾರ ಬೇಕಿತ್ಲಾ? ಅದು ಹಸಿಮೆಣಸಿನಕಾಯಿ ಇಟ್ಟಿತ್ತಲ್ಲ, ಒತಾರಕ್ಕೆ ಅರ್ಧ ಕೆಜಿ ಹಾಕಿ ಮಾಡ್ತೀನಿ ನೋಡು. ಹಂಗೆ ಪಾದ್ರ ಉಡೋಬೇಕು ನೀನು. ಇದ್ಯಾಕ್ಲಾ? ಯಾಕೆ ಹಿಂಗ್ ಬೆಳ್ತಿದ್ಯಲ್ಲೇ? ಇದೇನ್ ಸಣ್ಣ ಐಕ್ಳು ಉಣ್ಣ ಅಡಿಗೆ ಹಾಕೊಂಡ್ಲಾ? ಗಂಡಸ್ರು ಉಣ್ಣೋದು. ಇನ್ನೋಸಿ ಹಾಕೊಳ್ಳ. ಉಣ್ಲ ಸಿದ್ದು, ನಮ್ ರಮ್ಯಾ ಸೌಮ್ಯ ನೀತು ಹೆಂಗ ಅವ್ರಲ್ಲ? ನನಗೆ ನಿದ್ರೆಗೆ ಅವಸರ ಇಲ್ಲಕಲ್ಲ. ಅವ್ರು ಹೆಂಗವ್ರೆ ಅವ್ರು ನೋಡ್ಬೇಕು ಮನ್ಸಾಗ್ತಾ ಐತೆ. ಅವ್ರ ಮಲ್ಗವ್ರ ಕಣಯ್ಯ, ಕಾಲೇಜ್ಗೆ ಹೋಗ್ಬೇಕು ಬೆಳಿಗ್ಗೆ. ಅರ್ಥ ಮಾಡ್ಬೇಡ, ಉಣ್ಣು. ಅಣ್ಣ ಅರ್ಥ ಮಾಡ್ಬಾರ್ದು, ಉಣ್ಣು. ಸಿದ್ಧ, ಏನೋಪ್ಪ ವಿದ್ಯಾಭ್ಯಾಸ ಮುಖ್ಯನೇ, ನೀನ್ ಹೇಳೋದು ಸರಿ. ಆದ್ರೂ ಮನೆಗೆ ಬಂದು ನಿದ್ದೆ ಮಾಡೋದು ಕುಂತ್ಕೊಂಡು ಉಣ್ಲಾ? ಎಲ್ಲ ಅದು ಸಣ್ಣ ಐಕ್ಲಂಗ ಆಟ ಆಡ್ಕೊಂಡು ನೋಡ್ಲಾ. ತಟ್ಟಿಯಾಗೆ ಅಗಳನ್ನ ಬಿಡ್ಬಾರ್ದು. ಏನು ಚಂದ ಕತ್ತರ್ಸು, ನಾಸಿ ಬೇಡ. ಇನ್ನೂಸಿ ಹಾಕೋ, ಒಟ್ಟು ತುಂಬಾ ಉಂಡು ನಿದ್ದೆ ಮಾಡು. ನಾನು ನೋಡ್ಕೊಂಡ್ ಬರ್ತೀನಿ. ಖಾರ ಖಾರ ಖಾರ. ಅಯ್ಯೋ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಅವ್ನು ನೆಕ್ಸ್ಟ್ ಇಲ್ಲೇ ಬರ್ತಾನೆ. ಯಾಕೆ ವರಿ ಮಾಡ್ಕೋತೀಯ? ಬಂದ್ರೆ ಬರ್ಲಿ ಬಿಡು, ಮಾತಾಡು ಅಷ್ಟೇ. ಮಾತಾಡೋದಂತೆ. ಯಾರದು? ನಿಮ್ಮೂರವನವ ಬಾಗಿ ರಾಮೆ ಪೊಟ್ಟೆ ಯಾರು? ಹೆಂಗಾಗ್ಬಿಡ್ತೀಯ ತಾಯಿ? ನಾ ನೋಡ್ದ ಇಟ್ಟ ಯಾರ್ ನೀವು? ಯಾರು ಹೇಳಿ ನೋಡಮ್ಮ. ಸೋಮನಹಳ್ಳಿ. ಏ ಅಪ್ಪು. ಯವ್ವ ತಾಯಿ, ಎಣ್ಣಾಗ್ಬಿಟ್ಟಿಯಲ್ಲವ. ಅಂದ್ರೆ ಏನರ್ಥ? ನಾನ್ ಹುಟ್ಟಾಗ್ಲೇ ಹೆಣ್ಣು. ಪೆದ್ದ ಸಿದ್ಧ ಮಾತ್ರ ಅನ್ಕೊಂಡೆ, ನೀನು ಕಾಮಿಡಿ ಟೈಮು. ಎರಡ್ ಸೊಗಸಾಗಾಯ್ತಪ್ಪ ನಿಮ್ಮ ಅಪ್ಪ ಕಳ್ಸಿದ್ ಮನೆ. ಇದೇನ ಸೌಮ್ಯನ್ ಕೊನೆಗೆ ಹೋಯ್ತದ? ಇಲ್ಲ, ಅದು ಬಾತ್ರೂಮು. ಮನೆ ಒಳಗೆ ಸ್ನಾನ ಮಾಡಿರಾ? ನಮ್ಮ ಹಳ್ಳಿಯಾಗ ಈಗ್ಲೂ ಕೈ ಕಾಲು ತೊಳಿಬೇಕು ಅಂದ್ರೆ ಹಿಂದುಗಡ ಇತ್ಲುಗ್ ಹೋಗ್ಬೇಕು ನಾವು. ಇದೇನು? ಇದು ವಾರ್ಡ್ರೋಬು. ವಾಟ್ರೋಪ ಅಂದ್ರೆ ಒಳಗೇನದ? ಒಳಗಡೆ ಬಟ್ಟೆ, ಒಡವೆ, ಫೋಟೋಸು ಎಲ್ಲ ಇದೆ. ಪಟಗಳವ? ನಾವು ಚಿಕ್ಕನ್ನಲ್ಲಿ ಪಟಗಳವ? ನಾವು ಜಾತ್ರೆಯಲ್ಲಿ ತೆಗ್ಸುದ್ವಲ್ಲ, ಮನೆ ಮುಂದೆ ತೆಗ್ಸುದ್ವಲ್ಲ, ಚಂದ್ ಪಟದ ಕುದ್ರ ಮೇಲೆ ಕುಂತ್ಕೊಂಡು ಜಿಯಾ ಗುಬ್ಬಕ್ಕ, ಮೊಸರು ಕಡಿಯೇ ಸುಬ್ಬಕ್ಕ. ಗೆಪ್ತಿ ಇಲ್ವೇನೋ? ಬರೀ ಚಡ್ಡಿಯಾಗಿ ಕುಂತಿದ್ಯಲ್ಲ, ಇಲ್ ಮಚ್ಚೆ ಇತ್ತು ಅಲ್ವಾ? ಈ ತೋಡಿಯಾ? ಸರಿ ಪಟ ತೋರ್ಸ್ ನೀನು. ಇಲ್ಲ ಅಂದ್ರೆ ಕಳ್ದೋಗಿದೆ. ಹೆಂಗ್ ಕಳ್ದೋಗ್ತೈತೆ? ಬೀಗದ ಕೈಗೆ ಕೈ ಕಾಲವ ನಡ್ಕೊಂಡು ಹೋಗಕ್ಕೆ? ಇಲ್ಲೋ ಇರ್ತೈತೆ, ಹುಡುಕ್ಬೇಕಪ್ಪ. ಎಲ್ಲ ಕಡೆ ಹುಡ್ಕಾಯ್ತು, ಎಲ್ಲೂ ಸಿಕ್ತಿಲ್ಲ. ಕಾರ್ಪೆಂಟರ್ನ ಕರ್ಸಿ ತೆಗಿಸ್ಬೇಕು. ಏ ಅವ್ರ ಇವ್ರನ್ನ ಯಾಕೆ ಕರ್ದಿಯಾ? ನಾನೇ ಇಲ್ವೇನು? ಇಟ್ಗ ಇಟ್ಕ ಅಡಿಕೆ ಚೀಲ ಕೊಡು. ಇದನ್ನ ಅದು ಇತ್ತೀಚೆಗೆ ನಮ್ಮ ಹಳ್ಳಿಯಾಗೆ ಕಳ್ಳರು ಜಾಸ್ತಿ ಆಗ್ಬಿಟ್ಟವ್ರೆ. ಅದಕ್ಕೆ ಬಾಗಿಲುಗಲ್ದೆಯ ಕಿಟಕಿಗೂ ಜಡಾಯಿಸಿ ಬೀಗದ ಕೈ ಎಲ್ಲ ಜೊತೆ ತಂದ್ಬಿಟ್ಟಿವ್ನಿ.
ಇದ್ರಲ್ಲಿ ಒಂದಾದ್ರೂ ಒಂದ್ ಕತ್ತದ ನೋಡುಮ. ತೂಕ ಜಾಸ್ತಿ ಆಯ್ತಾ? ಇತ್ ಬಾ ಕೊಡೋ. ಯಾವೇ ಯಾರೋ ಯಾರು ಇಲ್ಲ. ಬೆಕ್ಕು ಇಲಿನೂ ಇರ್ಬೇಕು. ಇಲಿಯಾಗಿದ್ರೆ ನಿನ್ ತೊಡೆ ಮೇಲೆ ಮಚ್ಚೆ ಕಚ್ಬಿಡ್ತದೆ. ಪಟ್ಟದಲ್ಲಿ ಕಚ್ಬಿಟ್ರೆ ಬಿರ್ನೆ ತೆಗಿಬೇಕು. ಕೊಡು 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 ಕೊಡು. ಅದ್ಯಾವ್ದು ಆಗಲ್ಲ. ಆಯ್ತದೆ, ಸುಮ್ಕಿರ್ ನೀನು. ಅದೆಲ್ಲ ಸ್ಪೆಷಲ್ ಲಾಕ್ಗಳು, ಒರಿಜಿನಲ್ಗೆ ಬೇಕು. ಓ, ಅದ್ನಾರು ಹುಡುಕುಮ. ಎಲ್ಲಿಟ್ಟೆ ಕಡಸಿಯಾಗಿ? ಯೋಚನೆ ಮಾಡು ಎಲ್ಲಿಟ್ಟೆ? ಗೊತ್ತಿಲ್ಲ. ಹಾಸಿಗೆ ಕಡೆ ನೋಡ್ದ? ನಮ್ಮ ಅವ್ವ ಯಾವಾಲು ಬೀಗದ ಸುಳ್ಳ ಹಾಸಿಗೆ ದಿಮ್ ಕೆಳಗೆ ಇಡೋಳು. ನಿಂದು ಹೆಣ್ ಬುದ್ಧಿ ನೋಡವ ಇರು. ನಾನು ಹೇಳಿಲ್ವೇ ಮಂಕೆ ಇದನ್ನ? ಅಯ್ಯಯ್ಯೋ, ನೀನೇನು ಚಿಂತೆ ಮಾಡ್ಬೇಡ. ಇದ್ರಾಗೆ ಎಲ್ಲೋ ಐತಲ್ಲ, ಒಂದೊಂದಾಗ ಹಾಕಿ ನೋಡುವ. ಸಿಕ್ಕೈತೆ. ನೀನ್ ಹಣೆ ಬರ ಸಂದಾಗಿದ್ರೆ ಮೊದಲನೇ ಸಿಗಾಕೋತದೆ. ಕುಂತ್ಕೋ ನೀನು. ಇಲ್ಲಿ ಉಸಿರಾಡ್ತೈತೆ. ನೀ ಕೀ ಕೊಡಿಲಿ, ನಾನ್ ಟ್ರೈ ಮಾಡ್ತೀನಿ. ಹೋಗು. ಮತ್ತೆ ಇಲ್ಲಿನ್ ಸಾಯಿಸ್ಬಾರ್ದು. ಅದ್ರ ಅಪ್ಪ ಶಿವನ್ ಮಗ ಇಗ್ನೇಸನ್ ವಾಹನ. ಅಮ್ಮ ಎಂದರೆ ಏನೋ ಅರ್ಸವು ಆಗಿಲ್ವಾ? ನಮ್ಮ ಪಾಲಿಗೆ ಇದನ್ನ ಹಾಕ್ ನೋಡು. ಅವಳೇ ದೈವ. ಸಾರಿ ಸೋನು, ಏನ್ ಮಾಡೋದು? ಅಪ್ಪು ಬಲವಂತ ಮಾಡಿ ಖಾರಾಬಾದ್ ತಿನ್ನಿಸ್ಬಿಟ್ಟ. ತಿಂದಿದ್ಕೆ ಮೂಗಿಂದ ಬಾಯಿಂದ ಕಿವಿಯಿಂದೆಲ್ಲ ಹೊಗೆ ಬಂತು ಗೊತ್ತಾ? ನಾನ್ ತಿಂದಿರ್ಲಿಲ್ಲ ಅಂದ್ರೆ ಅವ್ನು ಇಲ್ಲಿಗೆ ಬಂದಿರೋನು. ಆಮೇಲೆ ನಿನ್ಗೂ ತಿನ್ಸಿರೋನು, ಆಮೇಲೆ ಮೂಗಿಂದ ಬಾಯಿಂದ ಕಿವಿಯಿಂದ ಹೊಗೆ ಬಂದಿರೋದು. सिद्धू, तुम्हें पता है मैं यहाँ पे कितने सपनों के साथ आई थी? अपने साथ चिकन लेकर आई थी. मैंने सोचा तुम्हें अपने हाथों से खिलाऊंगी. तुम मुझे अपने हाथों से खिलाओगे? तुमने सब खराब कर दिया. ನೀನ್ ಏನ್ ಹೇಳ್ತಾ ಇದ್ದೆ ಅರ್ಥ ಆಗ್ತಲ್ಲ, ಕೇಳ್ಕೊ ಬರ್ತೀನಿ. अरे रुको, अभी जाओगे अपने बहन के कमरे में ये पूछने के लिए कि मैंने क्या बोला? मुझे बोलना ही नहीं है, बैठ जाओ. ಇವಾಗ ಇನ್ನೂ ಉದ್ದ ಹೇಳಿದೆ, ನಂಗೆ ಏನು ಅರ್ಥ ಇಲ್ಲ. ಕೇಳ್ಕೊ ಬರ್ತೀನಿ, ಇರು ನಿಮಿಷ. 5 ಮಿನಿಟ್. हाय, मेरा नाम सोनू है. बैठो ना. आप भी बैठिए. हाँ. आप बहुत अच्छे हैं. ನೀವು ಬಾಯಿ ಮುಚ್ಚಿ ಮಾತಾಡ್ಬೇಡಿ. मैं नीतू हूँ. आप कहाँ रहते हैं? ಅಡ್ರೆಸ್ ಮಾತ್ರ ಹೇಳ್ಬೇಡ, ನಮ್ಮ ಬಾಸ್ ನ ಮನೆ ಹತ್ರ ಕರ್ಕೊಂಡ್ ಬಂದ್ಬಿಡ್ತಾಳೆ. आप मुझे पसंद नहीं करते? अरे बहुत पसंद करते हैं. मैं यहाँ पास में ही रहती हूँ, थोड़ी देर में चली जाऊंगी. आप आज मत जाओ, मैं इधर ही सो जाऊं. क्यों? ಅಯ್ಯೋ. ತಟ್ಟು ಹಂಗೆ ಹಿಂದಿಲ್ ಜೋಜೋಲ್ ಅಲ್ಲಿ ಹೇಳು. ಅವಳು ಎದ್ರು ನಾವು ಸಿಗಾಕೋತೀವಿ. अब इसमें भी मेरी गलती है क्या? अगर वो खुद ही इधर चलकर आ गई तो मैं क्या करूं? आकर इधर सो गई, फिर मैं क्या करूं? हर बात में तुम्हें मेरी गलती ही दिखाई देती है. ನೀನ್ ಹಿಂದಿ ಚಾನಲ್ ನಿಲ್ಲಿಸ್ತೀಯಾ ಪ್ಲೀಸ್? ಅಳುಕದೆ ಮುಂದೆ ಸಾಗುವೆ. ಅರಬೈ. ನೀ ಹಾಡೋದ್ ನಿಲ್ಸ್ತ್ಯಾ? ನಿಂಗೆ ಹಾಡಿಷ್ಟ ಇಲ್ವಾ? ಹಾಡ್ ಇಷ್ಟ, ನೀ ಹಾಡೋದ್ ಇಷ್ಟ ಇಲ್ಲ. ಹಂಗಾರೆ ನೀನೇ ಹಾಡು. ನಿನ್ ಕೊಳ್ಳೆ ಚಂದಾಗೈತೆ. ತಕ್ಕಂತ ಇಲ್ಲ, ತಕ್ಕಂಡಂಗಿತ್ತು. ಏನಂತ ಕೊಡು. ಅದನ್ ಕೊಡು. ತಿರುಪಿ ಅದನ್ನೇ ಆಗ್ತೀಯ. ತತ ಇಲ್ಲಿ ತತ. ಯಾರವನು? ಯಾರಿಗ್ ಗೊತ್ತು, ಯಾವ್ದೋ ಹಳ್ಳಿಯಿಂದ ಬಂದಿಯಾನೆ. ಹೇಗಾದ್ರೂ ಆಗ್ಲಿ ಅವನಿಲ್ ಬಂದು ನೋಡಿದ್ರೆ ನಾನ್ ಸತ್ತೆ. ನೀ ಸತ್ತೋಗೋ ಬಗ್ಗೆನೇ ಹೇಳ್ತಿದ್ಯಾ? ನನ್ ಗತಿನೂ ಅದೇನೆ. ನಿಮ್ಮ ಅಣ್ಣ ಬಂದು ನನ್ನನ್ನು ಸಾಯಿಸ್ಬಿಡ್ತಾನೆ. तुम्हें पता है कि मैंने अपनी मम्मी को कितनी मुश्किल से मनाया कि मैं पूरी रात तुम्हारे साथ रह सकूं? तुम्हारे लिए मैंने झूठ बोला कि मैं किसी दोस्त के यहाँ जा रही हूँ. तुम्हारे लिए मैं फ्राइड चिकन लाई और अब तुम ही मुझे यहाँ से जाने के लिए कह रहे हो, वो भी अपने किसी फालतू से रिश्तेदार के लिए जो किसी फालतू के गांव से उठकर आ गया. ತಿರುಪತಿ ಕಾರಲ್ಲಿ ಹೋಗಿರೋ ನಮ್ಮ ಅಪ್ಪ ಅಮ್ಮನ ಮೇಲೆ ಆಣೆಗೂ ನೀನೇನ್ ಹೇಳ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಆದ್ರೆ ನೀನು ಕೋಪ ಯಾಕೆ ಬರ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇನ್ ಮಾಡ್ಲಿ? ಆ ಪಟ್ಟೆ ಹಳ್ಳಿಯಿಂದ ಬಂದು ಇಲ್ಲಿ ಅಡ್ಕಾಯಿಸ್ಕೊತಾನೆ ಅಂತ ನನ್ನ ಕನಸು ಬಿದ್ದಿತ್ತ. ಆಮೇಲೆ ನೀನ್ ಇಲ್ಲೇ ಇರೋದ್ನ ಆ ಕತ್ತೆ ಅತ್ತೆ ಗೊತ್ತಾಯ್ತು ಅಂದ್ರೆ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಡುತ್ತೆ. ನೋಡು ಚಿನ್ನು, ಪ್ಲೀಸ್ ಚಿನ್ನು. ये चिन्नू कौन है? ನಿನ್ನೆ ಪ್ರೀತಿನ ಸೋನುನ ಚಿನ್ನು ಅಂತ ಕರ್ದೆ. ದಯವಿಟ್ಟು ಇನ್ನೊಂದಿನ ಇದೇ ತರ ಚಿಕನ್ ಮಾಡ್ಕೊಂಡು ಇದೇ ತರ ನೈಟಿ ಹಾಕೊಂಡ್ ಬರುವಂತೆ. ಈಗ ಹೊರಟ್ಬಿಡು ಪ್ಲೀಸ್, ಹೊರಟ್ಬಿಡು. ತಗೋ ಜಲ್ದಿ ಹೊರಟ್ಬಿಡು.
ನಡಿ ಚೇಂಜ್ ಮಾಡಿಸ್ಬಿಡ್ತೀನಿ. ಹೆಲ್ಪ್ ಮಾಡೋಣ ಅನ್ಕೊಂಡೆ, ಬೇಡ ನಡಿ ನಡಿ. ಆಯ್ತು, ಬಾಗ್ಲಾಕೋ, ಆಸೆ ಆಗ್ತಾ ಇದೆ. ನೀನ್ ಇಲ್ಲಿಂದ ಹೋಗೋದೇ ಬೆಟರ್. ಹೋಗದ? ಏಣಿ ಬಿದ್ದೋಗಿದ್ಯಲ್ಲ, ಹೇಗೋಗ್ಲಿ? ಜಂಪ್ ಮಾಡೋ. ಜಂಪಾ? ಸ್ಪಾಟ್ ಔಟ್, ಅಲ್ಲೇ ಸತ್ತೋಗ್ಬಿಡ್ತೀನಿ ಅಷ್ಟೇ. ಬ್ಯಾಕ್ ಡೋರ್ ಇಂದ ಹೊರಟೋಗು. ಬ್ಯಾಕ್ ಡೋರಾ? ಎಲ್ಲಿದೆ ಅದು? ಬಾ ನೀನೇ ತೋರ್ಸು. ದಡ್ಡನ್ ತರ ಮಾತಾಡ್ಬೇಡ. ನಾನ್ ನಿನ್ ಜೊತೆ ಬರೋದು, ಆ ಟೈಮಲ್ಲಿ ಅವನಿಲ್ ಬರೋದು, ನಾನ್ ಇಲ್ದಿರೋದ್ ನೋಡಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ನೀನ್ ಒಬ್ನೇ ಇಲ್ಲಿಂದ ಹೊರಟೋಗು. ಸರಿ. ಯಾರು ಇಲ್ಲ. ನೈಟ್ ಇಲ್ಲೇ ಚೆನ್ನಾಗಿ ಕಾಣ್ತಿದ್ದೆ. ನಡಿ, ಚಿಕನ್ ನಾನು ಆಮೇಲೆ ತಿಂತೀನಿ. ಹೋಗು ಹೋಗು ಹೋಗು. ಹಬ್ಬ, ಚಿಕನ್ನೇ. ಸಿದ್ದು, ತಗೋ ಇದು ಬಿಚ್ಕೊಡು. ನೀನಾ? ಅವ್ನ್ ಬಂದ? ಅವ್ನ್ ನೋಡಿದ್ನ? ಅಯ್ಯೋ, ಅವನೇನಾದ್ರು ಹೇಳಿದ್ನ? उसने मुझे देखा, घबरा के भाग गया. ನೀನೇನ್ ಹೇಳ್ತಾ ಇದ್ದ ಅರ್ಥನೇ ಆಗ್ತಾ ಇಲ್ಲ. उसने मुझे देखा, घबरा के भाग गया और दरवाजा बंद कर लिया. ಅವನು ನಿನ್ ನೋಡಿ ಭಯ ಬಿದ್ದು ಓಡೋಗಿ ಬಾಗ್ಲ ಹಾಕೊಂಡ. ತಗದಿ ಚಿಕನ್ ಎಲ್ಲ ಹೊಡ್ಬಿಡ್ತೀನಿ. ಅವ್ನ್ ಎಂತವನ್ ಗೊತ್ತಾ? ನನ್ನೇ ಬೇಕಾದ್ರೆ ಮನೆಯಿಂದ ಓಡಿಸ್ಬಿಡ್ತಾನೆ. ಓಡೋಗ್ಬಿಟ್ನಂತೆ. ಹುಚ್ಚನ್ ತರ ಮಾತಾಡ್ಬೇಡ. ನಮ್ಮ ಅಣ್ಣನ್ ರೂಮಿಂದ ಹುಡುಕಿ ಬರೋದಾ? ಬರ್ಬೇಕಾದ್ರೆ 2-3 ಸಲ ಬಿದ್ಯಲ್ಲ, ತಲೆ ಲೂಸ್ ಆಗಿರ್ಬೇಕು. ಇಲ್ಲ ಸುಮಿ, ನಾನು ನಿಜವಾಗ್ಲೂ ನೋಡ್ದೆ. ನಾನು ನೋಡ್ತಿದ್ದಾಗೆ ಓಡೋದ್ಲು. ನೋಡೋದಕ್ಕೆ ನಾರ್ತ್ ಇಂಡಿಯನ್ ತರ ಇದ್ಲು. ಆಹಾ, ಬಿಟ್ರೆ ಐಶ್ವರ್ಯ ರೈಯೇ ಬಂದಿದ್ಲು ಅಂತ್ಯಾ? ನೀ ಸೌಮ್ಯ ನೋಡ್ದ್ಯಾ? ಮರ್ತ್ಕೊಂಡ್ಬಿಟ್ಟಿದ್ದೆ. ಎಲ್ಲ ಉಳ್ಕೋಣೆ? ಇಲ್ಲೇ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗು, ಅವಳ ರೂಮ್ ಸಿಗುತ್ತೆ. ಬೀಗದೇಸಲಲ್ಲ ಜೋಪಾನ, ಕಿಟಕಿದಲ್ಲ ಅದೇ. ಮೊದ್ಲು ಹೋಗಪ್ಪ. ಏನು ಆ ಬೆಡ್ಶೀಟ್ ಕವರ್ಡ್ ಎಲ್ಲ ಇದೆ? ಅದೆಲ್ಲ ಈಚೆಗೆ ಬಲ್ಲ. ಬಿಡಲ್ಲ. ಬಂದೆ. ಏನು ನಿದ್ದೆ ಮಾಡ್ತಿದ್ದ? ಇಲ್ಲ, ಡ್ಯಾನ್ಸ್ ಮಾಡ್ತಾ ಇದೆ. ಡ್ಯಾನ್ಸ್ ಮಾಡು. ನಾನ್ ಏನಕ್ ಬಂದೆ? ನನ್ನ ನಿದ್ದೆಯಿಂದ ಎಬ್ಬರ್ಸಕ್ಕ. ಅಲ್ಲ, ಏನಕ್ಕೋ ಟೈಮ್ ಎಷ್ಟು ಅಂತ ಕೇಳ್ಬೇಕಾ? ಕೇಳಿಸ್ಬೇಡ, ನಾನೇ ಹೇಳ್ತೀನಿ. ಇರ್ಲ, ಏನಕ್ ಬಂದೆ ಅಂದ್ರೆ ಸೌಮ್ಯನ್ ಕೋಣೆ ಅಲ್ಲದೆ ಅಲ್ಲಿ. ಇನ್ನೇನೋ ಕೊಲೆ ಮಾಡ್ಬಿಡು, ನೆಮ್ಮದಿಗೆ ಸತ್ತೋಗ್ಬಿಡ್ತೀನಿ. ಕೊಲೆ ಮಾಡು. ಸಿದ್ಧ, ಯಾಕ್ಲ ಹಿಂಗಾಡಿಯ? ಮನಿಕ ಏನ್ ಹೇಳಕ್ ಹೊಂಟೆ ಅಂದ್ರೆ, ರಮ್ಯನ್ ಕೋಣೆಯಾಗ ಒಂದ್ ಇಲಿ. ಸಿದ್ಧ, ಬಾ. ಹಬ್ಬ, ಸದ್ಯ ಅವ್ನು ನೀನ್ ನೋಡ್ಲಿಲ್ಲ. वो कौन था? ನಮ್ಮ ಹಳ್ಳಿಯಿಂದ ಬಂದವನು. ಅದೇ ನೀನ್ ನೋಡ್ದೆ ಅಂದಲ್ಲ. नहीं, मगर ये वो आदमी नहीं है जिसे मैंने देखा. ಬಾಬಾ ಅಂತ ಹೇಳಿ ಏನು? आई गॉड, ये वो आदमी नहीं था जिसे मैंने देखा. वो कोई और था. ಏನು? ನನ್ ತಂಗಿ ರೂಮಿಂದ ಬಂದವನು ಇವನಲ್ವಾ? ಏ ಮೆಂಟಲ್, ಏನ್ ಹೇಳ್ತಾ ಇದ್ಯಾ? ನನ್ ಪರ್ಮಿಷನ್ ಇಲ್ಲದೆ ಯಾರು ಮನೆಗೆ ಬರಂಗಿಲ್ಲ. अरे बाबा, कसम से वो आदमी नहीं था जिसे मैंने देखा. ಏನ್ ಹೇಳ್ತಾ ಇದ್ಯಾ? ನಮ್ ಮನೇಲಿ ಬೇರೆ ಯಾರೋ ಗಂಡಸಿದ್ದಾರೆ, ಅದು ನನ್ ತಂಗಿ ರೂಮಲ್ಲಿ. ಪಾಪ, ನನ್ ತಂಗಿ ಅಂತವಳಲ್ಲ, ತುಂಬಾ ಒಳ್ಳೆ. ಯಾವ್ದಕ್ಕೂ ಚೆಕ್ ಮಾಡ್ಕೊಂಬತ್ತೀನಿ. ನಿಂಗೆ ಅಷ್ಟು ಹೋಗಿದ್ರೆ ನೀನು ಹೋಗಿ ನೋಡ್ಕೊಂಬ ಹೋಗು. ನೋಡ್ತೀನಿ. ಅವಳೇನಾದ್ರೂ ಅಲ್ಲಿ ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಷ್ಟೇ. ನೀನಾ? ಯಾಕೆ ಇನ್ನೂ ಮಲಗಿಲ್ವಾ? ನಿದ್ದೆ ಬರ್ಲಿಲ್ಲ ಅಣ್ಣ ನಿನಗೆ? ಎಲ್ ಮಲಗಕ್ಕಾತ? ಭೂತ ಮನೆಯೆಲ್ಲ ಓಡಾಡ್ತಾ ಇದೆಯಲ್ಲ. ಹೌದು, ನೀನ್ ಹೋಗಿ ಮಲ್ಕೋ, ಇಲ್ಲ ನಿನ್ ಬಂದು ಇಟ್ಕೊಂಡ್ಬಿಡ್ತಾನೆ. ಗುಡ್ ನೈಟ್ ಅಣ್ಣ. ನೀನ್ ಕುಡ್ದಿದ್ಯಾ? ಹುಡ್ಗ ಹುಡ್ಗಿಗೆ ವ್ಯತ್ಯಾಸ ಗೊತ್ತಿಲ್ಲ ನಿಂಗೆ? क्या बात कर रहे हो यार? ವಾಂಗಿ ಬಾತು. ರೂಮಿಂದ ಬಂದಿದ್ದು ಹುಡ್ಗ ಅಲ್ಲ, ಹುಡ್ಗಿ. ನನ್ ತಂಗಿ ಸೌಮ್ಯ. वो कैसे हो सकता है? कोई लड़का है. मैंने देखा. ಮೈನೆ ದೇಕ, ನಾನು ದೇಕ. ಶುದ್ಧ ಇಡಿಯಟ್ ಕಣೋ ನೀನು. ಹುಡ್ಗಂಗ ಹುಡ್ಗಿಗೂ ವ್ಯತ್ಯಾಸ ಗೊತ್ತಾಗಲ್ವಾ ನಿಂಗೆ? ಅದು ಗೊತ್ತಿಲ್ದೇ ಇರುತ್ತಾ? ಬಾಯ್ ಮುಚ್ಚು. ಆಗ್ಲೇ ಹೇಳಿದ್ಯಲ್ಲ ನಮ್ಮ ಅಣ್ಣನ್ ರೂಮಿಂದ ಒಂದ್ ಹುಡ್ಗಿ ಬಂದು ಅಂತ. ಅದು ಹುಡ್ಗಿ ಅಲ್ಲ, ಹುಡ್ಗ, ನಮ್ಮ ಅಣ್ಣ. ಇಲ್ಲ ಸುಮಿ, ಅದು ಹುಡುಗಿನೇ. ನನ್ನ ನಂಬು ಪ್ಲೀಸ್. ಸರಿ, ಆ ಹಳ್ಳಿ ಗಮಾರ ಇಲ್ಲಿಗೆ ಬರಕ್ಕಿಂತ ಮುಂಚೆ ಇಲ್ಲಿಂದ ಹೋಗು. ಬಾ. ಸೌಮ್ಯ ಪುಟ್ಟಿ, ನಾನು ಮಲ್ಕೊಂಡಿದೀನಿ, ಬೆಳಿಗ್ಗೆ ಸಿಗ್ತೀನಿ. ಸುಳ್ಳು ಹೇಳ್ಬಿಡ ತಾಯಿ. ಮನಿಕೊಂಡಿದ್ರೆ ಮಾತಾಡಕ್ ಆಯ್ತದ? ತೆಗಿಯವ. ಯವಿ
ನಿನ್ ದರ್ಶನ ಮಾಡ್ಕೊಂಡು ಹೋಗುಮ ಅಂದ್ ಬಂದೆ. ತಿಗಣೆ ಮರಿ ಇದ್ದಂಗಿದ್ದೆ, ಒಳ್ಳೆ ತೆಂಗಿನ ಮರ ಆಗ್ಬಿಟ್ಟಿದ್ಯಲ್ಲ ತಾಯಿ. ಸಂದಾಗಿದ್ಯಾ. ಈಗ ತಾನೇ ರಮ್ಯವ್ವನ್ ನೋಡ್ಕೊಂಡ್ ಬಂದೆ, ಹುಸಿ ದಪ್ಪ ಆಗ್ಬಿಟ್ಟವ್ಲೆ. ನೀನ್ ಹಂಗೆ ಸಂತವಾಗಿದ್ಯಾ ತಾಯಿ. ತಿರ್ಕ ತೇಟ್ ಅಲ್ಲಿ ಹುಡುಗಿ ಸಿದ್ಧ ಕೆಮ್ಮಂಗಿತ್ತು. ಅಣ್ಣ ಕೆಮ್ದ. ಪೆದ್ದ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಣ್ಣನ ಭಾಷೆನೇ ಬರ್ತಿರ್ಲಿಲ್ಲ, ರಕಾರನೇ ಬರ್ತಿರ್ಲಿಲ್ಲ. ನಾನೇ ಹೇಳ್ಕೊಟ್ಟಿದ್ದು. ಊರು ಹೇಳೋ ಅಂದ್ರೆ ಊಲು ಅನ್ನೋನು, ಮರ ಹೇಳೋ ಮಲ ಅನ್ನೋನು. ಆ ಬಾಗಿಲು ಹಾಗೇನೆ. ಹಂಗೇನಾ? ಏನೋ ಹಿಡ್ಕೊಂಡ ಹಿಂಗೆಯಾ? ನಿಮ್ಮಪ್ಪ ಎಲ್ಲ ಸಂದಾಗ ಮಾಡವನೆ, ಈ ಬಾಗ್ಲಾಕ್ ಸರಿ ಮಾಡಿಲ್ಲ. ಏನ್ ಮನೆ ಕಟ್ಟವನವ್ವ, ದ್ಯಾವ್ಲಕ ಇದ್ದಂಗ ಅದ. ಅದೇನದು? ಬಾತ್ರೂಮು. ನಿಮ್ ಮನೆ ಏಟು ಬಾತ್ಕೋಣೆಗಳವೆ. ಬಾತ್ಕೋಣೆಯಿಂದ ಗೆಪ್ತಿಗ್ ಬಂತು. ನನಗೆ ಸರ್ನೆ ಒಂದಾಕ್ ಹೋಗ್ಬೇಕು. ಕೆಳಗಡೆ ಇದೆ. ನಾವು ಹಳ್ಳಿಯವರು, ನಮ್ ಯಾಕೆ ಬಾತ್ಕೋಣೆ ಅಲ್ಲ? ಮರ ಆಯ್ತಲ್ಲ ಆಚೆ. ತುಂಬಾ ಇದೆ. ಸದ್ಯಕ್ಕೆ ಒಂದ್ ಸಾಕು, ಮಾಡ್ಬತ್ತೀನಿ. ನೋಡವ, ಕಳ್ಕಾಕ್ರು ಓಡಾಡೋ ಹೊತ್ತು ಜೋಪಾನ ಮಲ್ಕೋತಾಯಿ. ಬರ್ತೀನವ, ಸಂಧಾನ ನಿದ್ದೆ ಮಾಡು. ಅಯ್ಯೋ, ಏನಾಯ್ತು? ಬಾ ಕೂತ್ಕೋ, ತೋರ್ಸು. ಥ್ಯಾಂಕ್ ಗಾಡ್. ಚಿಕ್ಕ ಗಾಯ. ನನ್ನ ಹತ್ರ ಬ್ಯಾಂಡೇಜ್ ಇದೆಯೋ ಅಲ್ವೋ ಗೊತ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡ. ಪ್ಲಾಸ್ಟ್ರು, ಕಾಟನ್, ಕತ್ರಿ. ಏನು ಜೇಬನ್ನ ಮಿನಿ ಆಂಬ್ಯುಲೆನ್ಸ್ ಮಾಡ್ಕೊಂಡಿದ್ಯಾ? ಇವ್ನು ಮಾಡಿರೋ ಎಡ್ವಟ್ಗೆ ಕರ್ಮ. ಸತ್ಯ ಬರ್ತಿದ್ದಾನೆ. ಸುರೇಶ್ ಎದ್ದೇಳು. ಸುರೇಶ್, ನಾನೇನೋ ಬದುಕಿದ್ದೀನ. ಎದ್ದೇಳು. ಥ್ಯಾಂಕ್ ಗಾಡ್. ನಾನೇನೋ ನೀನ್ ಸತ್ತೇ ಹೋಗಿದ್ದೇನೋ ಅನ್ಕೊಂಡಿದ್ದೆ. ಕೈ ಕಾಲೇನೋ ಆಡ್ತಿರ್ಲಿಲ್ಲ ಕಣೋ. ಅಯ್ಯೋ, ಎಲ್ಲೇ ಕೈ ಕಾಲಾಡೋದು. ಒಳಗಡೆ ಸಾಕಷ್ಟು ಆಕ್ಸಿಜನ್ ಇರ್ಲಿಲ್ಲ. ಉಸಿರಾಡಕ್ಕೆ ಎಷ್ಟೊಂದು ತೊಂದರೆ ಆಗ್ತಿತ್ತು ಗೊತ್ತಾ? ರಮ್ಮಿ ಪುಟ್ಟಿ, ಬೀಗದ ಕೈ ಸಿಕ್ತಾ? ಇಲ್ಲ, ಇನ್ನು ಹುಡುಕ್ತಿದ್ದೀನಿ. ನಾನು ಬಂದು ಹುಡುಕಾನೆ. ಬೇಡ, ನಾನೇ ಹುಡುಕೋತೀನಿ. ಮತ್ತೆ ನನ್ ಪಟ ನಿನಗ್ ಫೋಟೋಸ್ ನಾಳೆ ತೋರಿಸ್ತೀನಿ, ಓಕೆನಾ? ನಾನು ಒಂದಕ್ಕೆ ಹೋಗಿ ಬರ್ತೀನಿ. ಏನೇ ಒಳ್ಳೆ ಸಿನಿಮಾಗ ಹೋಗೋಂತರ ಹೇಳ್ತಾನೆ. ಕೆಳಗಡೆನೆ ಬಾತ್ರೂಮ್ ಇದೆ. ಎಲ್ಲಾರು ಉಯ್ತಾರೆ. ಮರ ಹುಡಿಕೊಂಡು ಅದ್ರ ಕೆಳಗೆ ನಿಂತ್ಕೊಂಡು ಆಡಾಡ್ಕೊಂಡು ಉಯ್ದ್ರೇನೆ ಒಂದಾ ಆನಂದ. ಗಾಜಿನ ಚಪ್ಪಲಿ ಹಾಕೊಂಡಿದೆ, ಬಿಚ್ಚು, ಶಬ್ದ ಆಗತ್ತೆ, ಬಿಚ್ಚು. ನಾವು ಮರದ ಬೇರೆ ನೀರು ಹಾಕೋದು ಭದ್ರವಾಗೈತೆ. ಚಂದಿರ ತಂದ ಹುಣ್ಣಿಮೆ ರಾತ್ರಿ ಕಣ್ಮುಚ್ಕೊಳ್ಳೆ. ಹಾಯಾಗಿ ನಾವು ಇತಿರಲು ಒದ್ದೆಯಾಯಿತು. ಸರಿ, ಈಗ ಹೊರಡು. ದಯವಿಟ್ಟು ಎಲ್ಲೂ ಬೀಳ್ಬೇಡ ನೀನು. ನೀನ್ ಹೇಳ್ತಿರೋದು ನೋಡಿದ್ರೆ ನಾನು ಬೇಕು ಅಂತಾನೆ ಬಿದ್ದು ಅದನ್ನ ಎಂಜಾಯ್ ಮಾಡ್ತೀನಿ ಅನ್ನೋ ಆಗಿದೆ. ಒಂದೊಂದ್ಸಲ ಅದೇ ನಿಜ ಅನ್ಸುತ್ತೆ. ಎಂಜಾಯ್ ಮಾಡ್ತಿದ್ಯಾ ನೀನು? ಸರಿ, ಬಾ ಈಗ. ಸುಮಿ, ಈಗೇನಾಯ್ತು? ಏನೋ ನಿನ್ ಗೋಳು. ಸರಿ, ಕೂತ್ಕೋ. ನಿಂಗಾಗ್ಲೇ ಹೇಳ್ದೆ ನಾನು ಬೀಳ್ಬೇಡ ಅಂತ. ಛೇ, ಸರಿ, ಇಲ್ಲಿಂದ ಹೊರಡು. ಎಲ್ಲೂ ಬೀಳ್ಬೇಡ. ಓಕೆ.
ಅರೆ ಭಾಗೋ ಏ ಅವಳು ನಿದ್ದೆಲ್ ನಡೀತಾ ಇದ್ದಾಳೆ ಬಾ, ಅವಳು ಕಾಣಿಸಲ್ಲ ಬಾ, ನಿದ್ದೆಲ್ ನಡೀತಾ ಇದ್ದಾಳೆ ಬಾ. ಆಟ ಆಡೋಣ ಬಾ, ಅವಳು ಹೋಗ್ತಾಳೆ ಕೆಳಗಿಂದ. ನಾಗವಳ್ಳಿ ಮಲ್ಕೊಳಕ್ ಹೋಗ್ತಾವಳೆ. ನಿಮ್ಮ ಅಣ್ಣ ಆ ಹುಡುಗಿನ ರೂಮಿಗೆ ಕರ್ಕೊಂಡು ಹೋಗ್ತೇನೆ, ಹೋಗ್ ನೋಡು. ಅಯ್ಯೋ ನಿಂಗೇನೋ ಆಗಿದೆ. ಅವಳು ನನ್ ತಂಗಿ ನೀತು, ಅವಳಿಗೆ ನಿದ್ದೆ ಕಣ್ಣಲ್ಲಿ ನಡೆಯೋ ಅಭ್ಯಾಸ ಇದೆ. ಆಗ್ಲೇ ಒಬ್ಬಳು ನೋಡ್ದೆ ಅಂತ ಹೇಳ್ದೆ, ಈಗ ನಿಂಗ್ ಡಬಲ್ ಡಬಲ್ ಆಗಿ ಕಾಣಿಸ್ತಿದಾರಾ? ಇಲ್ಲ ಸುಮಿ, ನಿಜವಾಗ್ಲೂ ನಾನು ನೋಡ್ದೆ, ನನ್ನ ನಂಬು. ಬಾಯ್ ಮುಚ್ಚು, ಬಾ ನಾನೇ ಬಿಟ್ಬಿಟ್ಟು ಬರ್ತೀನಿ. ಸರಿ ನಡಿ. ಕಣ್ಕೊಳ್ಳೋಣ ನಿಂಗೆ, ಬಾ. ನೀನಾ ಈಟೋ ಹೊತ್ತಾಗ ಇಲ್ಲಿ ಏನ್ ಮಾಡ್ತಿದ್ಯಾ? ಇಷ್ಟೊತ್ತಲ್ಲಿ ನಾನಿಲ್ಲಿ ಏನ್ ಮಾಡ್ಲಿ? ನಾನ್ ಬಂದಿದ್ದು ಬಾಗಿಲು ಹಾಕೊಳಕ್ಕೆ. ಸಾರಿ, ಈಟೋ ಹೊತ್ತಾದ್ರೂ ಬಾಗ್ಲ ಹಾಕ್ತಿದ್ರೆ ಹೆಂಗವ್ವ? ಒಂದ್ ಕೆಲ್ಸ ಮಾಡವ, ಆ ಚೆರಿಯಿಂದ ನೀನ್ ಹಾಕೋ, ಈ ಚೆರಿಯಿಂದ ನಾನ್ ಹಾಕ್ತೀನಿ. ಹೊರಗಡೆಯಿಂದ ಯಾಕೆ ಹಾಕೋಬೇಕು? ಒಳಗಡೆಯಿಂದ ಹಾಕೊಂಡ್ರೆ ಸಾಕು. ಡಬಲ್ ಭದ್ರ ಆಗ್ತೈತೆ. ಬೇಡ, ನೀನ್ ಆಚರಿಂದ ಹಾಕವ. ಬೇಡ. ಹಾಕವ ಅಂದ್ರ ಈಗ ಪರವಾಗಿಲ್ವಾ? ರಮ್ಯೆ, ನಾನು ಈಗ್ಲೇ ಹೊರಡ್ತೀನಿ. ಏ, ನೀ ಬೆಳಗ್ಗೆ ಹೊರಡೋದೇ ವಾಸಿ. ಆ ಇಡಿಯಟ್ ಇನ್ನೂ ಮಲ್ಗಿರಲ್ಲ, ಇಲ್ಲಿಲ್ಲೇ ರೌಂಡ್ ಹೊಡಿತಿರ್ತಾನೆ ಒಳ್ಳೆ ಪಿಶಾಚಿ ತರ. ನೋಡು, ಅವನೇನಾದ್ರೂ ನೀನ್ ನೋಡ್ಬಿಟ್ರೆ ದೊಡ್ಡ ರಂಪ ಮಾಡ್ಬಿಡ್ತಾನೆ. ನೋಡು, ಅವ್ನ್ ಕಣ್ ತಪ್ಪಿಸಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ನಾನು ಬೆಳಗ್ಗೆವರೆಗೆ ಇಲ್ಲೇ ಇದ್ರೆ ಅಷ್ಟೇ. ಹೇಳಿ ಕೇಳಿ ಅವನು ಹಳ್ಳಿ ಗಮಾರ, ಯಾವಾಗ ಎದ್ದು ಬಂದ್ಬಿಡ್ತಾನೋ ಹೇಳಕ್ಕಾಗಲ್ಲ. ತೊಂದರೆ ಆಗತ್ತೆ, ನಾನು ಹೊರಡ್ತೀನಿ. ನಿನ್ ಜೊತೆ ಇರ್ಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ, ಮತ್ತೆ ಈ ತರ ಚಾನ್ಸ್ ಯಾವಾಗ ಸಿಗುತ್ತೋ ಏನೋ. ರಮ್ಮಿ, ಮತ್ತೆ ಸಿಗುತ್ ಕಣೆ, ಡೋಂಟ್ ವರಿ. ಓಕೆ, ಬಾಯ್ ಬಾಯ್. ಅರೆ, ಏನೇ ಇಲ್ಲೋದು, ಏನ್ ಮಾಡ್ತೀಗ? ಯಾರದು? ನಾನ್ ಕಣೆ ಸುರೇಶ್. ಮತ್ತ್ಯಾಕ್ ಬಂದ? ಏನಾಯ್ತು? ಅಯ್ಯೋ, ಹೊರಗಡೆ ಏನೇನೇ ಇಲ್ಲ. ಏನು ಏನೇ ಇಲ್ವಾ? ಯಾರು ತಗೊಂಡ್ ಹೋದ್ರು? ಅದೇ ಆ ಹಳ್ಳಿಗ ಮರ. ಎಲ್ಲಿಂದ ಹಿಡ್ಕೊಂಬಂದ್ರಿ ಅವನ್ನ? ಈಗ ಏನೇ ಮಾಡೋದು? ಏನೇ ಯೋಚನೆ ಮಾಡ್ಬೇಡ, ಬ್ಯಾಕ್ ಡೋರ್ ಇಂದ ಹೋಗ್ಬೋದು. ಓಕೆ. ಯಾವ್ದೋ ಚಿಕ್ಕ ಹುಡುಗಿ ನನ್ನ ಹತ್ರ ನಡ್ಕೊಂಡ್ ಬರ್ತಾ ಇದ್ಲು, ನನ್ನ ನೋಡ್ಬಿಟ್ಲು. ಅವಳು ನನ್ ಕೊನೆ ತಂಗಿ ಕಣು, ಅವಳು ರಾತ್ರಿ ನಿದ್ದೆಲ್ ನಡೀತಾಳೆ. ನೀನೇನ್ ಅವಳಿಗೆ ಹೆದರ್ಕೋಬೇಡ, ಹೋಗೋ. ಎಂತ ವಿಚಿತ್ರ ಮನೆ ನೀನು. ಸಾರಿ ಚಿನ್ನ, ಮಧ್ಯದಲ್ಲಿ ನಿನ್ನ ಕಳ್ಸಕ್ಕೆ ನಂಗೂ ಬೇಜಾರಾಗ್ತಾ ಇದೆ. ಬಟ್ ಏನ್ ಮಾಡೋದು, ಅಪ್ಪು ರೇಸ್ ಕೂದಿತರ ಒಳಗ್ ಬಂದ್ಬಿಡ್ತಾನೆ. ನಡಿ ಪ್ಲೀಸ್ ನಡಿ. ನನಗೆ ಗೊತ್ತು ನಿಂಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂತ. 2020 ಮ್ಯಾಚ್ ನೋಡ್ಬೇಕಾದ್ರೆ ಕರೆಂಟ್ ಹೋದ್ರೆ ಎಷ್ಟು ಬೇಜಾರಾಗುತ್ತೋ ಅಷ್ಟು ಬೇಜಾರಾಗ್ತಾ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಹೈಲೈಟ್ಸ್ನು ಸೇರಿಸಿ ತೋರಿಸ್ತೀನಿ. ಈಗ ಮುಂದೆಯಿಂದ ಹೋಗಕ್ಕಾಗಲ್ಲ, ಹಿಂದೆಯಿಂದ ಹೋಗೋಣ ಬಾ. ಸೀದಾ ಅಯ್ಯೋ ಬಂದ್ಬಿಟ್ಟ, ಹುಡುಗುಡು ಬಂದೆ ಅಪ್ಪು. ಸೀದಾ ಏನು ನಿದ್ದೆ ಮಾಡ್ತಿದ್ದ? ಮಲಗಿದನ್ನ ಎಬ್ಬರಿಸ್ಬಿಟ್ಟು ನಿದ್ದೆ ಮಾಡ್ತಾ ಇದ್ದಾನೆ ಕೇಳ್ತೀಯಾ? ಮನಿಕಾ ಕಳ್ರು ಬಂದೆಲ್ಲ ಹೊತ್ಕೊಂಡು ಹೋಗ್ಲಿ. ಕಳ್ರ ಎಲ್ಲಿ? ಏನ್ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನಿಲ್ಲ, ಇತ್ತಲ್ ಬಾಗಿಲು ತಂದಿಟ್ರೆ ಕಳ್ರು ಬರ್ದೆ ನಿಮ್ಮ ಅತ್ತೆ ಮಗ ಬಂದಾರೆ. ಇತ್ತಲ್ ಬಾಗಿಲು ಅದೆಲ್ಲಿದೆ ನಮ್ಮ ಮನೇಲಿ? ಅಡಿಗೆ ಮನೆ ಪಕ್ಕ ಇಲ್ವಲ್ಲ, ಅದು ಬ್ಯಾಕ್ ಡೋರ್. ಆ ಬಾಕ್ಲೆ ತಕ್ಕೊಂಡಿತ್ತು. ಹೌದಾ? ಸ್ವಲ್ಪ ಜವಾಬ್ದಾರಿ ಬೇಡ ನಿನ್ಗೆ? ಬಲ ಇಲ್ಲಿ ಮನೇಲಿ ಈ ಪಾಟಿ ಬೆಲೆ ಬಾಳ ಮಕ್ಕಳಿವೆ, 3 ಹೆಣ್ಣೈಕ್ಳಿವೆ ನಿನ್ಗೆ. ನಂಗಿನ್ನ ಮದ್ವೆ ಆಗಿಲ್ಲ. ಮನೆಗೆ ಹೇಳ್ತಿರೋದು ಆ 3 ಹೆಣ್ಣೈಕ್ಳ ಗತಿ ಏನ್ಲ? ಆಚೆವ್ರು ಯಾರು ಮನಿ ಒಳಗ್ ಬಂದ್ರೆ ಯಾರಲ್ಲ ಅದು? ಟಿವಿ ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡ್ಕೊಂಡು ಟಿವಿ ನೋಡ್ತಿದ್ದೆ. ಏನಿವಾಗ ಸಿದ್ದು, ನಿನ್ ಭಯ ಅಲ್ಲ ಕ್ವಾಪದ ರೂಪದಾಗ ಬರ್ತಾ ಇದೆ ಕಲ್ಲ. ಏನು ಎದ್ರು ಬೇಡ, ಮನೆಗಿರೋದು 8 ಬಾಗ್ಲು, 3 ಬಾಗ್ಲು. ಆ 3 ಬಾಗ್ಲು ಆಚ ಕಡೆಯಿಂದ ದೊಡ್ಡ ದೊಡ್ಡ ಬೀಗ ಹಾಕಿ ಜಡ ಹಾಕ್ಬಿಟ್ಟಿವ್ನಿ. ಆಚೆಯಿಂದ ಈಚೆ ಯಾರು ಬರಂಗಿಲ್ಲ, ಈಚೆಯಿಂದ ಆಚೆ ಯಾರು ಹೋಗಂಗಿಲ್ಲ. ನೀನೇನು ಎದುರ್ಕೋಬೇಡ, ನಿದ್ದೆ ಮಾಡ್ಲಾ. ಈಗ ಇವಳು ಹೆಂಗ ಹಚ್ಚ ಹೋಗ್ತಾಳೆ? ಯಾರಲ್ಲ? ಯಾರು ಇಲ್ಲ. ಯಾರಲ್ಲ? ಯಾರು ಇಲ್ಲ. ಯಾರಲ್ಲ ಅದು? ಯಾರು ಇಲ್ಲ ಅಂತ ಅನ್ನಲ್ಲ.
ಈಗ ನಿದ್ದೆ ಮಾಡೋ ಎಲ್ಲ ಲಕ್ಷಣ ಕಾಣ್ತಕಲ್ಲ. ನಿದ್ದೆ ಮಾಡೋ ನನಗೂ ಕಡಲ ಎಳಿತದ ಸಿದ್ದು. ಪ್ರಯಾಣ ಮಾಡಿದ ಆಯ್ಸ. ಹೋದ್ನಾ? ಸ್ಟುಪಿಡ್ ಇಡಿಯಟ್. ಈಗ ಏನ್ ಮಾಡೋದು? ಹೇಗೆ ಹೋಗೋದು? ಇರೋದೊಂದೇ ದಾರಿ, ಮೇನ್ ಡೋರಿಂದ ಹೋಗೋದು. ಆದ್ರೆ ಅವ್ನು ಮಲ್ಕೊಳ್ಳೋ ತನಕ ಕಾಯ್ಬೇಕು. ಆದ್ರೆ ನಂಗೆ ನಿಂದೆ ಯೋಚನೆ, ಹಾಲಲ್ಲಿ ಏನಾದ್ರೂ ಬಿದ್ಬಿಟ್ರೆ? ಹೇ, ಇವತ್ತಿನ ಕೋಟ ಮುಗ್ದಿದೆ, ಬೀಳಲ್ಲ. ಹಾ, ಪ್ರತಿ ಸಲನೂ ನೀನ್ ಇದನ್ನೇ ಹೇಳ್ತೀಯ. ಈಗ ನಮ್ಗಿರೋದ್ ಒಂದೇ ದಾರಿ. ನನಗ್ ಗೊತ್ತು, ಮೈನ್ ಡೋರ್. ಆದ್ರೆ ತುಂಬಾ ಡೇಂಜರಸ್ ಕಣೋ. ಮೊದ್ಲು ಅವ್ನು ಮಲ್ಕೊಳ್ಳಿ, ಆಮೇಲೆ ನೋಡೋಣ. ಅಲ್ಲಿ ತನಕ ನಾವು ಮಲ್ಗಿರೋಣ. अब क्या करेंगे? अभी क्या करेंगे? बैठने का है? ओके. क्या है? ನಾನು ನಿನ್ ಮಲ್ಕೊ ಅಂತ ಹೇಳಿಲ್ಲ. ಅವ್ನ್ ಮಲ್ಕೊಂಡ್ಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಡಬ್ಬ ಹತ್ರ ಮಲ್ಕೋತಾ ಇದ್ದೆ. ಬಾ. तो मुझे क्या पता था कि सोने का नहीं है? तुम एक बात में बुद्धू हो. वो बुद्धू सो रहा है तो मुझे क्यों सुलाया? हमेशा मुझे परेशान करते हो. पता नहीं मुझे तुम्हें क्यों मिले थे प्यार करने के लिए. ये क्या बात है? मुझे क्यों नहीं बताया तुमने? अब मैं सो जाती तो उसके बाद तुम मुझे अरे ये क्या कर रहे हो? ಉದ್ದುದ್ದ ಮಾತಾಡಿದ್ರೆ ಅರ್ಥ ಆಗಲ್ಲ. ಪ್ಲೀಸ್ ಕೂತ್ಕೋ. क्यों बैठूं? ಮಾತಾಡಬೇಡ. ಯಾರಿಲ್ಲ, ಬಾ. ಹುಷಾರು, ಮುಂದೆ ಸ್ಟೆಪ್ಸ್ ಇದೆ, ಬೀಳ್ಬೇಡ. ಹುಷಾರು, ಮೆದಿಗೆ. ಈಗ ತಾನೇ ಹೇಳ್ದೆ, ಕರ್ಮ. ಬೇಗ ಬಾ. ಬಾಬಾ, ಮೆತ್ತಗ್ ಬಾ. ಮೆಲ್ಲ ಬಾ, 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 ಬಾ. ಭೂತ ಇಲ್ಲೇ ಮಲಗಿದ್ದೆ. ಅಯ್ಯೋ, ಏನು ಮಾಡೋದು? ಭೂತ ಸೋರ. ಹೇ ರಾಮ್. ನಡಿ, ರೂಮಲ್ಲಿ ಕುತ್ಕೊಳ್ಳೋ. ನಡಿ. ನೋಡು, ಹೆಂಗ್ ಹೋಗೋದು? ನೋಡು, ಏನಾಯ್ತಪ್ಪ? ಯಾರತ್ತೆ ಆ ಮಗ ಮಧ್ಯರಾತ್ರ ಹೊಟ್ಟೆ ತುಳಿತೈತೆ? ನನ್ ತಮ್ಮನ್ ಮಗಳು. ಓ, ನೀತು ಪುಟ್ಟಿನಾ? ಮಧ್ಯರಾತ್ರ ಇಲ್ಲೇನವ ಮಾಡ್ತಿದ್ದೆ? ಇವಳಿಗೆ ನಿದ್ದೆಗಣ್ಣಲ್ಲಿ ಓಡಾಡೋ ಅಭ್ಯಾಸ. ಓ. ನನ್ ತಮ್ಮಗ್ 1000 ಸತಿ ಹೇಳಿದ್ದೀನಿ, ನಮ್ಮ ಊರಿಗೆ ಕರ್ಕೊಂಡೋಗಿ ಮಾರಮ್ಮನ್ ದೇವಸ್ಥಾನದಲ್ಲಿ ತಾಯ್ತ ಕಟ್ಸು. ನನ್ ಮಾತ್ ಕೇಳೋದೇ ಇಲ್ಲ. ಎಮ್ಮೆ ಮೇಲೆ ಮಳೆ ಸುರಿದಂಗ ಅವ್ನು. ಬುಡು ಬುಡು, ಶಿವ ಎಲ್ಲ ನೋಡ್ಕೊತಾನೆ, ಎಲ್ಲ ಸರಿ ಹೋಯ್ತದೆ. ಬಾ ಪುಟ್ಟಿ, ಬವ್ವ ಇಲ್ಲಿ. ಹೋಗಪ್ಪ, ಅಪ್ಪು, ನಮ್ಮಪ್ಪು. ಬವ್ವ ಬವ್ವ, ಒಂದ್ ವಿಷಯ ಹೇಳ್ತೀನಿ. ನಾನ್ ಚಿಕ್ಕವನಾಗಿದ್ದಾಗ ನಾನು ನಿದ್ದೆಯಲ್ಲಿ ಓಡಾಡ್ತಿದ್ದಂತೆ. ಹೌದಾ? ನಮ್ಮನೆ ಇರೋದು ಸೋಮನಹಳ್ಳಿಲಿ. ನಿದ್ದೆಯಲ್ಲಿ ಸೋಮನಹಳ್ಳಿಲಿ ಬಸ್ ಹತ್ತಿ ಮಾದೇಪುರಕ್ಕೆ ಹೊಂಟೋಗ್ಬಿಟ್ಟಿದ್ದಂತೆ, 18 ಕಿಲೋಮೀಟರ್ ಆಚೆ. ಆಮೇಲೆ ಏನಾಯ್ತು? ಆಮ್ಯಾಕೆ ಅವ್ವ ಬಂದ್ ಕರ್ಕೊಂಡ್ ಬಂದ್ಲಂತೆ. ಅಮ್ಮ ನಿನ್ನಗ್ ಸಖತ್ತಾಗಿ ಹೊಡೆದ್ರಾ? ನಮ್ಮವ್ವ ಸಾನೆ ಒಳ್ಳೆವಳು. ಮನೆ ಕರ್ಕೊಂಡ್ ಬಂದು ರಾತ್ರಿ ಮತ್ತೆ ಉಣ್ಣ ಕಿಕ್ಕಿ, ಸಾಹೇಬ್ರು ಉಂಡಿದ್ದೆ ಅಲ್ಲ, ನಾವ್ ಇಷ್ಟೊಂದು ನಗ್ತಾ ಇದೀವಲ್ಲ, ಅವೆಲ್ಲ ಒಳ್ಳೆ ಹಂದಿಗಳು ಬಿತ್ಕೊಂಡವೆ. ಒಂದಕ್ಕಾದ್ರೂ ಎಚ್ಚರ ಆಗೋದ್ ಬೇಡ್ವಾ? ಅಯ್ಯೋ, ಹಾಯಾಗಿ ಮನಿ ಕಂಡಿರ್ತಾರ ಬಿಡು. ಹಾಡು ಹೇಳ್ತೀನಿ ಅಂದ. ಹಾಯಾಗೆ ಮನಿ ಕಂಡಿರ್ತಾರೆ. ಹಾಡು ಹಾಡು, ಹಂಗಾದ್ರೂ ಆ ಕೋತಿಗಳು ಎದ್ ಬರ್ತಾವ ನೋಡೋಣ. ಹಾಯಾಗೆ ಅವ್ರ ಹತ್ರ ಮಾತಾಡೋದಕ್ಕಿಂತ ಹಾಡು ಹೇಳೋದ್ ಬೆಟರ್. ಹಂಗಂತೀಯ? ಯಾವ ಹಾಡು ಹೇಳ್ತೀಯಾ? ಯಾವ ಹಾಡು?
ಡೈ 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 ಡಂಡಡಡಂ ಡೈ ಡೈ ಡಂಡಡಡಂ ಡೈ ಡೈ ಡಂಡಡಡಂ ಡೈ ಡಡಂ ಡೈ 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 ಡಂಡಡಡಂ ಡೈ ಡೈ ಡಂಡಡಡಂ ಡೈ ಡೈ ಡಂಡಡಡಂ ಡೈ ಎದ್ದು ಬರೋ ಮಾದೇಶ ಕಣ್ಣು ಬಿಡೋ ಕಲ್ಲೇಸ ಎದ್ದು ಬರೋ ಮಾದೇಶ ಕಣ್ಣು ಬಿಡೋ ಕಲ್ಲೇಸ ಸಿಕ್ಕಿದರು ಅವಕಾಶ ತಪ್ಪಲಿಲ್ಲ ಉಪವಾಸ ಕುಟಿಲರ ಕಳ್ಳಾಟವ ಎಲ್ಲ ಬಲ್ಲೆ ಪರಮೇಶ ಕಣ್ಣ ಮುಚ್ಚೆ ಕಾಡೆ ಗೂಡೆ ಕಂಡು ಕಂಡು ಮೌನೇಶ ಜಗವೇ ಮೋಸ ಬಲೆ ಮೋಸ ಡೈ 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 ಡಂಡಡಡಂ ಡೈ ಡೈ ಡಂಡಡಡಂ ಡೈ ಡೈ ಡಂಡಡಡಂ ಡೈ ಡಡಂ ಡೈ 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 ಡಂಡಡಡಂ ಡೈ ಡೈ ಡಂಡಡಡಂ ಡೈ ಡೈ ಡಂಡಡಡಂ ಡೈ ಗೋಚಂದಾದ ಬೆಳದಿಂಗ್ಲ ಬೆಳಕು ಕಂಡಾಗ ಯಾಕೋ ಕಳ್ರಿಗೆಲ್ಲ ಬೇಜಾರು ಓ ಎಲ್ಲೆಲ್ಲೋ ಕರಿಕತ್ಲೆ ಒಳಗೆ ಏನೇನೋ ನಡೀತೈತೆ ಬಾಳ ಕಾರುಬಾರು ತಪ್ಪು ಸರಿ ಲೆಕ್ಕಾಚಾರ ಹೇಳೋರು ಯಾರೋ ಸರ್ವೇಶ ಮರೆತರೆ ಅಂಗಾಂಗವೇ ಮಂಗಾಮಾಯ ಲಿಂಗೇಶ ಜಗವೇ ಮೋಸ ಬಲೆ ಮೋಸ ಡೈ 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 ಡಂಡಡಡಂ ಡೈ ಡೈ ಡಂಡಡಡಂ ಡೈ ಡೈ ಡಂಡಡಡಂ ಡೈ ಡಡಂ ಡೈ 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 ಡಂಡಡಡಂ ಡೈ ಡೈ ಡಂಡಡಡಂ ಡೈ ಡೈ ಡಂಡಡಡಂ ಡೈ ಈ ಎಲ್ಲ ನೋಟ ಬರಿ ತಳುಕು ಬಳುಕು ಬಗೆ ಬಗೆ ವೇಷ ಹುಡುಕನ್ನೆಲ್ಲ ಮುಚ್ಚಿಡೋಕೆ ಹಣ್ಣು ತಿಂದ ಭೂಪ ಕಳ್ಳಾನೇ ಆದರೂ ಆ ಸಿಪ್ಪೆ ತಿಂದ ಬೆಪ್ಪ ಸಿಕ್ಕಾಕೊಳ್ಳೋದ್ಯಾಕೆ ಬಣ್ಣ ಬದಲಾದ್ರೂ ಸಿಕ್ಕಿ ಬೀಳೋದಯ್ಯ ಗೋಸುಂಬೆ ಏನೇ ಮಾಡಿದರೂ ನಾವು ಎಲ್ಲ ವಿಧಿ ಕೈಗೊಂಬೆ ಜಗವೇ ಮಾಯಾ ನಿಂದೆ ಮಾಯಾ ಎದ್ದು ಬಾರೋ ಮಾದೇಶ ಕಣ್ಣು ಬಿಡೋ ಕಲ್ಲೇಸ ಎದ್ದು ಬಾರೋ ಮಾದೇಶ ಕಣ್ಣು ಬಿಡೋ ಕಲ್ಲೇಸ ಸಿಕ್ಕಿದರು ಅವಕಾಶ ತಪ್ಪಲಿಲ್ಲ ಉಪವಾಸ ಕುಟಿಲರ ಕಳ್ಳಾಟವ ಎಲ್ಲ ಬಲ್ಲೆ ಪರಮೇಶ ಕಣ್ಣ ಮುಚ್ಚೆ ಕಾಡೆ ಗೂಡೆ ಕಂಡು ಕಂಡು ಮೌನೇಶ ಜಗವೇ ಮೋಸ ಬಲೆ ಮೋಸ ಡೈ 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 ಡಂಡಡಡಂ ಡೈ ಡೈ ಡಂಡಡಡಂ ಡೈ ಡೈ ಡಂಡಡಡಂ ಡೈ 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 ಡಂಡಡಡಂ ಡೈ ಡೈ ಡಂಡಡಡಂ ಡೈ ಡೈ ಡಂಡಡಡಂ ಡೈ ಏನೇ ಮಾಡೋದು ತಲೆಲೆ ಓಡ್ತಾ ಇಲ್ಲ ದೇವ್ರಿ सो जाए क्या नींद आ रही है ಮಲ್ಕೊಂಬಿಡು ನೀನ್ ಹೆಂಗ್ ಕಳ್ಸು ಅಂತ ತಲೆ ಕೆಡ್ಸ್ಕೊತಾ ಇದ್ದೀನಿ ಹೇಳೋ ಮುಂಗ್ಸಿ ಎಲ್ಲಿದ್ಯಾ ಟಾಯ್ಲೆಟ್ ನಲ್ಲಿ ಥೂ ಆಚೆ ಬಾ ಸಖತ್ ಮಜಾನಾ ಎಲ್ಲಿ ಮಜಾ ಅವ್ನ್ ಯಾವನೋ ಊರಿಂದ ಒಳ್ಳೆ ಭೂತ ತರ ಬಂದ್ ಮನೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಇವಳನ್ನ ಅರ್ಜೆಂಟ್ ಆಗಿ ಆಚೆ ಕಳಿಸ್ಬೇಕಣೋ ಕಳ್ಸು ಹೆಂಗ್ ಕಳ್ಸಕ್ಕಾಗತ್ತೆ ಮನೆ ಬಾಗಿಲ್ಗೆಲ್ಲ ದಪ್ಪ ದಪ್ಪ ಬೀಗ ಹಾಕಿ ಲಾಕ್ ಹಾಕ್ಬಿಟ್ಟಿದ್ದಾನೆ ನೀನೊಂದ್ ಕೆಲ್ಸ ಮಾಡೋ ದಯವಿಟ್ಟು ನೀನ್ ಬೇಗ ಬಂದು ಯಾವ್ದಾದ್ರು ಬಾಗಿಲು ತೆಗಿಲೇಬೇಕು ಹೆಂಗೋ ಒಂದ್ ಐಡಿಯಾ ಮಾಡು ಒಂದ್ ದೊಡ್ಡ ಆಕ್ಸಾ ಬ್ಲೇಡ್ ತಗೊಂಬಾ ಓಕೆ ಬಾ ಜಲ್ದಿ हैक्सा ब्लेड क्यों? ನಿನ್ ಕತ್ತು ಹಿಂಗೆ ಕರಕರ ಕುಯ್ಯಕ್ಕೆ अब तो बस यही कसर रह गई थी कि तुम मुझे मारो या गला ನನ್ನ ಕಚ್ತೀಯ
ಬಂದೆ ಬಂದೆ ಬಾಲ ಬಾಲ ಏನು ಆಚೆ ಬಾಲ. ಏನ್ ಇಷ್ಟೊತ್ತು ಕ್ರಿಕೆಟ್ ಆಡ್ಬೇಕಾ? ಆಚೆ ಬಾಲ ಇಟ್ಕಲ ಬಾ ಬಿರ್ನ ಬಾಲ ಬಾ 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 ಇಕ್ಲಾ ಏನಿದು? 2 ಇಕ್ಲಾ. ಫಸ್ಟ್ ನೀನ್ ಏನ್ ಇಕ್ಲಾ ಇಕೋ ಇಕೋ ಏನೇನ್ ನಾಯಿ ಮರಿ ಶಬ್ದ ಮಾಡ್ತಾ ಇದೆ? ಕಳ್ಳ ಕಲಾ ಕಳ್ಳನ ಆಕ್ಸ್ ಬಿಲೇಡ್ ತಂದಿದ್ದ. ಆಕ್ಸ್ ಬಿಲೇಡು ಇಕ್ಲಾ. ಇದೆಲ್ಲ ಐಕ್ಲು ಕುಂಡಿ ತರ್ದಂಗ್ ತರ್ತಿದ್ಯಾ? ಇಕ್ಲಾ ಮಂಗುಸಿ ಎದೋಳು ಮಂಗುಸಿ ಕ್ಷಮ್ಸು ಮಂಗುಸಿ. ಅಯ್ಯೋ ಗೂಬೆ ನನ್ನ ಮನೆ ಕನ್ನಡಕ ಯಾಕೆ ಹಾಕೊಂಡ್ ಬಂದಿದ್ಯಾ? ಕನ್ನಡಕ ಅಲ್ಲಪ್ಪ ನಾಯಿ ಹೊಡೆದಂಗ್ ಕಪ್ ಮಾಡಿ ಅದ್ಯಾಕಲ್ಲ ಬಿಟ್ಟ? ಸರಿ ಚುಚ್ಕೋತು. ಕಳ್ಳನ್ ಬಿಟ್ಯಾ? ಕಳ್ಳನ್ ಬಿಟ್ಬಿಡ್ಯಾ? ನಡಿ ಒಳಿಕೆ ಮಗನೇ. ನಗು ನಗು ನಗದೆ ಏನ್ ಮಾಡ್ತೀಯಾ? ನಾನು ಹೋಗಕ್ಕಾಗಲ್ಲ ಅಂತ ಗೊತ್ತಾಯ್ತಲ್ಲ. ನಾನು ಅದಕ್ಕೆ ಹೇಳಿದ್ದು ನಾಳೆ ಬೆಳಗ್ಗೆ ಹೋಗು ಅಂತ. ಹೇಗೆ ಹೋಗಕ್ಕ? ಮೆತ್ತಗ್ ಮಾತಾಡು. ಇದು ಬೇರೆ. ಹೇಗೆ ಹೋಗಕ್ಕಾಗುತ್ತೆ? ನಿಮ್ಮತ್ತೆ ಆ ಹಳ್ಳಿ ದೊಡ್ಡ ಕತೆ, ಅವ್ರ ಕಣ್ತಪ್ಸ್ ಹೇಗೆ ಹೋಗಕ್ಕಾಗುತ್ತೆ? ಯಾಕೋ ಅಷ್ಟು ಟೆನ್ಷನ್ ಮಾಡ್ಕೋತೀಯಾ? ನನ್ನ ತಂಗಿನ ಹೇಗಾದ್ರೂ ಮಾಡಿ ಕಾಲೇಜ್ಗೆ ಸ್ಕೂಲ್ಗೆ ಕಳಿಸ್ಬಿಡ್ತೀನಿ. ಅಣ್ಣ ಹೇಗಿದ್ರು ಆಫೀಸ್ಗೆ ಹೋಗೇ ಹೋಗ್ತಾನೆ, ಆಮೇಲೆ ಆರಾಮಾಗಿ ಹೋಗ್ಬೋದು. ಅದೇನು ಮಾಡ್ತೀಯೋ ಭಗವಂತ. ಯಾಕೆ ನನ್ ತಳ್ದೆ? ಸಾರಿ ಲಗಿ ಕ್ಯಾ? ಹಿಂದೆ ಕುತ್ಕೊಳ್ಳೋದೇ ಒಳ್ಳೇದು. ನೀನ್ ಇವತ್ತು ಹೋಗ್ಬೇಡ, ಇಲ್ಲೇ ಇರು. ಬೆಳಿಗ್ಗೆ ಎದೊಳ್ತಾ ಇದ್ದಂಗೆ ನಮ್ ತಂಗಿ ದಿನ ಕಾಲೇಜ್ಗೆ ಓಡಿಸ್ತೀನಿ. ಅಪ್ಪುನ ಗಪ್ ಅಂತ ಆಚೆ ತಳ್ತೀನಿ. ನಮ್ಮ ಮತ್ತೆ ಕತ್ತೆ ಇದ್ದಾಳಲ್ಲ ಅವಳ ಬಾತ್ರೂಮ್ ಅಲ್ಲಿ ಕೂಡ ಹಾಕ್ಬಿಡ್ತೀನಿ. ಓಕೆ ಓಕೆ. ಸೋನು ಬಹುತ್ ಖುಷ್ ಹೈ. ನೀನ್ ಹಿಂದಿ ಏನ್ ಮಾತಾಡೋದು ನಂಗೆ ಅರ್ಥ ಆಗೋಯ್ತು. ಮಿಸ್ಟರ್ ಇಂಡಿಯಾ ಅಲ್ಲಿ ಮೊಗಂಬ ಖುಷು ಅಂತ ಅಂಬರೀಶ್ ಪುರಿ ಬೇಜಾನ್ ಸಲ ಹೇಳ್ತಾನೆ. ಹಂಗೆ ನೀನು ಖುಷಿ ಅದೇ ಅಂತ ಹೇಳ್ದೆ. ನಾನು ಹಿಂದಿ ಕಲ್ತೆ, ಹಿಂದಿ ಗೊತ್ತಾಯ್ತು, ಹಿಂದಿ ಕಲ್ತೆ. अभी मैं कुछ बोलूंगी फिर से अपने बहन के पास भाग जाना. क्या हिंदी आ गई? एक लाइन समझ गए तो हिंदी आ गई. अभी हिंदी नहीं आई तुमको. एक ही बात, एक ही भाषा आती है, ठीक है? ಕಮಾನ್ ಸುಮಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ಬೆಳಿಗ್ಗೆನೆ ಹೋಗೋದು. ನೀನೇನೋ ಸುಲಭವಾಗಿ ಹೇಳ್ಬಿಡ್ತೀಯ. ನಿನಗೇನ್ ಗೊತ್ತು, ಬೆಳಿಗ್ಗೆ ಎಲ್ಲರೂ ಎಚ್ಚರವಾಗಿರ್ತಾರೆ. ಚಿಂತೆ ಮಾಡ್ಬೇಡ ಡಾರ್ಲಿಂಗ್. ಬೆಳಿಗ್ಗೆ ನಿಮ್ಮ ಅಣ್ಣ ಆಫೀಸಿಗೆ ಹೋಗ್ತಾನೆ, ನಿಮ್ಮ ಅಕ್ಕ ಕಾಲೇಜಿಗೆ ಹೋಗ್ತಾಳೆ. ಆಗ ಉಳಿಯೋದು ಅಪ್ಪು ಮತ್ತೆ ನಿಮ್ಮ ಅತ್ತೆ. ಅವ್ರ ಗಮನನ ನಿಧಾನವಾಗಿ ಬೇರೆ ಕಡೆ ಡೈವರ್ಟ್ ಮಾಡು. ಬಾಗಲ್ ತೆಗಿ. ಈಗ ಆಗಲ್ಲ, ಹೋಗೆ. ಏನಾಯ್ತು ಇವಳಿಗೆ? ನೆನ್ನೆ ಮೊನ್ನೆ ಎಲ್ಲ ಸರಿಯಾಗಿ ಇದ್ಲಲ್ಲ, ಎಲ್ಲೋ ಲೂಸು. ಅಣ್ಣ ಅಣ್ಣ. ಏನಮ್ಮ? ಸ್ವಲ್ಪ ಬಾಗಲ್ ತೆಗಿ. ಸ್ವಲ್ಪ ತೆಗಿಲ್ಲ, ಪೂರ್ತಿ ತೆಗಿಲ್ಲ, ಹೋಗೆ. ಅಕ್ಕ ಅಕ್ಕ. ಏನೇ? ಸ್ವಲ್ಪ ಬಾಗಲ್ ತೆಗಿ. ಯಾಕೆ ಬೆಳಗ್ಗೆನೆ ಜೀವ ತಿಂತ್ಯಾ? ತೆಗಿಲ್ಲ, ಹೋಗೆ. ಅರೆ ಏನಿದು? ಯಾರು ಎದ್ದೇಳ್ತಾ ಇಲ್ಲ, ಎಲ್ರು ನಂಗೆ ಬೈತಿದ್ದಾರೆ. ನಾನೇನ್ ಮಾಡ್ದೆ? ಪುಟ್ಟಣ್ಣ ಎಪ್ತಿ ಆಯ್ತಾ ನಿನ್ಗೆ? ಅದೇ 15 ಹಸ ಮಾಡ್ಕೊಂಡಿದ್ನಲ್ಲ. ಈಗ 60 ಹಸ ಇಟ್ಕೊಂಡವನೆ. ಈಗೇನ್ ಮಾಡ್ಕೊಂಡವನೇ? 60 ಹಸ ಇಟ್ಕೊಂಡು ಇನ್ನೇನ್ ಮಾಡೋನು? 4 ಲಗ್ನ ಆಗವನೆ. ಅಯ್ಯೋ ದೇವ್ರೇ, ಇಷ್ಟ ಬೇಗ ಶಿವನ್ ಪಾತ್ರ ಸೇರ್ಕೊಂಡ್ಬಿಟ್ನ ಅವನು. 4 ಲಗ್ನ ಆಗವನೆ. ಅಯ್ಯೋ ಕತ್ತೆ ನನ್ ಮಗ 4 ಮದ್ವೆ ಮಾಡ್ಕೊಂಡವನ. ಅಲ್ಲ ಅವ್ನ್ಗೇನ್ ಬಂತು ಅಂತೀನಿ. ಅವ್ನ್ಗೇಳು ಇನ್ನೂ 1 ಮದ್ವೆ ಮಾಡ್ಕೊಂತ 4 ಜನ ಒತ್ಕೊಂಡು ಹೋಗಕ್ಕೆ, ಒಬ್ಳು ಬಾಯ್ ಮಾಡ್ಕೊಳಕ್ಕೆ. ಅಲ್ಲ 4 ಮದ್ವೆ ಆಗ್ಬೇಕಿತ್ತು ಅವ್ನ್ಗೆ. ಅದು 15 ಹಸಕ್ 1 ಎಂಟ್ರಂದ್ರೆ 60ಕ್ಕೆ 4 ಎಂಟ್ರ ಆಯ್ತಲ್ಲ. ಅಯ್ಯೋ ನನ್ ಕಾಯಿ ಹೋಗ. ಅಯ್ಯೋ ನನ್ ಕೊಂದ. ಯಾಕಪ್ಪ ಮುಖ ಊದಿಸ್ಕೊಂಡಿದ್ಯಾ? ಎಲ್ರು ನನ್ನೇ ಬೈತಿದ್ದಾರೆ. ಯಾರು ರೂಮ್ ನಿಂದ ಆಚೆನೆ ಬರ್ತಿಲ್ಲ. ಅಯ್ಯೋ ಅಷ್ಟೊಂದು ಅಶ್ವಾಗ್ತಾ ಇದ್ಯಾ? ಇರು, ಏನಾದ್ರೂ ಮಾಡ್ಕೊಡ್ತೀನಿ. ಅಲ್ಲ ಹೊಟ್ಟೆ ಹಸಿವು ಬಗ್ಗೆ ಹೇಳ್ತಿಲ್ಲ. ಮೇಲ್ಗಡೆಯವ್ರು ಯಾರು ಇವ್ರ ಮಾತ್ ಕೇಳ್ತಿಲ್ವಂತೆ, ಬೈತಾವ್ರಂತೆ. ಇವನ್ನ ಬೈತಾರಂತ? ಅಯ್ಯೋ ಒಂದಿ ನನ್ ಮಕ್ಳ. ಇರಿ ಇವತ್ತು ನಿಮಗ್ ಸರಿಯಾಗಿ ಬುದ್ಧಿ ಕಳ್ಸ್ತೀನಿ. ನೀ ಹೊಡೆದ್ರೆ ಸತ್ಯ ಹೋಯ್ತಾರೆ. ನೀ ಬಾವ ಯಾರವ ಬೋದಿದ್ದೆ?
ರಮ್ಯ ಸೌಮ್ಯ ಸಿದ್ದು ಎಲ್ರು ಬೈದ್ರು, ಯಾರು ಡೋರ್ ಓಪನ್ ಮಾಡಲ್ಲ ಅಂದ್ರು. ಇಂಗ್ಲಿಷ್ ರಾಣಿ ತರವೇ ಇಂಗ್ಲಿಷ್ ಮಾತಾಡ್ತೀಯಾ? ನಿಂಗೆ ಬಾಗಿಲು ತೆಗಿಯಕ್ಕಿಲ್ಲ ಅಂದ್ರ ಅವ್ರು ತೋರಿಸ್ತೀನಿ ಅನ್ ಬರ್ಸಿಯಾ? ಅಷ್ಟೇ ಅಲ್ಲ ಹೋಗಿ ಅಂದ್ರು. ಹೋಗಿ ಅಂದ್ರ ಹೋಗಿ ಹಾಕ್ತೀನಿ ಅವ್ರಿಗೆ. ಬಾ ರಮ್ಯಾ, ರಮ್ಯಾ ಈಚೆ ಬಾ. ಸಿದ್ಧ ಏನಂದ? ನಿನಗ್ ಮಾಡಕ್ ಕೆಲ್ಸ ಇಲ್ವಾ ಅಂದ. ಅಯ್ಯೋ ನಿಂಗೆ ಅಂದ? ತಾಡಿ ಅವನು ಮಾಡ್ತೀನಿ. ಬಾರ್ಲಾಚೆ ಬದ್ಮಾಶನು. ನಿನ್ ಬಾಯ್ನಾಗ ಬೇಡವ. ಏಯ್ ಬಾರ್ಲಾಚೆ ಬದ್ಮಾಶ್. ಏಯ್ ಸೌಮ್ಯ ಇನ್ನು ಜೋರಾಗಿ ಜೋರಾಗಿ ಬಾರಾಚೆ. ಸಿದ್ಧ ಏನ್ ದೇವ್ರು ಬೆಳಗ್ ಬೆಳಗ್ಗೆ ಏನ್ಲಾ ಮಗೀಗ್ ಬೋದಂತೆ ಹಂಗಂತ ಹೋಗಿ ಹೇಳ್ದ? ಹೌದು. ಇಷ್ಟುದ್ದ ಇದೆಯಾ ಲಾಯರ್ ತರ ವಕಾಲತ್ ಕರ್ಕೊಂಬಂದ್ರೆ ನಿನ್ನ ನಿನ್ನಿಂದನೇ ಆಗಿದ್ದು. ರಾತ್ರಿ ಎಲ್ಲ ಜಾಗರಣೆ ಮಾಡಂಗ್ ಮಾಡ್ದೆ. ತಿಂಡಿ ಮಾಡೇವ್ನಿ, ಕೆಳಗ್ ಬಂದು ಉಣ್ಣು. ನೆನ್ನೆಯಿಂದ ಕಂಟಿನ್ಯೂಸ್ ಹೋಗಿ ಬರ್ತಾನೆ ಇದೆ ಗೊತ್ತಾ? ಊಟಕ್ ಮಾತ್ರ ಟೊಗೆ ಬರ್ತದಕ್ಕಲ್ಲ, ತಿಂಡಿಗೆ ಬರಕಿಲ್ಲ. ಬಂದು ಉಣ್ಣು. ನೀವು ಬರ್ರಿ. ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ಮಾಡಿದ್ರ ಆಯ್ತು. ಅದೇಯ ತಿಂಡಿ ತಣ್ಣಗಾಗ್ಬಿಟ್ರೆ ಬಾಯಿಗಡಕ್ ಹಾಕಿಲ್ಲ. ಹಂಗೇನು ಇಡಕ್ಕಾಗಲ್ಲ. ಸ್ನಾನ ಮಾಡ್ದೆ ತಿಂಡಿ ತಿಂದು ನಂಗೆ ಅಭ್ಯಾಸ ಇಲ್ಲ. ನಂಗೂ ಅಷ್ಟೇ, ಸ್ನಾನ ಮಾಡ್ದೆ ತಿಂಡಿ ತಿಂದು ಅಭ್ಯಾಸ ಇಲ್ಲ. ಸರಿ ಎಲ್ರು ಇಲ್ಲ ಇರಿ, ನಾನೇ ತಿಂಡಿ ತಕೊಂಡ್ಬಂದು ನಿಮ್ ಕೋಣೆ ಹಾಕೊಡ್ತೀನಿ. ಬಿಡ ಬಿಡ. ಕೇಳಕ್ಕೂ ಬರಕಿಲ್ಲ ಅಂತೀರಿ, ಅಂತೀರಿ. ಏನ್ ಕಥೆ? ಸರಿ ಬಿಡಿ, ನಾನೇ ತಂದು ನನ್ ಕೈ ಯಾರೇ ಉಣ್ಣಿಸ್ತೀನಿ. ಬೇಡ ಬೇಡ, ನಾವೇ ಬರ್ತೀವಿ. ಎಲ್ಲ ಬನ್ನಿ. ಎಲ್ಲ ಏನಾಯ್ತಣ್ಣ? ಫೋನ್ ವೈಬ್ರೇಟ್ ಆಯ್ತು. ಹಿಂದಿ SMS ಓದು. ಮುಜೆ ಭೂಕ್ ಲಗ ರಹೆ ಹೈ. ಹಂಗಂದ್ರೆ ನನ್ಗೆ ಹಸ್ವಾಗ್ತಿದೆ ಅಂತ. ಹಶ್ವಾಗ್ಬಿಟ್ರೆ ತಗೊಂಡ ಕೊಡಕ್ ನಾನು ಸಪ್ಲೈಯರಾ? ನನ್ಗೆ ಕರೆಕ್ಟ್ ಇದೆಯಾ? ನಾನ ಕಳ್ಸಿದಲ್ಲಿ. ಸಾರಿ ಚೀನು, ಸಾರಿ ಸಾರಿಪ್ಪ, ಸಾರಿ. ಹೋಗ್ತಾಯ್ತಲ್ಲ, ಬುದ್ಧಿ ಬೇಡ ನಿಂಗೆ, ನೋಡ್ಕೊಳಕ್ ಆಗ್ಲಿಲ್ವಾ? ಸರಿ ಏನ ನೀನ? ಟ್ವೀಟ್ 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 ಮನೆ ಒಳಗಿಂದ ಆಕಾಶ ನೋಡ್ತಿದ್ಯಲ್ಲ, ಹೆಂಗೈತ್ಲಾ? ಸೂಪರ್, ಎಕ್ಸ್ಟ್ರಾರ್ಡನರಿ. ಇದು ಜಾಸ್ತಿ ಆಯ್ತು. ರಮ್ಯಾ ಹೆಂಗದ? ನಾಟ್ ಬ್ಯಾಡ್, ನಂಗೆ ಇಷ್ಟ ಆಯ್ತು. ನಿಂಗ್ ಪುಟಿ ಸಖತ್ತಾಗಿದೆ. ನಮ್ಮ ಮಮ್ಮಿ ಮಾಡೋದಕ್ಕಿಂತ ಚೆನ್ನಾಗ್ ಮಾಡಿದ್ಯಾ. ಅರೆ ನೀನ್ ಒಬ್ಳು ಓಟ್ ಬಿದ್ಬಿಟ್ರೆ ನನ್ ಬಹುಮತ ಸಿಕ್ಕದಂಗೆ. ಅತ್ತ ಹೆಂಗದ? ಜಾಡಿಸ್ ಬಂದಿರೋ ಚಿತ್ರಾನ್ನ ತರ ಇದೆ. ಡಾಕ್ಟ್ರು ತೋರ್ಸುವ. ಅವ್ರು ಹೇಳಿದ್ ಮಾತ್ ಕೇಳ್ಬೇಡ, ಅವ್ರು ಯಾರೇ ಮಾಡಿದ್ರು ಇಷ್ಟ ಪಡಲ್ಲ. ಸೂಪರ್ ಆಗಿದೆ. ಏನ್ಲ ಅದು? ಏನಿಲ್ಲ, ಹೆಂಗೋ ನಿಮ್ಗೆಲ್ಲ ನನ್ ಕೈ ರುಚಿ ಇಷ್ಟ ಆಯ್ತಲ್ಲ, ಅದೇ ಖುಷಿ ನನ್ಗೆ. ಇನ್ನೊಂದ್ ದಿವ್ಸ ಸಂಜೆ 6 ಗಂಟೆ ಬಸ್ನಾಗ ಊರ್ಗ್ ಹೊಂಟೇವ್ನಿ. 6 ಗಂಟೆಗೆ ಹೋದ್ರೆ ನೀನ್ ಊರ್ಗ್ ಹೋಗಿ ತಲುಪೋದು ಯಾವಾಗ? ಮಧ್ಯಾಹ್ನ 12 ಗಂಟೆಗೆ ಒಂದು ಓಲೋ ಬಸ್ ಇದೆ, ಅದ್ರಲ್ಲಿ ಹೊರಟೋಗು. 12 ಗಂಟೆ ಬಸ್ಗೆ ತುಂಬಾ ರಶ್ ಇರುತ್ತೆ. 10 ಗಂಟೆಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕು ಇವ್ರು. ಹಾಗಾದ್ರೆ ನೀನ್ ಈಗ್ಲೇ ಹೋಗು, ಅವ್ರನ್ನ ಬಿಟ್ಬಿಟ್ ಬಂದ್ಬಿಡು. ನಾನಾ? ಅಯ್ಯ ಯಾಕಿಂಗ್ ಪದ್ರ ಕೊಡ್ತೀರಿ? ಸಂಜೆ 6 ಗಂಟೆಗೆ ಬಸ್ ಟಿಕೆಟ್ ಬುಕ್ ಆಗೈತೆ. 5 ಗಂಟೆಗೆ ನನ್ ಗಣೆಯ ಬಂದ್ ಕರ್ಕೊಂಡು ಹೋಯ್ತಾನೆ. ಅಲ್ಲಿ ಗಂಟ ನನ್ಗೊಂದು ಆಸೆ, ನೀವೆಲ್ಲ ನನ್ ಜೊತೆಯಾಗೇ ಇರ್ಬೇಕು ಅಂತ. ಬಹು ದಿವಸ ಆದ್ಮೇಲೆ ನಿಮ್ನೆಲ್ಲ ನೋಡ್ತೀವ್ನಿ, ಮತ್ ಯಾವಾಗ ನೋಡ್ತೀನೋ ಏನೋ. ಸಂಜೆ ಗಂಟ ಇಲ್ಲೇ ಇದ್ಬಿಡಿ. ನೀವೆಲ್ಲ ಪಟ್ಟಣದವರು, ನಿಮ್ಗೆ ಇದೆಲ್ಲ ಸಣ್ಣ ವಿಷಯ ಅನ್ಸ್ಬೋದು. ನಾವ್ ಹಳ್ಳಿಯವರು, ನಮ್ಗೆ ಪ್ರೀತಿ ವಿಶ್ವಾಸನೇ ಎಲ್ಲ. ನನ್ ಜೊತೆಗಿರಿ ಸಿದ್ದಣ್ಣ. ನನಗ್ ನಿನ್ ಕಷ್ಟ ಅರ್ಥ ಆಗುತ್ತೆ. ನಾನ್ ನಿನಗೋಸ್ಕರ ಇವತ್ತು ಮನೇಲೇ ಇರ್ತೀನಿ. ಆದ್ರೆ ಇವ್ರು ಯಾರು ಇರಂಗಿಲ್ಲ, ಇವರೆಲ್ಲ ಕಾಲೇಜ್ ಹೋಗ್ಲೇಬೇಕು. ನಾನೇನ್ ಕಾಲೇಜ್ ಹೋಗ್ಬೇಕಾಗಿಲ್ಲ, ನಂಗೆ ಸ್ಟಡಿ ಲೀವ್ ನಡೀತಿದೆ. ನಾನ್ ಮನೇಲೇ ಇರ್ತೀನಿ. ಆದ್ರೆ ನೀನ್ ಮಾತ್ರ ಆಫೀಸ್ಗೆ ಹೋಗಿ ಫೈಲು ಚೆಕ್ ಹ್ಯಾಂಡ್ ಓವರ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಉಗಿಸ್ಕೋತಿ ಅಪ್ಪನ ಕೈಲಿ. ನೀನ್ ಹೆಂಗಿದ್ರು ಹಾಲ್ ಟಿಕೆಟ್ ತರಕ್ ಹೋಗ್ತಿಲ್ಲ, ಚೆಕ್ ಕೊಡ್ತೀನಿ. ರಾಮಣ್ಣ ನನಗೆ ಹಾಲ್ ಟಿಕೆಟ್ ನಾಳೆನೂ ಕೊಡ್ತಾರೆ, ನೀನೇ ಹೋಗು. ಯಾವ ಚೆಕ್ ಫೈಲ್ ಬಗ್ಗೆ ಮಾತಾಡ್ತಿದ್ದೀರಾ? ಅವೆರಡನ್ನು ತಿರುಪತಿ ಕಳ್ಸಾಯ್ತಲ್ಲ.
ಅಂದ್ರೆ ಮೂವರು ಇರ್ತೀರಿ ಅಂತ ಆಯ್ತು. ನೀನ್ ಪುಟ್ಟಿ? ಇವರೆಲ್ರು ಇಲ್ಲೇ ಇರ್ತಾರಂದ್ರೆ ನಾನು ಇಲ್ಲೇ ಇರ್ತೀನಿ. ಏಯ್, ಮನೇಲಿ ಕೂತ್ಕೊಂಡು ಕಂಪ್ಯೂಟರ್ ಗೇಮ್ ಆಡಕ್ಕ? ನೀನು ಆಫೀಸ್ಗೆ ಹೋಗು, ಆಗ ನಾನು ಸ್ಕೂಲ್ಗೆ ಹೋಗ್ತೀನಿ. ನಂಗೆ ಅಪ್ಪು ಅಣ್ಣ ಅಂದ್ರೆ ಇಷ್ಟ. ಅಪ್ಪು ಅಣ್ಣ ಅಂದ್ರೆ ಇಷ್ಟನಾ? ಬಾಸ್ ಬರ್ಲಿ, ಕೈಮಾ 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 ತಂದ್ಕೊಡ್ತೀನಿ ಅಂದೆ. ನಂಗೆ ನಿಮ್ಗೂ ತಂದ್ಕೊಡ್ತೀನಿ. ಅಲ್ಲ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ನೀವೆಲ್ಲ ಸೇರ್ಕೊಂಡು ಏನೋ ಜಗಳ ಮಾಡ್ತಿದ್ದೀರಲ್ಲ. ಅಲ್ಲತ್ತೆ, ಅಪ್ಪು ಹೇಳ್ತಾನೆ, ಅಪ್ಪು ಅವ್ರು ಹೇಳ್ತಾರೆ ಎಲ್ಲೂ ಹೋಗ್ಬೇಡಿ ಮನೇಲೇ ಇರಿ ಅಂತಾರೆ. ಮುಚ್ಚ ಬಾಯಿ. ಅಲ್ಲ ಕಣೋ, ಅವ್ನ್ ಪ್ರೀತಿ ವಿಶ್ವಾಸ ಬೆಲೆ ಕೊಡ್ಬೇಕು ತಾನೆ. ಏನೇನೇನ ಮಾತಾಡ್ತೀಯ ನೀನು? ಅವ್ನ್ ನಿನ್ಗೋಸ್ಕರ ಏನೆಲ್ಲ ಮಾಡಿದಾನೆ? ಮಾಡ್ಬಾರ್ದೆಲ್ಲ ಮಾಡಿದಾನೆ. ಏನಿಲ್ಲ ಏನಿಲ್ಲ ಏನಿಲ್ಲ. ಏನ ಅಂದೆ? ಲೇ, ಇವನ್ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡು. ಇವ್ನ ಊರಿಂದ ಯಾಕೆ ಬಂದಿದ್ದಾನೆ? ನಿಮ್ಮನ್ನೆಲ್ಲ ನೋಡ್ಬೇಕು, ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ. ನಿಮ್ ಆಸ್ತಿ ಹೊತ್ಕೊಳಕ ಬಂದಿದ್ದಾನೆ. ನೀನ್ ಎಲ್ಲೂ ಹೋಗ್ಬೇಡ. ಇವ್ರ ಅಪ್ಪಮ್ಮ ಬರೋರ್ಗು ನೀನ್ ಇಲ್ಲೇ ಇರು. ಅವ್ರು ಬಂದ್ ಮೇಲೆ ನೋಡ್ಕೊಂಡು ಹೋಗು. ಒಂದ್ ವೇಳೆ ಅವ್ರು ಬರೋದ್ ನಿಧಾನ ಆಯ್ತು ಅಂದ್ರೆ ನಾಳೆ ನೋಡ್ಕೊಂಡೆ ಹೋಗು. ಏನ ಅಲ್ಲತ್ತೆ, ಏನ ಕಟ್ಟಿದ್ಯಾ ನನ್ನ? ಎಷ್ಟು ಕೊಬ್ಬ ನಿನ್ಗೆ? ಹಿರಿಕರ್ನ ಮುದಿಕತೆ ಅಂದೆಲ್ಲ. ನೀನು ನನ್ನ ಕತ್ತೆ ಅಂತೀಯೇನೋ? ನಾನೆಲ್ಲ ಅಂದಿದ್ದು ಇವನು. ಡೇಂಜರ್. ಎಲ್ಗೋದಿಲ್ಲ? ರೂಮಲ್ಲಿ ಆಫೀಸ್ ಕೆಲಸ ಮಾಡ್ಕೊಂಡು ತಿಂತೀನಿ. ನೀನಲ್ಗವಾ? ರೆಕಾರ್ಡ್ಸ್ ಬರ್ಕೋಬೇಕು. ತಿಂಡಿ ರೂಮಲ್ಲಿ ತಿಂತೀನಿ. ನಾನು ಅಷ್ಟೇ, ರೂಮಲ್ಲೇ ಓದ್ಕೋತೀನಿ. ನಾನು ಕಂಪ್ಯೂಟರ್ ಗೇಮ್ ಆಡ್ತೀನಿ. ಏನ್ ಪೇಡೆ ಹುಡುಗರು ಅಂತೀನಿ. ಅಲ್ಲ, ಇವ್ರಪ್ಪ ₹1,000 ಖರ್ಚು ಮಾಡಿ ಉಣ್ಣಕ್ಕೆ ಅಂತ ಟೇಬಲ್ ಮಾಡ್ಸೋಣ. ಇಲ್ಲಿ ತಿನ್ಬೇಕು ತಾನೆ, ತಟ್ಟೆ ಎತ್ಕೊಂಡು ರೂಮ್ಗೆ ಹೋಗ್ತವೆ. ಅಲ್ಲ, ಇವೇನ್ ಕಲ್ತಾವೆ ಅಂತೀನಿ. ಬುಡತ್ತೆ ಪಟ್ನದವು, ಸಣ್ಣ ಐಕ್ಳು ಬೇರೆ. ಎಲ್ಲ ಕಣಪ್ಪ, ತಂಗಿದಿರ್ ಮದ್ವೆ ಆದ್ಮೇಲೆ ಸಿದ್ದು ಮದ್ವೆ ಆಗ್ತಾನೆ. ಸ್ವಲ್ಪ ಕಿವಿ ಕೇಳಲ್ವಾ? ಸ್ವಲ್ಪವೂ ಕೇಳಲ್ವಾ? ಇಲ್ಲಪ್ಪ, ಹೊಟ್ಟೆ ತುಂಬಾ ಬಿಡಿದೆ. ತುಂಬಾ ಚೆನ್ನಾಗಿ ಸ್ವಲ್ಪ ಹಾಕೊಂಡು ತಿನ್ಬಿಡ್ತೀನಿ. ಬಗ್ ನೋಡ್ತಾ ಇದ್ಯಾ? ಹೌದು. ಹೋಗಿ ಒಳಗೆ. ಏ ಹೋಗ. ಸೋನು, ಇದೇನಿದೆ? ಎಷ್ಟ್ ಜೊತೆ ಡ್ರೆಸ್ ತಂದಿದೆ ನಮ್ಮ ಮನೆಗೆ? तुमसे मिलने आई हूँ। अच्छा तो लगना पड़ेगा ना? ठीक है ठीक है। मैंने मम्मी को प्रॉमिस किया था कि मैं सुबह तक आ जाऊंगी। सुबह हो गई, देखो 9 बज रहे हैं। 9 ಗಂಟೆ ಆಗೋಯ್ತಲ್ಲ. ನಾನೇನೋ ಐಡಿಯಾ ಮಾಡ್ತೀನಿ, ಬಾ ಕೂತ್ಕೋ. ನೀನ್ ಬೇರೆ ಹಚ್ಕೊಂಡಿದ್ಯಾ, ಫಸ್ಟ್ ತಿನ್ಬಿಡು. हाथ से खिलाओ ना। ಕೈಯಲ್ಲ? ಏ ಬೇಡ, ಕೈ ಗಲೀಜಾಗತ್ತೆ. बुद्धू, ನೀನ್ ಯಾರು ಮೂಗಿಡ್ದು ಎಳಿ ಅಂದವ್ರು? ತಿನ್ನು ತಿನ್ನು ತಿನ್ನು. ಅನು ಆನಪ್ಪ. ತಿಂಡಿ ಸಖತ್ತಾಗಿದೆ ಅಲ್ಲ? ಸಖತ್ತಾಗಿದೆಯಲ್ವಾ? ಮೊದ್ಲು ನಂಗೆ ಹೊರಗಡೆ ಹೋಗೋದಕ್ಕೆ ವ್ಯವಸ್ಥೆ ಮಾಡೋ. ಈಗ ನೀ ಹೋಗಕ್ ಸಾಧ್ಯನೇ ಇಲ್ಲ. ರಾತ್ರಿ ಹೋದ್ರಾಯ್ತು ಬಿಡೋ. ಏನೋ ಅವನೇನಾದ್ರೂ ಮಾಡ್ಲಿ, ಹೇಗಾದ್ರೂ ಮಾತಾಡ್ಲಿ, ಅಡುಗೆ ಮಾತ್ರ ಸಕ್ಕದ ಮಾಡ್ಯಾನೆ. ನೀವು ಸ್ವಲ್ಪ ಟೇಸ್ಟ್ ಮಾಡು. ನಂಗ್ ಬೇಡ. ನಾನೇನ್ ಕಳ್ಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನ್ ತಿಂಡಿ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ನಾನು ಹೆಂಗಿದ್ರು ಈಗ ಹೋಗಕ್ಕಾಗಲ್ಲ ಅಂತ ನಿಂಗೂ ಗೊತ್ತು. ಡೋಂಟ್ ವರಿ ಡಿಯರ್, ರಾತ್ರಿ ಹೋಗ್ತೀನಿ. ಏನೋ? ಗುಡ್ ಮಾರ್ನಿಂಗ್ ಸರ್. ಬಾವಾ ಬಾವಾ. ಥ್ಯಾಂಕ್ ಯು. ಯಾರು ತಾವು? ಸರ್, ನನ್ನ ಹೆಸರು ವಾಣಿ ಅಂತ. ನಾನು ಕೊರಿಯೋಯಿಂದ ಬರ್ತಾ ಇದ್ದೀನಿ. ಎಲ್ಲೈತಾ ಊರು? ಅಯ್ಯೋ, ಅದು ಊರಿನ ಹೆಸರು ಅಲ್ಲ ಸರ್. ಕೊರಿಯೋ ಅಂದ್ರೆ ವ್ಯಾಕ್ಯೂಮ್ ಕ್ಲೀನರ್ ನ ತಯಾರಿಸೋ ಕಂಪನಿ ಹೆಸರು. ಹಂಗಂದ್ರೆ? ಅಂದ್ರೆ ಈಗ ಮನೇಲಿ ಧೂಳು ಕಸ ಎಲ್ಲ ಇರುತ್ತಲ್ಲ, ಅದನ್ನ ಕ್ಲೀನ್ ಮಾಡೋ ಮಿಷಿನ್ ಇದು. ಕಸ ಹೊಡಿಯಕ್ ಮಿಷಿನ್ ಆಯ್ತಾ? ಎಲ್ಲಿ ತೋರ್ಸವ ನೋಡುವ. ಓಕೆ ಸರ್. ಮೆತ್ತಿಗೆ ಮೆತ್ತಿಗೆ. ಅಂದಿ ಮರಿಗೆ ಆನೆ ಸೊಂಡ್ಲಿದ್ದಂಗ ಐತೆ. ನೋಡಿ ಸರ್, ಈ ತರ ಪ್ರೆಸ್ ಮಾಡಿ. ಕೊಡಿ ಕೊಡಿ. ನೋಡಿ ಸರ್, ಹೀಗೆ ಹಿಂಗ್ ಉಜ್ಜೋದಾ? ಈ ತರ ಮಾಡಿದ್ರೆ ಧೂಳೆಲ್ಲ ಒಳಗಡೆ ಹೋಗುತ್ತೆ. ಇಷ್ಟು ಈಸಿ ಅಲ್ವಾ? ಬೋ ಪಸಂದಾಗೈತೆ. ಚೆನ್ನಾಗಿದೆ ಅಲ್ವಾ ಸರ್? ಓ, ನಾನ್ ಮಾಡಿ ನೋಡ್ಡ. ಓ, ಟ್ರೈ ಮಾಡಿ ಸರ್. ಹಿಂಗೆಯಾ? ಹಾ, ಕರೆಕ್ಟ್, ಹಾಗೆ. ಶಿವ 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 ಶಿವ. ಕಣ್ ಮುಚ್ಚ ಕಣ್ ಬಿಡೋದ್ರಾಗೆ ಕಸ ಧೂಳಲ್ಲ ಮಂಗ್ಮಯ ಆಗ್ಬಿಟ್ಟದ. ಇಲ್ಲೇ ಅನ್ನ ಹಾಕೊಂಡ್ ಬಾರಿಸ್ಬೋದು. ಎಷ್ಟ್ ಸಂದಾಗದ ಮಾಡವ. ಒಂದ್ ಸಣ್ಣ ಸಹಾಯ ಮಾಡಿಯಾ? ಹೇಳಿ ಸರ್. ಮೇಲ್ಗಡೆ ಕೋಣೆಯಾಗೆ ಯಾರ ಬರ್ರಿ ಧೂಳದೆ, ಈ ಮಿಷನ್ ತಕೊಂಡೋಗಿ ಶುದ್ಧ ಮಾಡವಾ? ಇದೇನ್ ಸರ್ ಹೀಗ್ ಕೇಳ್ತೀರಾ? ಆಗ್ಲಿ ಸರ್. ಬಾವ ಬಾವ.
ಬರ್ತಿದ್ದಾರೆ, ಬಚ್ಚಿಟ್ಕೊಳ್ಳೋ. ಹೋಗು, ಈ ಬಚ್ಚಿಟ್ಕೊ, ಬರ್ತಿದ್ದಾರೆ. ಬೇಗ. ಆಗಲ್ಲ. ಅಯ್ಯೋ, ಅಲ್ಲಿ ಬೇಡ. ಇದೆ ಅಯ್ಯ, ಏನಿದು? ಇರು ಇಲ್ಲಿ ನೋಡವ ಏಟ್ ಧೂಳದ ಚುಚ್ಚಾಕ್ ಹಾ ಚುಚ್ಚು. ಸರ್. ಇವರು ಧೂಳ್ ತೆಗಿಯೋ ಮಿಷನ್ ತಂದವ್ರೆ, ಕೋಣೆ ಶುದ್ಧ ಮಾಡುವ ಅಂತ. ಈ ಕ್ಲೀನ್ ಮಾಡೋ ಅವಶ್ಯಕತೆ ಏನಿದೆ? ನಂಗೆ ಮೊದ್ಲೇ ಧೂಳ ಆಗಲ್ಲ. ಧೂಳ ಹಾಕಿಲ್ಲ ಅಂತ ಧೂಳ ಇಟ್ಕೊಳಕ್ ಆಯ್ತದ? ನೀ ಶುರು ಹಚ್ಕೋವ, ನೀ ಸುಮ್ಕಿರೋ, ನೀ ಶುರು ಹಚ್ಕೋ. ಆನ್ ಮಾಡ್ಬೇಕು. ಎಷ್ಟ್ ಚಂದವಾಗಿ ಸುದ್ದ ಮಾಡ್ತೈತೆ. ಅಲ್ಲಿ ಅಲ್ಲಿ ಮೂಲೆಗೆ ಹಂಗೆ ಸ್ವಲ್ಪ ಹಿಂದೆ ಹೋಗು. ಸ್ವಲ್ಪ ಹಿಂದೆನೆ ಧೂಳ ಇರ್ತೈತೆ. ನೀನ್ ಕೊಡವ ಸ್ವಲ್ಪ ಹಿಂದೆ ಅಂದ್ರೆ ಇಲ್ಲಿ ಇಟ್ಕೊಳವ. ಸರ್, ನನ್ ಮಿಷಿನು ಸರ್. ಆಯ್ತವ, ಪೂರ ಸುತ್ತ ಮಾಡಿ. ಸ್ವಲ್ಪ ಈ ಕಡೆ ಬನ್ನಿ. ನೋಡಿ ಸರ್, ಹೀಗೆ ಇದು ಸಣ್ಣ ಸಣ್ಣ ಕಸ, ಕಡ್ಡಿ, ಧೂಳು ಇದನ್ನೆಲ್ಲ ಎಳ್ಕೊಂಡ್ಬಿಡುತ್ತೆ ಸರ್. ಸೋಫಾ, ಕರ್ಟನ್, ಫ್ಯಾನ್, ಮಂಚದ ಮೇಲೆ, ಮಂಚದ ಕೆಳಗೆ, ಕಿಟಕಿ, ಅಡ್ಗೆ ಮನೆ, ಡೈನಿಂಗ್ ಟೇಬಲ್ ಅಷ್ಟೇ ಅಲ್ಲ ಸರ್, ಸಣ್ಣ ಸಣ್ಣ ಕಸಗಳನ್ನು ಕೂಡ ಫಟಾಫಟ್ ಅಂತ ಈಸಿ ಕ್ಲೀನ್ ಮಾಡ್ಬೋದು ಸರ್. ಇನ್ನೊಂದು ವಿಷಯ ಗೊತ್ತಾ ಸರ್, ಸೊಂಟ ನೋವು ಬರಲ್ಲ ಸರ್ ಇದರಿಂದ. ಎಷ್ಟು ಉಳಿತಾಯ ನೋಡಿ ನಿಮ್ಗೆ. ನಾನು ಕೊಡ್ತೀನಿ ಸರ್ 3 ವರ್ಷ ಗ್ಯಾರಂಟಿ. ಅಷ್ಟೇ ಅಲ್ಲ ಸರ್, ಮಿಷಿನ್ ತುಂಬಾ ಗಟ್ಟಿ ಇದೆ, ಒಡೆದೋಗಲ್ಲ. 3 ಕಲರ್ ಕೆಂಪು 3 ಚಕ್ರನೂ ಇದೆ ಸರ್. ಎಲ್ಲಿಗೆ ಬೇಕಾದ್ರೂ ಹೇಳ್ಕೊಂಡು ಹೋಗ್ಬೋದು. ಇದ್ರ ಬೆಲೆ ಎಷ್ಟು ಗೊತ್ತಾ ಸರ್? ಏಟು? 3999 ರುಪೀಸ್ ಓನ್ಲಿ. ಏಟವ? 3999 ರೂಪಾಯಿ ಅಷ್ಟೇ. ಇದ್ರಂಗ ಆಫ್ ಮಾಡೋದು? ಅಲ್ಲೇ ಬಟನ್ ಇದೆಯಲ್ಲ ಸರ್, ಕೆಂಪುದು. ನಿನ್ಗೇನ್ ತಲೆ ಕಡಿತನಮ್ಮಿ? 3000 ರೂಪಾಯಿನ ಮಾಡ್ಲಿ ಆಯ್ತು, ತೆಂಗಿನ ತೋಟನೇ ಬರ್ತದೆ. 3000 ರೂಪಾಯಿ ತೆಂಗಿನ ಪರ್ಕೆ ತೊಳಗಾಯ್ತದ ಸರ್. ಅದೇ ಬೇರೆ ಇದೇ ಬೇರೆ ಸರ್. ಹೆಂಗವ ಬೇರೆ? ಇದು ಕಸ ಹೊಡಿತದೆ, ಅದು ಕಸ ಹೊಡಿತದೆ. ನಾಳೆ ಇವಳು ಲಗ್ನ ಆಯ್ತು ಅಂತ ಇಟ್ಕ, ಗಂಡನ್ ಕಂಡ್ರೆ ಆಯ್ಕಿಲ್ಲ, ಆ ಪರ್ಕೆ ತಗೊಂಡ್ ಬಾರಿಸ್ಬೋದಾ? ಇದ್ರಲ್ಲಿ ಆಯ್ತದ? ಸರ್, ಒಂದ್ ಮಾತು ಹೇಳ ಸರ್, ಇದ್ರಲ್ಲಿ ಎಷ್ಟ್ ಕ್ಲೀನ್ ಆಗಿ ಕಸ ಎಲ್ಲ ಹೋಗುತ್ತೆ ಅಂದ್ರೆ ಚಕ್ಕ ಚಕ್ ಅಂತ ಸರ್. ಅದು ಸರಿ ತಾಯಿ, ಕರೆಂಟ್ ದುಡ್ಡೆ ನಿಮ್ ತಾತ ಕಟ್ಟಾನೆ. ಸರ್, ಏನ್ ಸರ್ ತಾತನ್ ಬಗ್ಗೆ ಎಲ್ಲ ಮಾತಾಡ್ಬೇಡಿ ನೀವು. ತಾತ ಬೇಡ, ನಿಮ್ಮ ಅಜ್ಜಿನೇ ಕಟ್ಲಿ. ಈಗೇನ್ ಸರ್, ನೀವ್ ಇದನ್ನ ತಗೋತಿರಲ್ವ ಅಷ್ಟೇ ಹೇಳಿ. ತಗೋತೀನವ? 3000 ರೂಪಾಯಿ ಪರ್ಕೆ ಕೊಡಕ್ಕಾಗಲ್ಲ, ಬೇಕಾದ್ರೆ 99 ರೂಪಾಯಿ ಕೊಡ್ತೀನಿ. ಅಯ್ಯೋ ಮೇಡಮ್, ಐ ಆಮ್ ವೆರಿ ಸಾರಿ. ಅವ್ರು ಸುಮ್ನೆ ನಿಮ್ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ನಮ್ಗೆ ಇದ್ರ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಆಗ್ಲೇ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇದೆ. ಆಯ್ತಾ? ಮೊದ್ಲೇ ಹೇಳಕ್ಕಿಲ್ವಾ? ಆಯ್ತಂತವ, ನೀವ್ ಹೊರಡು. ವಾಪಸ್ಕೊಬೇಡವ, ನಿನ್ಗೆ ಅಷ್ಟು ಬೇಜಾರಾಯ್ತು ಅಂದ್ರೆ ತಕ್ಕತ್ತೀನಿ, 99 ರೂಪಾಯಿ ಕೊಡ್ತೀನಿ. ನಿಮ್ 99 ರೂಪಾಯಿ ಬೇಡ, ನಿಮ್ ಸಾವಾಸನು ಬೇಡ. ಅಲ್ಲವಾ, ಕೋಪಿಸ್ಕೊಂಡಾಗ ನೋಡಕ್ ಚಂದ ಇದೆಯಾ ಅಂತ ಕೋಪಿಸ್ಕೊಂಡ್ರೆ ನೀನು ನನ್ ಮಾತು ಕೇಳವ. ಯಾವ ಮರ ಒದ್ದೆ ಮಾಡುವ ಅದು. ಮರ ಕುಚ್ಚಿ ಹೋಯ್ತವನ? ಯಾವನವನು? ಈ ತೋಟ ಮನೇಲಿ ಮರ ಕುಚ್ಚಿ ಹೋಯ್ತವನೆ. ಏಯ್ ಏಯ್, ಯಾವನವನ? ಬರ ಕಡೆ. ಯಾರ ನೀನು? ಉದ್ಯೋಗ ಬೇರೆ ಜಾಗ ಸಿಕ್ಲಿಲ್ಲ ನನಗೆ. ಯಾರ? ಹೇ ಅಪ್ಪು, ಎಷ್ಟು ಆಗಿಲ್ಲ ನೀನ್ ನೋಡಿದೆ? ನೋಡಿ ಚೆನ್ನಾಗಿದೆಯಲ್ಲ, ಯಾಕೆ ಎತ್ಕೊತಾ ಇದೆ ಅಂತ ನನಗೆ ಗೊತ್ತು. ನಾನು ನೋಡಿ ಸಂತೋಷಕ್ಕಲ್ವಾ ಬಿಡಾಕಿಲ್ಲ. ಅಪ್ಪು ನಾನೇನ ಬೇರೆ ಕಡೆ ಅನ್ಕೊಂಡ. ಆಹಾ ಅಪ್ಪು, ಹಳ್ಳಿಲಿ ಹೆಂಗಿದ್ದೆ, ಇಲ್ಲಿ ಹೆಂಗಾಗ್ಬಿಡ್ತಿಲ್ಲ. ಮೀಸೆ ಗೀಸೆ ಎಲ್ಲ ಜೋರಾಗಿ ಬಿಟ್ಬಿಡ್ತಿ. ಇಲ್ಲೆಲ್ಲ ಮಾಡ್ತಿದ್ದಿ? ನಮ್ ಸಂಬಂಧಿಕರು ಮನೆ ಕಲ. ಸಂಬಂಧಿಕರ? ಈಡ್ ದೊಡ್ಡ ಸಂಬಂಧಿಕರು ನಿಂಗವ್ರೆ ಅಂತ ನನ್ಗೆ ಗೊತ್ತಿರ್ಲಿಲ್ವಲ್ಲ. ನಂಗೂ ಗೊತ್ತಿರಲಿಲ್ಲ ಕಲ, ಗೊತ್ತಾದ ಅಂಟ್ಕೊಂಡ್ಬಿಟ್ಟೆ. ಚೆನ್ನಾಗಿದಿಲ್ಲ? ಹಿಂಗ್ ಇವ್ನ್ ನೋಡ್ಲಾ? ಏನ್ ಮಾಡ್ತಿದ್ಯೆ? ನಾನಾ ಎಲೆಕ್ಟ್ರಿಷಿಯನ್. ವೈನಾಗಿದ್ಯಾ ಅನ್ನೋ? ವಯಸ್ಸಿನಾಗೆ ಬಲ್ಬ್ ಬಿಚ್ಚೋದು, ಮುಟ್ಟೋದು, ಸಾಕ್ ಹೊಡಿಸ್ಕೊಳ್ಳೋದು, ಇದೇ ನಿನ್ ಕೆಲ್ಸ? ಈಗಲೂ ಅದೇ ಕೆಲ್ಸಾನೇ, ಆದ್ರೆ ಈಗ ಕರೆಂಟ್ ಹಿಡಿದವ್ರು ಬಿಡ್ಸೋ ಕೆಲ್ಸ. ಅಂದ್ರ ಎಲೆಕ್ಟ್ರಿಷಿಯನ್. ಓ, ಸರಿಯಾದ ಟೈಮ್ಗೆ ಬಂದಿದ್ಯಾ ಕಣ. ಮನೆಗೆ ಎಲ್ ಮುಡಿದ್ರು ಸಾಕ್ ಹೊಡಿಸಿದೆ ಕಲ. ಹೊಸ ರಿಪೇರ್ ಮಾಡ್ಬಾ. ಏನ್ಲ ಏನ್ ಮಾತು ಅಂತ ಮಾತಾಡಿ ನೀನು? ನಿನ್ನ ಕರೆಂಟ್ ಹೊಡಿತಾ ಇದ್ರೆ ನಾವು ಸುಮ್ಮನೆ ಕದಲ್ಲ. 2 ನಿಮಿಷ ರೆಡಿ ಮಾಡ್ಬಿಡ್ತೀನಿ. ಅಪ್ಪೋ, ಚಿಕ್ಕ ವಯಸ್ಸಿನ ಬುದ್ಧಿ ಇನ್ನು ಬುಟ್ಟ ಇಲ್ವಲ್ಲ. ಒಂದಾನ ಮರದ ಕೆಳಗೆ ಊದ್ರಿಯ ಆನಂದ ಕಲ. ಹೌದು, ನೀನ್ ಹಳ್ಳಿ ಬಿಟ್ಟಾಕೆ ಒಂದ ಎಲ್ ಮಾಡಿ ನಮಗೆ ಅಂತ ಕಟ್ಸ್ಕೊಟ್ಟವ್ರಲ್ಲ ಟ್ರಾನ್ಸ್ಫಾರ್ಮರ್, ಕಲರ್ ಆಗವೆ. ಹುಷಾರಪ್ಪ, ತಪ್ಪ ಜಾಗ ಸಾಕ್ ಹೊಡ್ಬಿಡುದು. ಟೆಸ್ಟ್ ಮಾಡ್ಬಿಟ್ಟೆ ಹೋಗೋದು. ಲೇ ಅಪ್ಪು, ನಿಜವಾಗ್ಲೂ ಈ ಮನೆಯವರು ನೀನ್ ನೆಂಟ್ರಿ ಆಗ್ಬೇಕೇನ್ಲ? ಇಲ್ದಿದ್ರೆ ನಾನು ಒಳಕ್ ಬಿಡ್ತಿದ್ರೆ ಹೇಳು ಮತ್ತೆ. ನಮ್ ನೆಂಟ್ರಿಯ ಏನ್ ಮನೆನಪ್ಪ ಇದು? ಯಾರಪ್ಪ ನೀನು? ಪೋಸ್ಟ್ ಮ್ಯಾನಾ? ಇಲ್ಲವ, ಕರೆಂಟ್ ಮ್ಯಾನ್ ಅಂದ್ರೆ ಎಲೆಕ್ಟ್ರಿಷಿಯನ್. ನನ್ ಮಗ್ನೆ, ನಮ್ ಮನೇಲಿರೋ 2 ಹುಡುಗಿನ ನೀನೊಬ್ನೇ ಮದ್ವೆ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ಯಾ? ಎಷ್ಟು ಕೊಬ್ಬಿರ್ಬೇಕು ನಿನ್ಗೆ? ಬಿಟ್ಟ ಅಂದ್ರೆ ಮಕ್ಕ ಉಪ್ಪಿಟ್ಟು ಆಗ್ಬಿಡ್ಬೇಕು ಕಂತೀನಿ ನನ್ ಮಗನೆ. ಮುಳ್ಳಂದಿ ಇದ್ದಂಗಿದ್ಯಾ? ಬಂಗಾರ ನಿನ್ ಮದ್ವೆ ಮಾಡ್ಕೊಡ್ಬೇಕಾ?
ಹೆಂಗಿದೆ ಮೈಗೆ ಹಂಗಲ್ಲ ಅತ್ತೆ ಮತ್ತೆ ಅಂದ್ರೆ ಮೊದ್ಲು ನಿನಗ್ ಬಿಡ್ಬೇಕು ಅವ್ನ್ ಮಾತಾಡ್ತಾ ಇದ್ರೆ ಕೇಳ್ತಾ ನಿಂತಿದ್ಯಾ ಇಲ್ಲ ಅತ್ತೆ ಅವ್ನು ಹೇಳಿದ್ದು ಅವನು ಕರೆಂಟ್ ಕೆಲಸ ಮಾಡೋನು ಅಂತ ಕರೆಂಟ್ ಕರೆಂಟ್ ಹಂಗ ಅಯ್ಯೋ ಮೊದ್ಲೇ ಹೇಳಕ್ಕಿಲ್ವಾ ನನ್ಗೆ ಸ್ವಲ್ಪ ಕಿವಿ ಕೇಳಕ್ಕಿಲ್ಲ ಸ್ವಲ್ಪ ಅಲ್ಲ ಸ್ವಲ್ಪವೂ ಕೇಳಕ್ಕಿಲ್ಲ. ಪರವಾಗಿಲ್ಲ ಬಿಡಮ್ಮ, ನನಗೆಲ್ಲ ಅರ್ಥ ಆಗೋಯ್ತು. ತಿಂಡಿ ಮುಗ್ದೋಗೈತೆ, ಕಾಪಿ ಕೊಡ್ಲಾ? ಓಸಿ ಜೋರಾಗಿ ಮಾತಾಡ್ಲಾ? ಕಾಪಿ ಬೇಡ. ಇದ್ಯಾಕೆ ಹಿಂಗ್ ಹಚ್ಕೊಂತವ್ನೆ? ನನ್ ಮೇಲೆ ಕೋಪ ಮಾಡ್ಕೊಂಡವ್ನ? ಕೋಪ ಮಾಡ್ಕೊಂಡಿಲ್ಲ, ಕಾಪಿ ಬೇಡ, ತಿಂಡಿ ಕಾಪಿ ಆಯ್ತು, ಸಾಯೋದೊಂದೇ ಬಾಕಿ ಅಲ್ಲ. ಹಂಗೆ ಮಾಡು. ಅಪ್ಪ ಯಾವ ಸಮಸ್ಯೆ? ಹೌದಾ? ಸರಿ ಬಾ ಹೋಗುವ. ಸೋನು ಬಚ್ಚಿಟ್ಕು ಕರಿಯೋರ್ಗು ಬರಬೇಡ. ಬಂದಾಗಿಂದ ಇದೇ ಬೋಳಾಯ್ತು. ಬೇಗ ಹೋಗೋ, ಬೇಗ. ಇನ್ನು ಏಟ್ ಹೊತ್ತಾಯ್ತದೆ? ಅರ್ಧ ಗಂಟೆ. ನೀನ್ ಎಕಡ ಹಾಕೊಳ್ಳೋದಲ್ವೇ? ನನ್ನ ಹೆಸರೇನ್ ಗೊತ್ತಾ? ಶಾಕ್ ಪ್ರೂಫ್ ವಾಸು. ಶಾಕ್ ಹೊಡೆಯಕ್ಕಿಲ್ಲ ನಮ್ಗೆ. ಭಾರಿ ಇದಿಲ್ಲ. ಹಂಗೆ ನೋಡ್ತಾ ಇರಲ್ಲ, ಮುಗಿಸ್ಬಿಡ್ತೀನಿ. 2 ನಿಮಿಷ. ಏನೋ ಅವನು ನೋಡಿದ್ರೆ ಕಳ್ಳನ್ ತರ ಕಾಣ್ತಾನೆ. ಯಾಕತೆ? ಅವ್ನು ನೋಡಕ್ಕೆ ಕಳ್ಳನ್ ತರ ಇದ್ದಾನೆ. ಇಷ್ಟೊಂದು ಸಾಮಾನು ಇದೆ, ಒತ್ಕೊಂಡ್ರೆ ನಮ್ಮ ತಮ್ಮ ನಾನೇನಂತ ಹೇಳಿ? ಅವನು ನನ್ನ ಸ್ನೇಹಿತ, ಕಳ್ಳ ಅಲ್ಲ. ಏನು? ನಮ್ಮನೇಲಿ ನೀನೇ ಕಳ್ತನ ಮಾಡ್ಲಿ ಅಂತ ಹೇಳ್ತೀಯಾ? ಅವನು ನನ್ನ ಸ್ನೇಹಿತ, ಗೆಳೆಯ, ಫ್ರೆಂಡು. ಕಳ್ಳ ಅಲ್ಲ, ಕಳ್ಳ ಅಲ್ಲ. ಯಾರು ಯಾರಲ್ಲ ಕಳ್ಳ? ನೀನ್ ಕಳ್ಳ, ನಿಮ್ಮ ಅಪ್ಪ ಕಳ್ಳ, ನಿಮ್ ತಾನ್ ಕಳ್ಳ, ನಾನ್ ಕಳ್ಳ ಅಲ್ಲ. ನ್ಯಾಯ ತೀರ್ಮಾನ ಮಾಡಿ ಒಳ್ಳೆ ಮಾತಾಡಿದ್ದೇನೆ. ಕಡೆಗೆ ಕಳ್ತನ ಮಾಡ್ಕೊಂಡು ಜೀವನ ಮಾಡ್ಬೇಕಾಗಿಲ್ಲ ನಾನು. ಹೇಳ ಮುತ್ತಿಗೆ. ನಾನು ಮುತ್ತಿಗೆ ಬೇಕಾದ್ರೆ ನೀರು ಕೊಡು. ಈ ಮಾತು ನನ್ಗೆ ಹೇಳ್ಬೋದಾ? ನೀನೇ ಹೇಳು. ಶಾನೆ ಒಳ್ಳೆವನು, ಏನ್ ಒಳ್ಳೆವನು, ನನ್ನ ಫ್ರೆಂಡು. ಏನ್ ಕೇಳೋದು? ನಾ ಹೊಂಟೋಯ್ತೀನಿ. ಇರಕ್ಕಿಲ್ಲ ಅಂದ್ರೆ ಇರಕ್ಕಿಲ್ಲ. ನೀ ನನ್ ಫ್ರೆಂಡು ಅಂತ ಹೇಳ್ದೆ, ಅವ್ಳ ಕಿವಿಗೆ ಏನ್ ಕೇಳ್ತೋ ಏನೋ? ಹಂಗಾರೆ ಆ ಅಮ್ಮನ್ ಕಿವಿಯಲ್ಲಿ ಬಿಸಿ ಎಣ್ಣೆ ಹುಯ್ಯಿ. ನನ್ನ ಕಳ್ತನ ಮಾಡಕ್ ಬಂದೀನಿ ಅಂತಾಳ. ನಾನೇನ್ ಕಳ್ಳತನ ಕಳಿಸ್ತಾನ ಅಮ್ಮನ್ ಕಡೆಗೆ? ಒಂಥರವೇ ಹಂಗೆ ಕಾಣ್ತಿಕಲ್ಲ. ಆದ್ರೂ ನನ್ ಚಡ್ಡಿ ದೋಸ್ತು ನಮ್ಮನೇಲಿ ಆತರ ಏನು ಮಾಡಕ್ಕಿಲ್ಲ ಅನ್ಕೋಬೇಕಿತ್ತ. ನನಗಿದು ಬೇಕಾಗಿತ್ತು ಕಲ್ಲ. ಖುಷಿಯಿಂದ ಟ್ರಾನ್ಸ್ಫರ್ ಬಂದ್ಮೇಲೆ ಕುತ್ಕೊಂಡು ಕಾಲಲ್ಲಾಡ್ಸ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಮನೆ ಕರ್ಕೊಂಡ್ ಬಂದ್ಬಿಟ್ಟು ಕಲ್ಲ ಅಂತ ಅವಮಾನ ಮಾಡ್ತೀರಾ? ಸೋಮನಳ್ಳಿ ಬರ್ಲಾ ನೀನು? ಸೋಮನಳ್ಳಿಗೆ ಬರ್ಲಾ? ಏನ್ ಅನ್ಕೊಂಡ್ರೆ ನಿನ್ ಟೈಮ್ ಸಂದಾಗಿತ್ತು. ಪುಣ್ಯ ಒದೆ ತಿಂದಿಲ್ಲ ನೀನು. ಓ ಆ ಸೀನ್ ಬೇರೆ ಇತ್ತಲ್ಲ. ಹಂಗೇನಾರ ಆಗಿದೆ ಐ ಟೆನ್ಷನ್ ವರೆಗೆ ನೇತಾಕ್ಬಿಡ್ತಿದ್ದೆ ಅಷ್ಟೇ. ಒಂಟೆ ಅಷ್ಟೇ. ಏನ್ಲ ಇದು ಸಿದ್ದರಾಮ ಮನೆ? ಯಾವ ಗೊತ್ತೋಗ ಅವನೇ ಕೇಳೋದು. ನಿಂತ್ಕೊಂಡ್ ಏನು? ನಾನ್ ನೋಡಿದ್ರೆ ಕಳ್ಳನ್ ತರ ಕಂಡೇನಾ? ನಾವೇನ್ ಹೇಳಿಲ್ವಲ್ಲ? ನೀನ್ ಹೇಳಿಲ್ಲ ಸರಿ. ನಾನ್ ನೋಡಿದ್ರೆ ಹಂಗ್ ಕಾಣಿಸ್ತೇನೆಲ್ಲ. ಹೌದು, ಹಾಗೆ ಕಾಣಿಸ್ತೀಯ. ಸೋಮನಿಗೆ ಬಲ, ಸೋಮನಲ್ಲಿ ಬಲ. ನಿಮ್ ಮನೆ ಬಾಗಿಲಿಗೆ ಕರೆಂಟ್ ಕೊಟ್ಟಿರ್ತೀನಿ. ಮುಟ್ಟಿದಂಗೆ ನಿಂತ್ಕೋಬೇಕು ಮಗನೇ. ಇದು ಸಿದ್ದರಾಮ ಮನೆನಾ? ಹೌದು. ತಾವು? ನಾವು ಅವ್ರ ಕ್ಲೋಸ್ ಫ್ರೆಂಡ್ಸ್. ಹಂಗ ಬನ್ನಿ. ಬನ್ನಿ. ಸಿದ್ಧಾ, ಯಾರೋ ನಿನ್ ಗೆಳೆಯರು ಬಂದವ್ರು ನೋಡು. ಬನ್ನಿ, ಕೂತ್ಕೊನಿ. ಕಾಫಿ ತತ್ತೀನಿ. ಬೇಡ. ತಿಂತಾನೆ ಇರ್ತೀಯ. ಏ ಸಿದ್ದು. ಹಲೋ ಬಲ, ಗೆಳೆಯರ್ ಕರಿತಾವ್ರ. ಬಂದೆ. ರಾತ್ರಿ ನಿದ್ದೆ ಸಾಲಿಲ್ಲ, ಅದಕ್ಕೆ ಓಸಿ ನಿಧಾನ. ಓಹೋ, ಬಲ. ಬಂದೆ. ಮಾರ್ಬಲ್ ಸ್ಲಿಪ್ ಆಗ್ಬಿಟ್ಟೆ. ಅಪ್ಪು ಯಾರು ಇವರೆಲ್ಲ? ಏಯ್ ಸೋನಿಯಾ ಇಲ್ಲಿ. ಡೆಲ್ಲಿಲಿ. ಏಯ್ ನಾಟಕ ಆಡ್ತಿದ್ಯಾ ನೀನು? ನಾವ್ ಯಾರ ಬಗ್ಗೆ ಕೇಳ್ತಾ ಇದೀವಿ ಅಂತ ನಿನಗೆ ಚೆನ್ನಾಗ್ ಗೊತ್ತು. ನಿನ್ನೆ ರಾತ್ರಿಯಿಂದನೂ ಬಂದಿಲ್ಲ ಅವಳು. ನೀನು ಡೈಲಿ ಅವಳನ್ನ ಮೀಟ್ ಮಾಡ್ತಾ ಇರ್ತೀಯ ಅಂತ ಅವ್ಳ ಫ್ರೆಂಡ್ಸ್ ಹೇಳಿದ್ದಾರೆ.
ಎಲ್ಲೋ ಅವಳು ಎಲ್ಲಿ ಬಚ್ಚಿಟ್ಟಿದ್ಯೋ? ನಮ್ ಸೋನುನ ಯಾರೋ ಗೊತ್ತಿಲ್ಲ. ಗೊತ್ತಿಲ್ವಾ? ಏನ್ ತಮ್ಮ ಗೆಳೆಯ ಅಂತ ಹೇಳ್ಕೊಂಬಂದ್ ಕೈ ಎತ್ತಿಯಲ್ಲಪ್ಪ. ಮೊದ್ಲು ಈ ಸೋನು ಯಾರು? ಸೋನು ನನ್ ತಂಗಿ. ಇವನು ಅವಳಿಂದ ಬಿದ್ದಿದ್ದಾನೆ. ನೆನೆ ರಾತ್ರಿಯಿಂದ ಅವಳು ಕಾಣಿಸ್ತಾ ಇಲ್ಲ. ಅವಳು ಇಲ್ಲೇ ಇದ್ದಾಳೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ದೂಸ್ರ ಮಾತಾಡ್ದೇನೆ ಅವಳನ್ನ ಕಳಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಈ ಮನೆಯ ಹೆಂಗಪ್ಪ? ನಾನು ಇಲ್ಲೇ ಇವ್ನಿ, ನಂಗೆ ಗೊತ್ತಾಗಿಲ್ವಾ? ಇಲ್ಲಿ ಸೋನು ಇಲ್ಲ ಮೋನು ಇಲ್ಲ, ನಡೀರಪ್ಪ ನೀವು. ಏಯ್ ನೀನ್ ಯಾರೋ? ನಮ್ಮ ಅಣ್ಣ, ಅಪ್ಪು ಅಣ್ಣ. ನನ್ ತಮ್ಮ ಸಿದ್ದು ತಮ್ಮ. ಹಲೋ, ನೀನ್ ಅವನ್ಗ ಅಣ್ಣ ಆಗ್ಲಿ ಅವನ್ ನಿನ್ ತಮ್ಮ ಆಗ್ಲಿ ನಮ್ಗ್ ಬೇಕಾಗಿಲ್ಲ. ನಮ್ಗೆ ನಮ್ ತಂಗಿ ಬೇಕು. ಇವ್ನ ಅವಳು ಎಲ್ಲಿದ್ದಾಳೆ ಅಂತ ಹೇಳೋವರ್ಗು ನಾವ್ ಈ ಜಾಗ ಬಿಟ್ಟು ಅಲ್ಲಾಡಲ್ಲ. ಕೂತ್ಕೊಳ್ಳ. ನನ್ ತಮ್ಮನ್ ಮನೆ ನಮ್ಮ ಹಳ್ಳಿಯಾಗೆ ಇದು 8 ಕೋಳಿ ಕತ್ತುಗಳು ಕುಯ್ದೈತ ಗೊತ್ತಲ್ಲ ಮರೇ. ಕಟಾಪಟ್ ಕಸರತ್ ಮಾಡಿ ಬಳಸ್ಕೊಂಡಿದ್ಯಾ, ಇಡೀ ಭಾಗ ನಾವು ಬಗ್ ತಗ್ಬಿಟ್ಟು ನಡರಾಜ. ನಿಮ್ ತಂಗಿ ಏನಾರು ಸಿಕ್ಕ್ರೆ ನಾನೇ ಯಾವಾಗ ಕಳಿಸ್ತೇನೆ. ಅಲ್ಲಿ ಗಂಟ ನನ್ ತಮ್ಮನ ಮನೆ ಕಡೆ ಏನಾರು ಕಾಲಿಟ್ರೆ ಪರ್ರ ಅಂತ ಅರ್ಥ ಕಟ್ಬಿಡ್ತೀನಿ ನನ್ ಮಕ್ಳ. ನಾನು ಅಷ್ಟೇ ಪರ್ರನ್ ಸಿಗಿದ್ಬಿಟ್ಟು ತೋರಣ ಕಟ್ಬಿಡ್ತೀನಿ, ಎದುರಿಸ್ತಾರ ನನ್ನ. ಅವಳೆಲ್ಲ ಔಷಧಿದ್ಯಾ ರಾಜ? ಯಾರನ್ನ? ನಿನ್ ಬಾಯ್ನಾಗ ಅಣ್ಣ ಅಂತ ಹೇಳಿದ್ಯಾ? ಅಣ್ಣನ ತಮ್ಮನಿಸಿ ಎಲ್ಲ ಗೊತ್ತಾಗೋದ್ ಬೇಡವಾ? ಹೇಳು, ಎಲ್ಲ ಔಷಧಿದ್ಯಾ? ಅದದು ನಿನ್ ಕೋಣೆಯಾಗ ನಡ್ಲಾ? ಸೋನು ಬಾಚೆ. क्या हुआ? ಕಿವಿಗ್ ಹೂವ. ಅಪ್ಪು ಪರಲಕಲ್ಲ, ಸುಮಾರಾಗ ಅವಳೆ. ನಮ್ಮಿಬ್ಬರಿಗೂ ಭಾಷೆ ಮಾತ್ರ ಡಿಫ್ರೆನ್ಸ್, ಬಣ್ಣ ಸ್ವಲ್ಪ ಡಿಫ್ರೆನ್ಸ್. ಏನ್ ಮದ್ದಮ್? ಸೋಣ್ಣು ಸಿದ್ದು. ಸೋನು ಸಿದ್ದು ಕಾಲಿಗೆ ನಮಸ್ಕಾರ ಹಾಕು, ನಮ್ಮ ಅಪ್ಪಂಗೆ ಫಿಟ್ಟಿಂಗ್ ಇಟ್ಬಿಡ್ತಾರೆ. ಇರ್ಲಿ. माफ करना, मुझे नहीं लगा था कि हमारी मुलाकात कुछ ऐसी होगी. ಏನಂತಲಾ? ನನಗೇನು ಅರ್ಥ ಆಗಲ್ಲ, ಸುಮ್ಮನೆ ತಲೆಲ್ಲ ಆಡಿಸ್ತೆ. ಮತ್ತೆ ನಿಮ್ಮಿಬ್ರು ಮಾತುಕತೆ ಹೆಂಗೆ? ಚಿಕ್ಕ ಚಿಕ್ಕ ಪದಗಳಾದ್ರೆ ಅರ್ಥ ಆಗುತ್ತೆ, ಉದ್ದುದ್ದ ಪದ ಆದ್ರೆ ನನಗೇನು ಗೊತ್ತಾಗಲ್ಲ. ಅಂದ್ರೆ ಬಾ, ಹೋಗು, ಮಾಡು ಅಲ್ಲ ಅರ್ಥ ಆಗ್ತಾ. ಬಾಯಿ ಮುಚ್ಚೋ ಮೂದು ಅಂದ್ರೆ ಅರ್ಥ ಆಗಿಲ್ಲ. ಒಂಥರ ಒಳ್ಳೇದೇ ಆಯ್ತು ಬಿಡು. ಇಬ್ರಿಗೂ ಮಾತು ಬೆಳೆದು ಜಗಳ ಬರಕ್ ಸಾಧ್ಯ ಇಲ್ಲ. नहीं नहीं, वैसे भी हम दोनों कहाँ लड़ते, मैं और सिद्धू एक दूसरे से बहुत प्यार करते हैं, है ना सिद्धू? ಏನಂತ? ನಾನು ಅವಾಗ್ಲಿಂದ ಹೇಳ್ತಿದ್ದೆ ನಂಗೇನು ಅರ್ಥ ಆಗಲ್ಲ ಅಂತ. ನೀನ್ ಬಾಯಿ ಬಚ್ಕೊಂಡು ಸುಮ್ಮನೆ ಇರ್ತೀಯ, ವಟ ಅಂತ ಮಾತಾಡ್ಬೇಡ. सिद्धू तुम हमेशा मुझे ही डांटते हो. उन्होंने बात शुरू करी और तुम मुझे ಯವ ಈಟಕ್ಕೆ ಯಾಕೆ ಜಗಳ ಆಡ್ತೀರಿ? ಸುಮ್ಕೆ ಕೇಳ್ದೆ. नहीं नहीं, ये हम लड़ नहीं रहे हैं, वैसे भी हम बहुत प्यार करते हैं ना. ಅಂದ್ರೆ ನಾನು ಹೇಳಿಲ್ವ ನಂಗೆ ಹಿಂದಿ ಬರಲ್ಲ ಅಂತ. ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ, ಯಾವತ್ತು ಜಗಳ ಆಡಲ್ಲ ಅಂತ ಹೇಳಿದ್ದು. ಏ ಬಂಗಾರು, ನೀನ್ ಹಿಂದಿ ಬರ್ತದ? ಬರ್ದೆ ಇನ್ನೇನು, ಕ್ಲಾಸ್ ಅಲ್ಲಿ ನಾನೇ ಫಸ್ಟ್. ಅಣ್ಣ, ರಾತ್ರಿ ಪಪ್ಪಿ ಕೊಡು ಅಂತ ಕೇಳಿದ ಹಿಂದಿ ಸೀರಿಯಲ್ ಇವರೇನಾ? ಇಂಗ್ಲಿಷ್ ಅಲ್ಲಿ ಪಪ್ಪಿ ಅಂದ್ರೆ ಕನ್ನಡದಲ್ಲಿ ನಾಯಿ ಮರಿ ಅಂತ, ಮುತ್ತಲ್ಲ. ಯಾರಣ್ಣ ಇವಳು? ನನ್ ಫ್ರೆಂಡ್ ಇಲ್ಲಿ ಸೋನು ಅಂತ, ಇವ್ರು ನನ್ ತಂಗಿರು. ಯಾವಾಗ ಬಂದಿಳು? ಇವಳು ಬಂದಿದ್ದ ನೋಡ್ಲೇ ಇಲ್ಲ. ಯಾರು ನೋಡ್ಲಿಲ್ಲ, ಕಣ್ ತಪ್ಸ್ ಕರ್ಕೊಂಡ್ ಬಂದವನ. ಇಲ್ಲ, ನಿಮ್ಮನ್ನೆಲ್ಲ ಎಬ್ಬರಿಸ್ಬಿಟ್ಟು ಪರಿಚಯ ಮಾಡೋಣ ಅನ್ಕೊಂಡೆ, ಮಲಗಿದ್ರಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಸುಮ್ನಾದೆ. ಅಂದ್ರೆ ಇವಳು ರಾತ್ರಿನೇ ಇಲ್ಲಿಗೆ ಬಂದ್ಲಾ? ಇಡೀ ರಾತ್ರಿ ನಿನ್ ಜೊತೆನೆ ಇದ್ಲಾ? ಇನ್ನೆಲ್ಲೋಗಿ ಮಲ್ಕೋತಾಳೆ, ಗೆಸ್ಟ್ ರೂಮ್ ಅಲ್ಲಿ ಅತ್ತೆ ಮಲಗಿದ್ರಲ್ಲ. ಅಂದ್ರೆ ನೀವಿಬ್ರು ಒಂದೇ ಬೆಡ್ ಮೇಲೆ ಇದ್ರಾ? ನಮ್ ರೂಮ್ ಅಲ್ಲಿ ಇರೋದು ಒಂದೇ ಬೆಡ್ ಅಲ್ವಾ? ನಾಚಿಕೆ ಆಗಲ್ಲ ನಿಂಗೆ? ಆಗಲ್ಲ. ಅಪ್ಪ ಅಮ್ಮಂಗೆ ವಿಷಯ ಗೊತ್ತಾದ್ರೆ ಏನ್ ಅನ್ಕೋತಾರೆ? ಮೇಲ್ಗಡೆ ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದೀರಾ? ಏನಿಲ್ಲ ಅತ್ತೆ, ಅಣ್ಣ ತಂಗಿರೋ ಅದೇನೋ ಅನ್ಯೋನ್ಯೋ ಮಾತಾಡ್ತವ್ರೆ. ಮಾತಾಡಿ. ಸೋ ಚೀಪ್. ಇವಳೇನ್ ಚೀಪ್ ಏನಲ್ಲ, ಅವ್ರಪ್ಪ ದೊಡ್ಡ ಸೇಟ್ ಗೊತ್ತಾ, 6-7% ಬಡ್ಡಿಗೆ ಬಿಡ್ತಾರೆ, ಅದಕ್ಕೆ ನಾನು ಲವ್ ಮಾಡಿದ್ದು. ನೀವಿಬ್ರು ಲವ್ ಮಾಡೋ ಹಾಗಿದ್ದಿದ್ರೆ ಅವಳನ್ನ ರಾತ್ರಿ ಯಾಕೆ ಕರ್ಕೊಂಡ್ ಬರ್ತೀನಿ? ಬೆಳಗ್ಗೆ ಇನ್ವೈಟ್ ಮಾಡ್ಬೋದಿತ್ತಲ್ಲ? ತಂಗಿಯವ್ವ ಮಾತಾಡ್ತೇ ಮಿರ್ತಿಲ್ವಾ? ನೋಡು, ನಿನ್ ಕೆಲ್ಸ ನೀನ್ ನೋಡ್ಕೊ, ಇದು ನಮ್ಮನೆ ವಿಷಯ. ಹೌದವ, ನಿಮ್ಮನೆ ಇಸ್ಯಾನೆ, ನಾನ್ ಮೂಗ್ತು ಸೊತ್ತ ಅಪ್ಪೆ. ಆದ್ರೆ ಮನೆ ಒಳಗ್ ಪ್ರೀತಿಸೋ ಹುಡುಗಿನ ಕರ್ಕೊಂಬರೋ ತಪ್ಪು ಅಂತ ನೀವಿಬ್ರು ಹೇಳೋದ್ ಸರಿನಾ ಅಂತ?
ಮಾತಾಡ್ರಿ, ಯಾಕೆ ನಲ್ಗೆ ಬಿದ್ದೋಯ್ತಾ? ಹೆಂಗೆ ಅಮರ ಭಯ್ಯ? वाह क्या बात है तुम्हारे भैया की, बहुत समझदार है। ಈ ಪರಿಸ್ಥಿತಿಲಿ ದಯವಿಟ್ಟು ಹಿಂದಿ ಮಾತಾಡಬೇಡಿ, ಸುಮ್ಮನೆ. ಹಾಯ್ ಮಮ್ಮಿ ಡ್ಯಾಡಿ ಬಂದ್ರು. ಇರಿ ಎಲ್ಲೋಯ್ತಿದ್ರಿ? ಇರಿ ಇರಿ, ಏ ಬಾ ಇಲ್ಲ ನಿಂತ್ಕ. ಬೇಗ ದಾಂಡಿಗನ ಕರಿಯೇ, ಸಾಮಾನೆಲ್ಲ ಇಳಿಸ್ಕೊಳ್ಳಿ. ಹಾಯ್ ಮಮ್ಮಿ. ಹಾಯ್ ನಿತ್ತು ಪುಟ್ಟಿ, ಏನ್ ಮಾಡ್ತಿದ್ದೆ? ಓದ್ಕೋತಾ ಇದ್ದೆ ಮಮ್ಮಿ. ಡ್ಯಾಡಿ ಡ್ಯಾಡಿ. ಏನಮ್ಮ? ಅಪ್ಪು ಅಣ್ಣ ಬಂದಿದ್ದಾನೆ. ಯಾರದು ಅಪ್ಪು ಅಣ್ಣ? ಬೇಗ ಬಾ ತೋರಿಸ್ತೀನಿ. ಬರ್ತಿದ್ದೀನಲ್ಲ. ಅಯ್ಯ ರಮ್ಯಾ, ಸೌಮ್ಯ, ಹೇಗಿದ್ದೀರಾ? ನಂಗಂತೂ ನಿಮ್ದೇ ಯೋಚನೆ ಆಗೋಗಿತ್ತು. ಯಾಕ್ರೆ ಹೀಗಿದ್ದೀರಾ? ನಾವ್ ಊರ್ಗ್ ಹೋಗ್ಬೇಕಾದ್ರೆ ಅಷ್ಟೊಂದ್ ಹತ್ರಿ, ನಾವ್ ವಾಪಸ್ ಬಂದ್ವಿ ಅಂತ ಒಂಚೂರ್ ಸಂತೋಷ ನಗು ಒಂದು ಬೇಡ್ವಾ? ಯಾಕೆ, ಏನಾಯ್ತು? ಯಾರು ನೀನು? ಅಣ್ಣ, ಅಪ್ಪು ಅಣ್ಣ. ಅಪ್ಪು ಅಣ್ಣ? ನನಗ್ ಗೊತ್ತಿಲ್ಲದೆ ನಿನಗೆ ಯಾವಾಗ ಆದ್ನ ಇವನು ಅಣ್ಣ? ನನ್ಗೇನ್ ಗೊತ್ತು? ನಿಮ್ ಲಕ್ಕಿ ನಂಬರ್ 2 ಅಂತಲ್ಲ, ನಮ್ಮ ಮನೆ ಡೋರ್ ನಂಬರ್ 2, ನೀವು ಹುಟ್ಟಿದ್ ಫೆಬ್ರವರಿ 2, ನಮ್ಮ ಮನೆ ಬಾಗ್ಲು 2. ಅಷ್ಟೇ ಯಾಕೆ ನಿಮ್ ತಲೆ ಒಳಗೆ 2 ಸುಳಿ ಇತ್ತು ಅಂತ ಅಮ್ಮ ಹೇಳ್ತಾ ಇದೆ. 2 ಸುಳಿ ಇದ್ರೆ ಏನ್ ಅರ್ಥ ಹೇಳಿ? ಇಡಿಯಟ್. ಡೇಯ್, ಯಾರು ನೀನು? ನಾನು ಸೋಮನಹಳ್ಳಿ ಅಪ್ಪು. ಸೋಮನಹಳ್ಳಿ ಅಪ್ಪು? ಅದೇ ಚಂದ್ರಪ್ಪನ ಮಗ. ಚಂದ್ರಪ್ಪ? ಓ, ಆ ಮಾರಿಗುಡಿ ಪಕ್ಕದಲ್ಲಿದ್ದಲ್ಲ ಆ ಚಂದ್ರಪ್ಪನ ಮಗನ? ಬದ್ಮಾಶ್ ನನ್ನ ಮಗನೇ. ಅವನಿಗೆ ಮದುವೆನೇ ಆಗಿಲ್ಲ, ಮಗ ಹೇಗೋ ಬರ್ತಾನೆ? ಏನು ಉದ್ಭವ ಮೂರ್ತಿನ ನೀನು? ಏ ಕೋತಿ, 3 ಕತ್ತೆಗೆ ಆಗೋಷ್ಟು ವಯಸ್ಸಾಗಿದೆ, ನಿನಗಾದ್ರೂ ಜ್ಞಾನ ಬೇಡ? ಯಾವನೋ ಗೊತ್ತು ಗುರಿ ಇಲ್ದನ್ ತಗೊಂಬಂದು ಮನೇಲಿ ಇಟ್ಕೊಂಡಿದ್ಯಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಏಯ್, ಇವನು ಪಕ್ಕ 420 ಇದ್ದಾಗಿದ್ದಾನೆ. ಮೊದಲು ಪೊಲೀಸ್ನವ್ರಿಗೆ ಫೋನ್ ಮಾಡು. ಮಾಡಿ ಪೊಲೀಸ್ ಅವ್ರಿಗೆ ಹೇಳಿ ಜೀಪ್ ಸಾಲಕ್ಕಿಲ್ಲ, ಬಸ್ಸೇ ಕಳ್ಸಿ ಅಂತ. ಸೋಣು, ಸುರೇಶ, ಬಾಪ, ಬಾಲ ಬಾ. ನಿಮ್ಮ ಅವ್ರಿಗೇನ್ ತಾಂಬೂಲ ಆಯ್ತು ಕರಿಬೇಕೇನು? ಏ ನಿಖಿಲ, ಮೆತ್ತಿಗೆಕಲ್ಲ, ಮೆತ್ತಿಗೆ. ಯಾರು ಇವರೆಲ್ಲ? ಈಕೆ ನಿಮ್ ಸೊಸೆ ಆಗೋಳು. ಇನ್ನ ಮದ್ವೆ ಆಗಿಲ್ಲ, ಆದ್ಮೇಲೆ ಸೊಸೆ ಅಪ್ಪ. ಇವರಿಬ್ರು ನಿಮ್ ಬಾವಿ ಹೇಳಿದ್ರು ಕಣವ. ರಾತ್ರಿ ಎಲ್ಲ ಇವರೆಲ್ಲ ಇದೇ ಮನೆ ಆಗಿದ್ರು. ನೀವು ಬರೋ ಗಂಟೆ ಇವ್ರು ಆಚೆ ಹೋದಂಗ್ ನಾನೇ ಹಿಡ್ದಿಟ್ಟೆ. ನಮಸ್ಕಾರ ಅಂದ್ರಪ್ಪ. ನಮಸ್ಕಾರ. ಏನ್ರ ಇದು? ನಾವ್ ಊರಲ್ಲಿಲ್ಲ ಅಂತ ಇಂಥ ಧೈರ್ಯನ? ಅಯ್ಯೋ ಹಾಗಲ್ಲಮ್ಮ, ಇವಳು ರೂಮಲ್ಲಿ ಇವಳು ಬಾಯ್ ಫ್ರೆಂಡ್ ಇದ್ದ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಇವಳು ರೂಮಲ್ಲಿ ಇವಳು ಬಾಯ್ ಫ್ರೆಂಡ್ ಇದ್ದಾನೆ ಅಂತ ನಂಗೆ ಗೊತ್ತಿರ್ಲಿಲ್ಲಮ್ಮ. ಬಾಯ್ ಮುಚ್ಚ್ರೆ. ಕರ್ಮ 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 ಎಲ್ಲ ಸೇರ್ಕೊಂಡು ನನ್ನ ಮಾನ ಮರ್ಯಾದೆನೆಲ್ಲ ಹರಾಜ್ ಹಾಕ್ಬಿಟ್ರು. ಅಟೇನ್ ದೊಡ್ಡ ತಪ್ಪು ಮಾಡಿಲ್ಲ ಯಜಮಾನ್ರೆ, ಸಣ್ಣ ತಪ್ಪು ಮಾಡೋರು ಅಟ್ಟೆ. ಅವ್ರವ್ರ ಪ್ರೀತಿನ ಔಸಿಟ್ಟವ್ರೆ. ಪ್ರೀತಿನ ಔಸಿಟ್ಬಿಡ್ರಪ್ಪ, ಸಮಸ್ಯೆಗಳು ಶುರು ಆಗ್ಬಿಡ್ತವೆ. ನಾನ್ ಯಾರು 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 ಅಂತ ಕೇಳ್ತಿದ್ರಲ್ಲ, ಆ ತರ ಔಸಿಟ್ಟು ಒಂದ್ ಪ್ರೀತಿಯ ಉಳಿ ಅಣ್ಣೆ ನಾನು. ಸೋಮನಹಳ್ಳಿ ಅಪ್ಪು ಅಂತೂ ಗೊತ್ತಿಲ್ಲ ಅಂತ ಹೇಳಿದ್ರಿ. ಸೋಮನಹಳ್ಳಿ ಸಾವಿತ್ರಿನಾರು ಗೊತ್ತಾ? ಸಾವಿತ್ರಿ ಯಾರೋ ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಸಾವಿತ್ರಿ ಯಾರು ಅಂತ ನಿನ್ ಗೊತ್ತಿಲ್ವಾ? ನಿಂದೇನ್ ಬಾಯ ಎಕಡನ? ಈ ಹುಡುಗನ ನೆನೆ ನೋಡ್ದಾಗ್ಲೇ ನಂಗೆ ಅನುಮಾನ ಬಂತು. ಹಳೆ ಪಾಪ ಮತ್ತೆ ಹೆಡೆ ಎತ್ತುತ್ತಾ ಇದೆ ಅಂತ. ಕ್ಷಮಿಸೇಮ್ಮ, ನಿನ್ನ ಆಸ್ತಿಗೆ ಆಸೆ ಪಟ್ಟು ಪ್ರೀತಿರೋ ಹುಡುಗಿ ಕೈ ಕೊಟ್ಟು ನಿನ್ನ ಮದ್ವೆ ಮಾಡ್ಕೊಂಡ ಕಣೆ ನನ್ನ ತಮ್ಮ. ಆ ಹಳೆ ಕಥೆಯ ಹೊಸ ತಿರುವೆ ನಾನು. ನಿಮಗ್ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ನೀವು ಅವನ್ ಬಿಟ್ಟು ಬಂದಾಗ ಅವನ್ ಹೊಟ್ಟೆಯಾಗ ನಾನಿದ್ದೆ.
ಅಪ್ಪ ಯಾರು ಅಂತ ಗೊತ್ತಿಲ್ಲದ ಬದುಕು ಎಂತ ನರಕ ಅಂತ ನೀವ್ ಯಾರು ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ. ನನ್ನ ಬಾಲ್ಯದ ನೆನಪುಗಳು ಅಂದ್ರೆ ಅವಮಾನಗಳು, ಟೀಕೆಗಳು, ಅಪಹಾಸಗಳು ಅಟ್ಟಯ್ಯ. ಆಟದ ಮೈದಾನದಾಗೆ, ಊಟದ ವೇಳೆಗೆ, ಓದೋ ಶಾಲೆಯಾಗೆ ಎಲ್ಲಾ ಕಡೆ ಒಂದೇ ಪ್ರಶ್ನೆ, ಯಾರ ಮಗನಪ್ಪ ನೀನು? ನಂಗೆ ಗೊತ್ತಿರ್ಲಿಲ್ಲ, ಅವ್ವಾನು ಹೇಳಿಲ್ಲ. ನೀವ್ ಈ ಹೊಸ ಜೀವನ, ಹೊಸ ಸಂಸಾರಕ್ಕೆ ಅಡ್ಡು ಬರಬಾರ್ದು ಅಂತ ನನ್ನಿಂದಲೇ ಅದನ್ನ ಮುಚ್ಚಿಟ್ಬಿಟ್ಟಿದ್ಲು. ಅಟ್ಟು ಪ್ರೀತಿ ನಿಮ್ಮೇಗ ಸಿದ್ಧಾ. ನಮ್ ಊರ್ನಾಗ ಉತ್ಸವ ಮೂತಿ ಬತ್ತಿತ್ತು. ಎಲ್ಲ ಅಪ್ಪಂದ್ರು ತಮ್ಮ ಐಕಳ್ನ ಹೆಗಲ್ ಮೇಲೆ ಕೂಡಿಸ್ಕೊಂಡು ದ್ಯಾವ್ರ ದರ್ಶನ ಮಾಡ್ಸೋರು. ನನಗ್ ಮಾತ್ರ ದ್ಯಾವ್ರ ಕಾಣ್ಲೇ ಇಲ್ಲಕಲ್ಲ. ಅಪ್ಪನ ಜೊತೆ ಈಜಾಡ್ಬೇಕು, ಅಪ್ಪನ ಜೊತೆ ಸೈಕಲ್ ಸವಾರಿ ಮಾಡ್ಬೇಕು. ದೀಪಾವಳಿ ಬಂದ್ರೆ ಪಟಾಕಿ ಹೊಡಿಯಕ್ಕೆ ಆಸೆ. ಅರೆ ಭಯ, ಅಪ್ಪ ಬರ್ತಾನೆ, ಕೈ ಹಿಡಿತಾನೆ, ಧೈರ್ಯ ಕೊಡ್ತಾನೆ ಅಂತ ಕಾಯ್ತಿದ್ದೆ. ಅಪ್ಪ ಬರ್ಲೇ ಇಲ್ಲ. ಆಮೇಲೆ ಒಂದಿನ ಅದೇ ನಮ್ಮೂರ್ನಾಗೆ ಒಂದ್ ಜಾತ್ರೆ ನಡೀತಿತ್ತು. ಆಡು, ಕುಣಿತ, ಸಂಭ್ರಮ, ಖುಷಿ. ನಾವಲ್ಲಿ ಹೋಗಿದ್ದೋ. ಅಲ್ಲೊಬ್ಬ ಕುಡ್ಕ ಇದ್ದ, ಅಚ್ಚೆ ಹಾಕ್ತಿದ್ದ. ನನ್ ಜೊತೆ ಇದ್ದ ಹುಡುಗನಿಗೆ ಎಲ್ಲ ಐಕ್ಳಂಗೆ ಅಪ್ಪ ಅಂದ್ರೆ ಬಹು ಪ್ರೀತಿ. ಅವನಿಗೆ ಅವ್ರ ಅಪ್ಪನ ಹೆಸರನ್ನ ಅಚ್ಚೆ ಹಾಕಿಸ್ಕೋಬೇಕು ಅಂತ ಆಸೆ. ಅವನಿಗೆ ಅವ್ರ ಅಪ್ಪನ ಹೆಸರು ಗೊತ್ತಿತ್ತು. ಈಶ್ವರಪ್ಪ ಅಂತ ಎಮ್ಮೆಯಿಂದ ಗೀಜಿಸ್ಕೊಂಡ. ಎಲ್ಲ ಹುಡುಗರು ಹಾಕಿಸ್ಕೊಂಡ್ರು. ನನ್ ಸರ್ದಿ ಬಂತು. ಯಾರೋ ನಿಮ್ಮಪ್ಪ ಅಂತ ಕೇಳಿದ್ರು. ಗೊತ್ತಿಲ್ಲ ಅಂದೆ. ಆ ಮೇಕೆ ಏನ್ ನಡೀತು ಅಂತ ನಂಗೆ ಗೊತ್ತಿಲ್ಲ. ಯಾರೋ ನನ್ಗೆ ಹೇಳಿದ್ರು. ಯಾರ್ದೋ ಕೂಗು, ಏನೋ ಅಳು, ಏನ್ ನಡೀತು ಅಂತ ನಂಗೆ ಗೊತ್ತಿಲ್ಲ. ಎಚ್ಚರ ಬಂದಾಗ ನೋಡ್ತೀನಿ. ಏನಾಗಿದ್ ಗೊತ್ತೇನಪ್ಪ? ಏನಾಗಿದ್ ಗೊತ್ತಾ? ನನ್ ಹಣೆ ಬರ ಅಂತ ನಾನ್ ಮುಚ್ಚಿಟ್ಟಿದ್ ಗುಟ್ನ ಎಲ್ರಿಗೂ ಕಾಣೋ ಹಣೆ ಮ್ಯಾಕೆ ಬರ್ದಾಕ್ಬಿಟ್ರು. ಇದಾದ್ಮ್ಯಾಕೆ ವಾರಗಟ್ಲೆ ಏನ್ ಮಾಡ್ದು ತಿಳಿದೆ ಹುಚ್ಚಿನಂಗೆ ತಿರುಗಾಡ್ತಿದ್ದೆ. ಶಿವ ದೊಡ್ಡವನು ದಾರಿ ತೋರಿಸ್ದ. ದಿನ ಈ ಬುದಿ ಹಚ್ಚಿ ಈ ಅವಮಾನನ ಮುಚ್ಚಿಡ್ತೀವ್ನಿ. ಅವ್ವ ಸಾಯಕ್ ಮುಂಚೆ ನೀವೇ ಅಪ್ಪ ಅಂತ ಹೇಳ್ಸತ್ಲು. ನನ್ನ ಎಲ್ಲಾ ಸಮಸ್ಯೆಗೂ ಮೂಲ ಕಾರಣ ನೀವೇ. ನಮ್ಮ ಅವ್ವ ಮತ್ತು ನಿಮ್ ಪ್ರೀತಿಯಲ್ಲಿ ಏನಾರು ಸತ್ಯ ಇದ್ರೆ, ನಾನು ಹುಟ್ಟಕ್ಕೆ ಕಾರಣವಾಗಿ ನಿಮ್ ಸಂಬಂಧದಲ್ಲಿ, ನಿಮ್ ಭಾವನೆಗಳಲ್ಲಿ ಎಳ್ಳಷ್ಟಾದ್ರೂ ನಿಜ ಇದ್ರೆ, ನಾನು ನಿಮ್ ಹಿರಿ ಮಗ ಅಂತ ಒಪ್ಕೊಳ್ಳಿ. ಈಟ್ ವರ್ಷ ನನ್ ಎದೆನ ಕೋರಿತಿರೋ ಆ ಪ್ರಶ್ನೆಗೆ ನೀವೇ ಉತ್ತರ ಅಂತ ಒಪ್ಕೊಳ್ಳಿ. ನನಗೆ ನಿಮ್ಮನ್ನ ಅಪ್ಪ ಅಂತ ಕರೆಯೋ ಅನುಮತಿ ಕೊಡಿ. ಕೊಡಿಯಪ್ಪ, ಕೊಡಿ, ಕೊಡಿಯಪ್ಪ, ಕೊಡಿ, ಕೊಡಿಯಪ್ಪ, ದಯವಿಟ್ಟು ಕೊಡಿ. ಇಲ್ಲ ಅನ್ಬೇಡಿಯಪ್ಪ, ಕೊಡಿ. ಅಮ್ಮ, ನಾನೇನಾದ್ರು ಅಪ್ಪು ಜಾಗದಲ್ಲಿದ್ದು ನೀನು ಅವ್ರ ಅಮ್ಮನ ಜಾಗದಲ್ಲಿ ಇದ್ದಿದ್ರೆ ಹೇಗಿರ್ತಾ ಇತ್ತು ನಮ್ಮ ಲೈಫ್? ಯೋಚನೆ ಮಾಡು.
ಇನ್ಮೇಲೆ ನೀನು ಅವ್ರಿಗೆ ಮಾತ್ರ ಮಗ ಅಲ್ಲಪ್ಪ, ನನ್ಗೂ ಕೂಡ. ನಂಗಿನ್ನೇನ್ ಬೇಕು ತಾಯಿ, ಹೊಟ್ಟೆ ತುಂಬ್ತವ. ಬರ್ತೀನಿ. ಅಣ್ಣ ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇದ್ಬಿಡಿ. ಸಂದಾಗಾಯ್ತು ನೀನ್ ಹೇಳ್ತಿರೋದು. ಊರ್ ಬಿಟ್ಟು ಬರಕಾಯ್ತದ? ಆಗ್ಲೇ ಹೇಳಿಲ್ವಾ? ಬಾಕಲ್ ಮಾತ್ರ ಅಲ್ಲ, ಕಿಟಕಿನೂ ಬಂದ್ ಮಾಡ್ಕೊಂಡ್ ಬಂದೀವ್ನಿ. ಆಮ್ಯಾಕೆ ಅವನ್ ನೋಡ್ಬೇಕು. ಅಪ್ಪ ಸಿಕ್ರು, ತಮ್ಮ ಸಿಕ್ಕದ, ತಂಗೀರ್ ಸಿಕ್ಕರು ಅಂತೆಲ್ಲ ಹೇಳ್ಬೇಕು. ನದಿ ದಡ್ದಾಗೆ ಅವನ್ ಸಮಾಧಿ. ಮಗ, ನಿನ್ ದಮ್ಮಯ್ಯ ಅಂತೀನಿ ಕಣೋ, ದಯವಿಟ್ಟು ಆ ಹಣೆ ಮೇಲೆ ಇರೋದು ನಳಸ ಹಾಕ್ಸಿಬಿಡು. ಊರು ಓದಿ ಏಟಿಗೆ ಮೊದಲನೇ ಕೆಲ್ಸವೇ ಅದೇ ಕಣಪ್ಪ. ಅವ್ವ ಹೇಳ್ತಿದ್ಲು, ತೆಪ್ ಮಾಡಿದ್ರೆ ದೇವ್ರು ಶಿಕ್ಷೆ ಕೊಟ್ಟೆ ಕೊಡ್ತಾನಂತೆ. ಆದ್ರೆ ಆ ತೆಪ್ಪನ್ ಒಪ್ಕೊಂಡು ತಿದ್ಕೊಂಡ್ರೆ ಸಮಯ ಇದ್ದೇ ಇರ್ತದೆ ಅಂತ. ಬರ್ತೀನಪ್ಪ, ಬರ್ತೀನತ್ತೆ. ಒಳ್ಳೇದಾಗ್ಲಿ ಕಂದ. ಸಿದ್ಧ ಅಪ್ಪು ಅಣ್ಣ, ಬರ್ತೀನ್ಕಲ. ಜೋಪಾನ ನೋಡ್ಕ. ಅಮ್ಮಣಿ ಮೊದ್ಲು ಕನ್ನಡ ಕಲ್ತ್ಕ. ಹಾ ಬರ್ತೀನ್ರಪ್ಪ, ಬರ್ತೀನವ್ವ. ಮಗ, ಹಾಗಾಗಿ ಬರ್ತಿರೋ? ಸರಿ ಕಣಪ್ಪ, ಬರ್ತೀನಿ. ಬಾಸ್, ನಿಮ್ಗೆ ಲಕ್ಕಿ ನಂಬರ್ 2 ಅಥವಾ 3? ಸಾರಿ, ಆ ಥರ ಡೌಟ್ ಬೀಳಲ್ಲ ಇನ್ಮೇಲೆ. ಅದಕ್ಕೆಲ್ಲ ಹೊಡೆದಿದ್ದು. ಮತ್ತೆ ಫೈಲು ಚೆಕ್ನ ತಿರುಪ್ತಿವರೆಗೂ ಕಳಿಸಿದ್ಯಲ್ಲ, ತಿರುಪತಿವರೆಗೂ ಬಂದಿತ್ತ? ತಿರುಪ್ತಿ ಬೆಟ್ಟದ ಮೇಲಕ್ಕೂ ಬಂದಿತ್ತು. ಎದ್ದು ಬರೋ ಮಾದೇಶ, ಕಣ್ಣು ಬಿಡೋ ಕಲ್ಲೇಸ. ಎದ್ದು ಬರೋ ಮಾದೇಶ, ಕಣ್ಣು ಬಿಡೋ ಕಲ್ಲೇಸ. ಸಿಕ್ಕಿದರು ಅವಕಾಶ, ತಪ್ಪಲಿಲ್ಲ ಉಪವಾಸ. ಕುಟಿಲರ ಕಳ್ಳಾಟವ ಎಲ್ಲ ಬಲ್ಲೆ ಪರಮೇಶ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಕಂಡು ಕಂಡು ಮೌನೇಶ. ಜಗವೇ